Hello, good evening, Professor Ranganath. Good evening, good evening. Here, I wanted to join the meeting. I am very thankful to you. No, not at all. I am grateful to you. Thank you, thank you. Thank you. ಸರ್, ಪ್ರಾರಂಭ ಮಾಡೋಣ. ಆಯ್ತಾಯ್ತು ಮಾಡಿ. ಎಲ್ಲರಿಗೂ ನಮಸ್ಕಾರಗಳು. ಜಿಜ್ಞಾಸಾ ವಾಟ್ಸ್ಆಪ್ ಗುಂಪಿನ ತಿಂಗಳ ಉಪನ್ಯಾಸ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಜಿಜ್ಞಾಸಾ ವಾಟ್ಸ್ಆಪ್ ಗುಂಪಿನಲ್ಲಿ ನಾವು ಪ್ರೊಫೆಸರ್ MC ಪ್ರಕಾಶ್ ಅವರ ಆರ್ಟ್ ಎಕ್ಸ್ಪೀರಿಯನ್ಸ್ ಪಾಠವನ್ನ ಕೇಳ್ತಾ ಬರ್ತಿದ್ವಿ. ಈಗ ರಿಮೈನ್ಸ್ ಆಫ್ ದ ಡೇ ಕಜುವೋ ಇಶಿಗುರ ಅವರ ಕಾದಂಬರಿಯನ್ನ ಓದ್ತಾ ಇದ್ದೀವಿ. ಪ್ರತಿ ತಿಂಗಳೂನು ಈ ತಿಂಗಳ ಉಪನ್ಯಾಸ ಕಾರ್ಯಕ್ರಮವನ್ನ ಏರ್ಪಡಿಸಲಾಗ್ತಾ ಇದೆ. ಜನವರಿ 11, 2025ರಿಂದ ಈ ಒಂದು ಸರಣಿ ಕಾರ್ಯಕ್ರಮ ಆರಂಭವಾಯಿತು. ಮೊದಲ ಕಾರ್ಯಕ್ರಮವನ್ನ ಡಾಕ್ಟರ್ ಶಾರದಾ ಚೈತ್ರ ಅವರು ಅವರ ತಂದೆ ವಿದ್ವಾನ್ N. ರಂಗನಾಥ ಶರ್ಮಾ ಅವರನ್ನ ಕುರಿತು ಮಾತಾಡಿದ್ರು. ಅವಾಗಿಂದ ಈ ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಇದು ಈ ಸರಣಿಯಲ್ಲಿ 13ನೇ ಕಾರ್ಯಕ್ರಮ. ಇಂದಿನ ಉಪನ್ಯಾಸ ವಿದ್ಯಾ ವಿನಯ ಸಂಪನ್ನರು ಡಾಕ್ಟರ್ S. ರಾಮಸ್ವಾಮಿ ಅವರನ್ನ ಕುರಿತು ಅವರ ಮಗ ಡಾಕ್ಟರ್ S. ರಂಗನಾಥ ಅವರು ಮಾತಾಡ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಮಸ್ಕಾರ. ಇವತ್ತಿನ ಉಪನ್ಯಾಸಕರು ಡಾಕ್ಟರ್ S. ರಂಗನಾಥ್ ಅವರು. ಅವರ ಪರಿಚಯವನ್ನ ನಮ್ಮ ಗುಂಪಿನವರೇ ಆದ ವಿಜಯ್ ಕುಮಾರ್ ಅವರು ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲು ಉಪನ್ಯಾಸಕರ ಪರಿಚಯ ಮಾಡ್ಕೊಳ್ಳೋದು ಮೇಡಮ್. ತಂದೆ ಇದು S. ರಾಮಸ್ವಾಮಿ ಅವರದ್ದು. ಆಗ್ಲಿ ಸರ್, ಹಾಗೆ ಮಾಡಿ ಪ್ಲೀಸ್. ಯಾವ್ದು ಮಾಡೋಣ? ಅವ್ರ ತಂದೆಯವ್ರ ಪರಿಚಯವನ್ನೇ ಮಾಡ್ಕೊಡಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ರಂಗನಾಥ್ ಸರ್ ಅವ್ರಿಗೆ ಮತ್ತೆ ಇಲ್ಲಿ ನೆರೆದಿರೋ ಎಲ್ಲರಿಗೂ ಕೂಡ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಈ ಮಹಾನ್ ಚೇತನಗಳ ಬಗ್ಗೆ ಮಾತಾಡೋ ಅವಕಾಶ ಸಿಕ್ಕಿದ್ದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಮತ್ತೆ ಅಷ್ಟೇ ವಿನಮ್ರವಾಗಿ ಔಪಚಾರಿಕವಾಗಿ ಮಾತಾಡೋದಕ್ಕೆ ಬಯಸ್ತೀನಿ. ಯಾಕೆಂದ್ರೆ ಅವ್ರ ತಂದೆಯವ್ರ ಬಗ್ಗೆ ಅವರೇ ಮಾತಾಡೋರಿದ್ದಾರೆ. ಡಾಕ್ಟರ್ S. ರಾಮಸ್ವಾಮಿ ಅವರು 27 ಮಾರ್ಚ್ 1932ರಲ್ಲಿ ಬೆಂಗಳೂರಲ್ಲಿ ಜನಿಸಿದಂಥವ್ರು. ಇವರ ತಂದೆ ಹನುಮಂತರಾವ್, ತಾಯಿ ನಾಗಮ್ಮ. ಇವರು ವಿದ್ಯಾಭ್ಯಾಸ BA ಆನರ್ಸ್ ಸೆಂಟ್ರಲ್ ಕಾಲೇಜ್ ಬೆಂಗಳೂರು ಇಲ್ಲಿ ಆಯಿತು. 1954ರಲ್ಲಿ ಚಿನ್ನದ ಪದಕದೊಂದಿಗೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಇವರು MA ಮುಗಿಸಿದ್ದಾರೆ. ನೋಡಿ, 22 ವರ್ಷಕ್ಕೆ ಅವರಿಗೆ ಚಿನ್ನದ ಪದಕದೊಂದಿಗೆ MA ಅಭ್ಯಾಸ ಪೂರ್ಣಗೊಂಡಿತ್ತು. ನಂತರ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ MA ಪದವಿ 1966ರಲ್ಲಿ ಅವರು ಪೂರ್ಣಗೊಳಿಸ್ತಾರೆ. ಅಂದ್ರೆ 34 ವರ್ಷ ಅವಾಗ ವಯಸ್ಸವ್ರಿಗೆ. ಅದು ಕೂಡ ಫೈ ಬೀಟಾ ಕಪ್ಪ ಪ್ರಶಸ್ತಿಯೊಂದಿಗೆ. ಸತತ ವಿದ್ಯಾರ್ಥಿ ಅಂತ ಹೇಳ್ತಾರಲ್ಲ, ಟೀಚರ್ ಇಸ್ ಅನ್ ಎವರ್ ಲರ್ನರ್ ಅಂತ. ಹಾಗೆ ನೋಡಿ, 1988ನೇ ಇಸ್ವಿಯಲ್ಲಿ ಅಂದ್ರೆ ಅವ್ರಿಗೆ 56 ವರ್ಷ ಆದಾಗ 2ನೇ ಬಾರಿ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಪಡೆದು ಅದೇ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದಿಂದ 2ನೇ ಬಾರಿ ಕೂಡ ಅವರು ಶ್ರೇಷ್ಠ ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸ್ತಾರೆ. ಅಲ್ಲಿಗೆ ಅವರು ವಿಶ್ರಮಿಸದೆ 1991ರಲ್ಲಿ ಅಂದ್ರೆ 59 ವರ್ಷ ವಯಸ್ಸಾದಾಗ ಕೂಡ ಮತ್ತೆ 3ನೇ ಬಾರಿಗೆ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಅಮೆರಿಕಾದ ಯೇಲ್ ವಿಶ್ವವಿದ್ಯಾನಿಲಯದಿಂದ ಮತ್ತು ಆಸ್ಟಿನ್ನ ಟೆಕ್ಸಾಸ್ ವಿಶ್ವವಿದ್ಯಾನಿಲಯದಿಂದ ಅವರು ಮತ್ತೊಮ್ಮೆ ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾರೆ. ಹೀಗೆ ಅವರ ಬಹುಶಃ ನಿವೃತ್ತಿ ವಯಸ್ಸಿನವರೆಗೂ ಕೂಡ ವಿದ್ಯಾಭ್ಯಾಸವನ್ನು ಮಾಡಿರೋದು ನಮ್ಮೆಲ್ಲರಿಗೂ ಕೂಡ ಒಂದು ಮಾದರಿ ಅಂತ ನಾವಿಲ್ಲಿ ತಿಳಿಬಹುದು. ಇಂಗ್ಲಿಷ್ ಜೊತೆಗೆ ಅವರು ಗುರುಕುಲ ಮಾದರಿಯಲ್ಲಿ ಸಂಸ್ಕೃತವನ್ನು ಕೂಡ ಅಭ್ಯಾಸ ಮಾಡಿದ್ರು. 38 ವರ್ಷಗಳ ಕಾಲ ಅವರು ಬೆಂಗಳೂರಿನ ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕ ವೃತ್ತಿಯನ್ನ ಮಾಡಿದ್ದಾರೆ. ಅವರು ಬೋಧಿಸಿದಂತ ವಿಷಯಗಳು ವಿಶ್ವವ್ಯಾಪಿ ಆದಂಥವು. ಅಂದ್ರೆ ಅಮೆರಿಕ ಸಾಹಿತ್ಯ, 20ನೇ ಶತಮಾನದ ಬ್ರಿಟಿಷ್ ಸಾಹಿತ್ಯ, ಕಾಮನ್ವೆಲ್ತ್ ಸಾಹಿತ್ಯ, ತುಲನಾತ್ಮಕ ನಾಟಕ ಮತ್ತು ರಂಗಭೂಮಿ, ಹೀಗೆ ವಿಸ್ತೃತವಾದ ವಿಷಯಗಳ ಬಗ್ಗೆ ಅವರು ಬೋಧನೆ ಮಾಡಿದ್ದಾರೆ.
ಸಂದರ್ಶಕ ಪ್ರಾಧ್ಯಾಪಕರಾಗಿದ್ದದ್ದು ಅವರು ಟೆಕ್ಸಾಸ್ನ ಆಸ್ಟಿನ್ ಯೂನಿವರ್ಸಿಟಿಯಲ್ಲಿ, ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯಲ್ಲಿ, ಮತ್ತೆ ಲಂಡನ್ನ ಕಾಮನ್ವೆಲ್ತ್ ಇನ್ಸ್ಟಿಟ್ಯೂಟ್ ಅಂಡ್ ಸ್ಕೂಲ್ ಆಫ್ ಓರಿಯೆಂಟಲ್ ಅಂಡ್ ಆಫ್ರಿಕನ್ ಸ್ಟಡೀಸ್ ಇಲ್ಲಿ ಅವರು ಸಂದರ್ಶಕ ಪ್ರಾಧ್ಯಾಪಕರಾಗಿದ್ರು. ಮೆಕ್ಕಲ್ ಯೂನಿವರ್ಸಿಟಿಲಿ ಕೂಡ ಅವರು, ಕೆನಡಾದ ಮೆಕ್ಕಲ್ ಯೂನಿವರ್ಸಿಟಿಲಿ ಕೂಡ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ. ಇದರ ಜೊತೆಗೆ ಅವರು ಸಂಶೋಧನಾತ್ಮಕ ಲೇಖನಗಳನ್ನ ಸುಮಾರು 250ಕ್ಕೂ ಹೆಚ್ಚು ಪ್ರಕಟ ಮಾಡಿದ್ದಾರೆ. ಇವುಗಳ ವಿಷಯ ಏನಿರ್ತಿತ್ತು ಅಂದ್ರೆ ಇಂಡಿಯನ್ ಜರ್ನಲ್ ಆಫ್ ಇಂಗ್ಲಿಷ್ ಸ್ಟಡೀಸ್, ಇಂಡಿಯನ್ ಜರ್ನಲ್ ಆಫ್ ಅಮೆರಿಕನ್ ಸ್ಟಡೀಸ್, ಇಂಡಿಯನ್ ಜರ್ನಲ್ ಆಫ್ ಕೆನಡಿಯನ್ ಸ್ಟಡೀಸ್, ಈ ಪತ್ರಿಕೆಗಳಿಗೆ ಅವರು ಸಂಶೋಧನಾ ಪ್ರಬಂಧಗಳನ್ನ ಬರೆದಿದ್ದಾರೆ. ದ ಜರ್ನಲ್ ಆಫ್ ಕಾಮನ್ವೆಲ್ತ್ ಲಿಟ್ರೇಚರ್, ಇದಕ್ಕೂ ಕೂಡ ಅವರು ಸಂಶೋಧನಾ ಪ್ರಬಂಧಗಳನ್ನ ಬರೆದು ಸುಮಾರು 250ಕ್ಕೂ ಹೆಚ್ಚು ಪ್ರಬಂಧಗಳನ್ನ ಬರೆದಿದ್ದಾರೆ. ಜೊತೆಗೆ ಪತ್ರಿಕೆಗಳ ಸಂಪಾದಕತ್ವವನ್ನ ಮಾಡಿದ್ದಾರೆ. ಅವೆಲ್ಲ ಪ್ರಸಿದ್ಧವಾದ ಪತ್ರಿಕೆಗಳು. ಮದ್ರಾಸ್ ಮತ್ತು ಬೆಂಗಳೂರಿನಿಂದ ಪ್ರಕಟವಾಗುತ್ತಿದ್ದಂತಹ ಜರ್ನಲ್ ಆಫ್ ವೇದಾಂತ, ಈ ಪತ್ರಿಕೆಗೆ ಅವರು ಸಂಪಾದಕತ್ವ ಮಾಡಿದ್ದಾರೆ. ರಾಜ್ಯ ಸಾಹಿತ್ಯ ಅಕಾಡೆಮಿಯಿಂದ ಪ್ರಕಾಶವಾಗುತ್ತಿದ್ದಂತಹ ಅನಿಕೇತನ ಅನ್ನೋ ಪತ್ರಿಕೆಯ ಇಂಗ್ಲಿಷ್ ಆವೃತ್ತಿಗೆ ಇವರು ಸಂಪಾದಕರಾಗಿ ದುಡಿದಿದ್ದಾರೆ. ಇಂಡಿಯನ್ ಜರ್ನಲ್ ಆಫ್ ಅಮೆರಿಕನ್ ಸ್ಟಡೀಸ್ ನ ಗೌರವ ಸಂಪಾದಕತ್ವವನ್ನು ನಿರ್ವಹಿಸಿದ್ದಾರೆ. ಅದರಲ್ಲಿ ಅವರು ಅಮೆರಿಕ ನಾಟಕ ಮತ್ತು ರಂಗಭೂಮಿ ಬಗ್ಗೆ ಬರೆದಿದ್ದಾರೆ. ಕೋಲ್ಕತ್ತಾದ ಥಿಯೇಟರ್ ಇಂಟರ್ನ್ಯಾಷನಲ್, ಅದರಲ್ಲಿ ಬರಹಗಾರ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಮತ್ತು ಭಾರತೀಯ ವಿದ್ಯಾಭವನದ ಗಾಂಧಿ ಸೆಂಟರ್ ಆಫ್ ಸೈನ್ಸ್ ಅಂಡ್ ಹ್ಯೂಮನ್ ವ್ಯಾಲ್ಯೂಸ್ ನಲ್ಲಿ ಕೂಡ ಅವರು ಸಂಪಾದಕರಾಗಿ ದುಡಿದಿದ್ದಾರೆ. ಸಂಸ್ಕೃತಿ ಪತ್ರಿಕೆಯ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. 30ಕ್ಕೂ ಹೆಚ್ಚು ವರ್ಷಗಳ ಕಾಲ ದೂರದರ್ಶನದಲ್ಲಿ ಸಂದರ್ಶನ ಸೇವೆಯನ್ನ ನಡೆಸಿಕೊಟ್ಟಿದ್ದಾರೆ. ಹೀಗೆ ದೇಶದಾದ್ಯಂತ ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಶೈಕ್ಷಣಿಕ ಪ್ರಬಂಧಗಳನ್ನ ಮಂಡನೆ ಮಾಡಿ ಅವಿರತವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮ ಕಾಣಿಕೆಯನ್ನ ಕೊಟ್ಟಿದ್ದಾರೆ. ಇವರು ಕೃತಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿವೆ. ಅವುಗಳಲ್ಲಿ ಯಾವ ಪ್ರಮುಖವಾದವು ಅಂದ್ರೆ ಇಂಗ್ಲಿಷ್ ನಲ್ಲಿ ಬರೆದಂತವು ಎಸ್ಸೆಸ್ ಆನ್ ಕಾಮನ್ವೆಲ್ತ್ ಲಿಟರೇಚರ್, ಕಾಮೆಂಟ್ರೀಸ್ ಆನ್ ಕಾಮನ್ವೆಲ್ತ್ ಪೊಯಟ್ರಿ ಅಂಡ್ ಡ್ರಾಮಾ, ಕಾಮೆಂಟ್ರೀಸ್ ಆನ್ ಕೆನಡಿಯನ್ ಲಿಟರೇಚರ್, ಇಂಡಿಯನ್ ಫಿಲಾಸಫಿಕಲ್ ಐಡಿಯಾಸ್ ಅಂಡ್ ವೆಸ್ಟರ್ನ್ ಲಿಟರೇಚರ್, ಎಸ್ಸೆಸ್ ಆನ್ ಅಮೆರಿಕನ್ ಲಿಟರೇಚರ್. ಇವು ಇಂಗ್ಲಿಷ್ ನಲ್ಲಿ ಬರೆದಂತ ಪ್ರಮುಖ ಕೃತಿಗಳು. ಹಾಗೆ ಕನ್ನಡದಲ್ಲಿ ಕೂಡ ಅವರು ತಮ್ಮ ಕಾಣಿಕೆಯನ್ನ ಕೊಟ್ಟಿದ್ದಾರೆ. ಯಾವುವು ಅಂದ್ರೆ ಕೆಲವು ವಿದೇಶಿ ನಾಟಕಕಾರರು ಅನ್ನೋ ಪುಸ್ತಕ ಬರೆದಿದ್ದಾರೆ. ಇಂಗ್ಲೆಂಡಿನಲ್ಲಿ ಅಲೆಮಾರಿ, ಸಾಹಿತ್ಯ ಲೋಕದ ನೆನಪುಗಳು, ಫ್ರಾನ್ಸ್ ನಲ್ಲಿ ಅಲೆಮಾರಿ, ಇಟಲಿಯಲ್ಲಿ ಅಲೆಮಾರಿ, ಭಗವಾನ್ ರಮಣ ಮಹರ್ಷಿ, ಫ್ರೆಂಚ್ ಸಾಹಿತ್ಯ, ಜರ್ಮನಿಯಲ್ಲಿ ಅಲೆಮಾರಿ ಇತ್ಯಾದಿ ಪುಸ್ತಕಗಳನ್ನ ಬರೆದಿದ್ದಾರೆ. ಹಾಗಾಗಿ ಇವ್ರನ್ನ ಅಲೆಮಾರಿ ರಾಮಸ್ವಾಮಿ ಅಂತಾನೆ ಅವರ ವಿದ್ವಲ್ಲೋಕ ಗುರುತಿಸ್ತಾ ಇತ್ತು. ಆ ಟೈಟಲ್ ಕೊಟ್ಟಾಗ ನನ್ಗನ್ಸಿದ್ದೇನು ಅಂದ್ರೆ ಅವರು ನಾನ್ ದೊಡ್ಡ ವಿದ್ವಾಂಸ ಅಂತ ಅನ್ಕೊಳ್ದೆ ತುಂಬಾ ಸಹೃದಯವಾಗಿ ಮತ್ತೆ ಪೊಲೈಟ್ ಆಗಿ ತಮ್ಮಂತ ಒಬ್ರು ಅಲೆಮಾರಿ ಅನ್ಕೊಂಡು ಅಷ್ಟು ಸಜ್ಜನಿಕೆ ತೋರಿಸಿದ್ದಾರೆ ಅಂತ ಇದು ಹೆಸರಲ್ಲಿ ಗೊತ್ತಾಗ್ತಿದೆ. ವ್ಯಕ್ತಿ ಚಿತ್ರಗಳು ಕೂಡ ರಚನೆ ಮಾಡಿದ್ದಾರೆ ಅವರು. ಶಿವರಾಮ್ ಕಾರಂತರು, ಭೈರಪ್ಪ, MSK ಪ್ರಭು, YNK, JP ರಾಜರತ್ನಂ, SK ರಾಮಚಂದ್ರ ರಾವ್, HV ನಾಗರಾಜ್ ರಾವ್ ಇವ್ರಗಳ ಬಗ್ಗೆ ಇಂಗ್ಲಿಷ್ ಪತ್ರಿಕೆಗಳಿಗೆ ಲೇಖನಗಳನ್ನ ಬರೆದಿದ್ದಾರೆ. ಇವರು ನಿವೃತ್ತಿಯ ನಂತರ ಕೂಡ ಬೋಧಕರಾಗಿ, ಸಂಶೋಧಕರಾಗಿ, ಬರಹಗಾರರಾಗಿ ಅನೇಕ ಸಮ್ಮೇಳನಗಳಲ್ಲಿ ಲೇಖನಗಳನ್ನ ಪ್ರಕಟಿಸಿದ್ದಾರೆ. ಹೀಗೆ ಕರ್ನಾಟಕದ ಕೀರ್ತಿ ಪತಾಕೆಯನ್ನ ದೇಶ ವಿದೇಶಗಳಲ್ಲಿ ಇವರು ಎತ್ತಿ ಹಿಡಿದಿದ್ದಾರೆ. ಇಷ್ಟಾಗಿ ಇವರು ಯಾವುದೇ ಒಂದು ವಿದೇಶದಲ್ಲಿ ನೆಲೆಸದೆ ನಮ್ಮ ಭಾರತದಲ್ಲಿ ನೆಲೆಸಿ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ತಂದಿದ್ದಾರೆ. ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗ ಅವರ ಸುಪುತ್ರರಾದಂತಹ ಇಂದಿನ ಭಾಷಣಕಾರರಾದಂತಹ ಮಹಾಮಹೋಪಾಧ್ಯಾಯ ಡಾಕ್ಟರ್ S. ರಂಗನಾಥ್ ಅವರ ಪರಿಚಯ ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ನನಗೆ ಒಂದು ರೀತಿ ಸಂಕೋಚ ಆಗ್ತಿದೆ ಇಂಥ ವಿದ್ವಾಂಸರ ಬಗ್ಗೆ ಇಲ್ಲಿ ಮಾತಾಡೋ ಅಷ್ಟು ದೊಡ್ಡವನಲ್ಲ ನಾನು. ಆದ್ರೂ ಔಪಚಾರಿಕವಾಗಿ ಮಾತ್ರ ಮಾತಾಡ್ತಿದ್ದೀನಿ. ರಂಗನಾಥ್ ಸರ್ ಅವರ ಭಾಷಣಗಳನ್ನ ಕೇಳಿದ್ದೀನಿ. ಅವರು ಅಷ್ಟಾವಧಾನದಲ್ಲಿ ಪೃಚ್ಛಕರಾಗಿರುವಂತ ಒಂದು ಅಷ್ಟಾವಧಾನಗಳನ್ನು ನೋಡೋ ಭಾಗ್ಯ ಸಿಕ್ಕಿದೆ ನನಗೆ. ಸೊ ಅವ್ರ ಬಗ್ಗೆ ಪರಿಚಯ. ಇವರು ಸ್ವತಃ ಲೇಖಕರು, ಕವಿಗಳು, ಭಾಷಾ ತಜ್ಞರು ಮತ್ತು ವಿದ್ವಾಂಸರು. ಇವರು MA ಸಾಂಸ್ಕ್ರಿಟ್ ನಲ್ಲಿ ಫಸ್ಟ್ ರ್ಯಾಂಕ್ ಅಲ್ಲಿ ಉತ್ತೀರ್ಣರಾಗಿದ್ದಾರೆ ಬೆಂಗಳೂರು ಯೂನಿವರ್ಸಿಟಿಯಿಂದ. ಹರಿಯಾಣ ಗೋಲ್ಡ್ ಮೆಡಲ್ ವಿಜೇತರು. ಹೆಬ್ಬಾರ್ ವೈಷ್ಣವ ಸಭಾದಿಂದ ಸ್ವರ್ಣ ಪದಕವನ್ನ
ಪಡೆದಿದ್ದಾರೆ. ಇವರಿಗೆ ಅನೇಕ ಬಿರುದುಗಳನ್ನ ನೀಡಿದ್ದಾರೆ ಪ್ರತಿಷ್ಠಿತ ಸಂಸ್ಥೆಗಳು. ಅದರಲ್ಲಿ ಕೆಲವು ಹೇಳೋದಾದ್ರೆ ವೇದಭೂಷಣ ಎಂಬ ಬಿರುದು ವೇದ ಧರ್ಮ ಪರಿಪಾಲನಾ ಸಭಾದಿಂದ, ವೇದಶ್ರೀ ಎಂಬ ಬಿರುದು ವರ್ಲ್ಡ್ ಅಸೋಸಿಯೇಷನ್ ಆಫ್ ವೇದಿಕ್ ಸ್ಟಡೀಸ್ ನಿಂದ, ಅದು USA ಬೆಂಗಳೂರು ಬ್ರಾಂಚ್ ಆಗಿದೆ. ದ ಮ್ಯಾನ್ ಆಫ್ ದ ಇಯರ್ 1996 ಅಂತ ಹೇಳಿ ಅಮೆರಿಕನ್ ಬಯೋಗ್ರಫಿಕಲ್ ಇನ್ಸ್ಟಿಟ್ಯೂಟ್ USA ಅವರು ಇವ್ರನ್ನ ಗುರುತಿಸಿ ಸನ್ಮಾನಿಸಿದ್ದಾರೆ. ಇವರಿಗೆ ಚಾಮರಾಜೇಂದ್ರ ಸಂಸ್ಕೃತ ಕಾಲೇಜಿನಿಂದ ವಿದ್ವಾನ್ ಎಂಬ ಪದವಿ ದೊರೆತಿದೆ. ಋಗ್ವೇದವನ್ನ ಇವರು ಸಾಂಪ್ರದಾಯಿಕವಾಗಿ ಸತತವಾಗಿ 8 ವರ್ಷಗಳ ಅಧ್ಯಯನ ಮತ್ತು ಅಭ್ಯಾಸ ಮಾಡಿದ್ದಾರೆ. ಇವರು PhD ವಿಷಯ ಭಾರತೀಯ ತತ್ವಶಾಸ್ತ್ರಕ್ಕೆ ವಾಚಸ್ಪತಿ ಮಿಶ್ರರ ಕೊಡುಗೆ. ಮಹನೀಯರು 100ಕ್ಕೂ ಹೆಚ್ಚಿನ ಪುಸ್ತಕಗಳನ್ನ, 100ಕ್ಕೂ ಹೆಚ್ಚಿನ ಸಂಶೋಧನಾ ಲೇಖಗಳನ್ನ ಬರೆದಿದ್ದಾರೆ. ಸಂಸ್ಕೃತದಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರೊಫೆಸರ್ ಸತ್ಯವ್ರತ ಶಾಸ್ತ್ರಿ ಅವರ ರಾಮಕೀರ್ತಿ ಮಹಾಕಾವ್ಯಂ ಇದರ ಕನ್ನಡ ಅನುವಾದವನ್ನ ಬ್ಯಾಂಕಾಕ್ನಲ್ಲಿ ಪ್ರಕಟ ಮಾಡಲಾಗಿದೆ. ಶ್ರೀಯುತರು NMKRV ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಸಂಸ್ಕೃತ ವಿಭಾಗದ ಮುಖ್ಯಸ್ಥರಾಗಿ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ನಂತರ RV ಇನ್ಸ್ಟಿಟ್ಯೂಟ್ ಆಫ್ ಸಾಂಸ್ಕ್ರಿಟ್ ಸ್ಟಡೀಸ್ ನ ನಿರ್ದೇಶಕರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಇವರಿಗೆ ಬ್ಯಾಂಕಾಕ್ನ ರಾಜಕುಮಾರಿ ಮಹಾಚಕ್ರಿ ಸಿರಿಂಧೋರ್ನವರು ಗೌರವಿಸಿದ್ದಾರೆ 2013ರಲ್ಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಇವರು ಪುಸ್ತಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ 2012-13ನೇ ಸಾಲಿನಲ್ಲಿ. ಅವರ ಗಾಂಧಿ ಇನ್ ಸಾಂಸ್ಕ್ರಿಟ್ ಲಿಟರೇಚರ್ ಎಂಬ ಪುಸ್ತಕಕ್ಕೆ, ಇದು ಗಾಂಧಿ ಭವನದಿಂದ ಪ್ರಕಾಶಿತವಾಗಿದೆ. ಹಾಗೆ ಇವರಿಗೆ ತೆಲುಗು ವಿಜ್ಞಾನ ವೇದಿಕೆ 2014ರಲ್ಲಿ ವಿದ್ಯಾವಾರಿಧಿ ಎಂಬ ಬಿರುದನ್ನು ನೀಡಿ ಗೌರವಿಸಿದ್ದಾರೆ. MHRD ವತಿಯಿಂದ ಕನ್ನಡ ಭಾಷಾ ತಜ್ಞ ಎಂಬ ಒಂದು ಉಪಾಧಿಗೆ ಇವ್ರನ್ನ ನೇಮಿಸಿದ್ರು. ಅದು ಬಹುಭಾಷಾ ಶಬ್ದಕೋಶ ರಚನೆ. ಅದು 2014ರಲ್ಲಿ ಈ ಒಂದು ಕಾರ್ಯದಲ್ಲಿ ಶ್ರೀಯುತರು ತೊಡಗಿದ್ರು. ಇವರಿಗೆ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠ ತಿರುಪತಿ ಇವರು ವಾಚಸ್ಪತಿ ಎಂಬ ಬಿರುದನ್ನ 2014ರಲ್ಲಿ ನೀಡಿ ಗೌರವಿಸಿದ್ದಾರೆ. ಜೊತೆಗೆ ಶಂಕರ ಕೃಪಾದವರು ಆಧ್ಯಾತ್ಮ ವಿದ್ಯಾಲಂಕಾರ ಎಂಬ ಪ್ರಶಸ್ತಿಯನ್ನು ನೀಡಿದ್ದಾರೆ. ವೇದ ವಿದ್ವಾಂಸ ಎಂಬ ಪ್ರಶಸ್ತಿಯನ್ನು ಶಂಕರಶಾಸ್ತ್ರಿ ಟ್ರಸ್ಟ್ ಇವರಿಗೆ ನೀಡಿ ಗೌರವಿಸಿದೆ. ಹಾಗೆ ವಾಗ್ಯೋಗ ಸನ್ಮಾನ ಪೀಠ ಕಾಶಿ ಇದು ಸನ್ಮಾನಿಸಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಯ್ಕೆ ಸಮಿತಿ ಸದಸ್ಯರಾಗಿ ಇವರು 2016-17ನೇ ಸಾಲಿನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಹಿಮಾಚಲ್ ಪ್ರದೇಶ್ ಯೂನಿವರ್ಸಿಟಿ ಇವರಿಗೆ D.Litt ಅನ್ನ ನೀಡಿ ಗೌರವಿಸಿದೆ. ಹಾಗೆ MHRD ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನ ದಿಲ್ಲಿ ಇವರು 3 ವರ್ಷಗಳ ಕಾಲ ಇದರ ಪ್ರತಿನಿಧಿಯಾಗಿ ಅಂದ್ರೆ 2008ರಿಂದ 2011ರವರೆಗೂ ಸೇವೆ ಸಲ್ಲಿಸಿದ್ದಾರೆ. ಚೆನ್ನೈನ ರಾಷ್ಟ್ರಭಾಷಾ ವಿಶಾರದ ಹಿಂದಿ ಈ ಪದವಿಯನ್ನ ಇವರು ಪಡೆದಿದ್ದಾರೆ. ಇವರು ವಿದೇಶಗಳಾದ ಆಕ್ಸ್ಫರ್ಡ್, ಕೇಂಬ್ರಿಡ್ಜ್, ಲಂಡನ್, ಬ್ರಿಟನ್, ನಾಟಿಂಗ್ಹ್ಯಾಮ್, ಬರ್ಲಿನ್, ಪಿಟರ್ಬರ್ಗ್ ಇತ್ಯಾದಿ ದೇಶಗಳ ವಿಶ್ವವಿದ್ಯಾಲಯಗಳಲ್ಲಿ ಭಾಷಣಕಾರರಾಗಿ ಜೂನ್-ಜುಲೈ 2011ರಲ್ಲಿ ಭಾರತೀಯ ಸಂಸ್ಕೃತಿ ಬಗ್ಗೆ ತಮ್ಮ ವಿದ್ವತ್ಪೂರ್ಣ ಭಾಷಣಗಳನ್ನ ನೀಡಿದ್ದಾರೆ. ಭಾರತ ಸಂಸ್ಕೃತಿಯನ್ನ ವಿದೇಶಗಳಲ್ಲೆಲ್ಲ ಹರಡಿದ್ದಾರೆ. ಮತ್ತೆ ಪಾರ್ಲಿಮೆಂಟ್ ಆಫ್ ಲಂಡನ್ ನಲ್ಲಿ ಶ್ರೀಯುತರಿಗೆ ಸನ್ಮಾನ ಏರ್ಪಟ್ಟಿದೆ. ಅದು ನಮ್ಮೆಲ್ಲರ ಹೆಮ್ಮೆ. ಸೌತ್ ಈಸ್ಟ್ ಏಷ್ಯನ್ ಲ್ಯಾಂಗ್ವೇಜಸ್ ಇವರು ಇನ್ಫ್ಲೂಯೆನ್ಸ್ ಆಫ್ ಸಾಂಸ್ಕ್ರಿಟ್ ಇದ್ರ ಬಗ್ಗೆ ಇಲ್ಲಿ ಒಂದು ಪತ್ರಿಕೆ ಒಂದು ಲೇಖನವನ್ನ ಇವರು ಮಂಡಿಸಿದ್ದಾರೆ. ಹಾಗೆ ಬ್ಯಾಂಕಾಕ್, ಥೈಲ್ಯಾಂಡ್ ಈ ದೇಶಗಳಲ್ಲಿ ಕೂಡ ಇವರು ಸಂಸ್ಕೃತಿ ಸಂಚಾಲಕರಾಗಿ ಭಾಷಣಕಾರರಾಗಿ ಸೇವೆ ಸಲ್ಲಿಸಿದ್ದಾರೆ. 2017ರಲ್ಲಿ ಕಾಶಿ ವಿಶ್ವವಿದ್ಯಾಲಯ ಶ್ರೀಯುತರಿಗೆ ಮಹೋಪಾಧ್ಯಾಯ ಎಂಬ ಬಿರುದನ್ನು ನೀಡಿ ಗೌರವಿಸಿದೆ. ಸ್ವರ್ಣವಲ್ಲಿ ಸಂಸ್ಥಾನ ವಿದ್ಯಾ ಸುಧಾರಣವ ಎಂಬ ಬಿರುದನ್ನು ನೀಡಿ ಗೌರವಿಸಿದೆ. ಮತ್ತೆ 2018ರಿಂದ 2022ರವರೆಗೆ ಅಂದ್ರೆ 5 ವರ್ಷಗಳ ಕಾಲ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಡ್ವೈಸರಿ ಬೋರ್ಡ್ ನಲ್ಲಿ ಶ್ರೀಯುತರು ಕೆಲಸ ಮಾಡಿದ್ದಾರೆ. ಈ ಎಲ್ಲಾ ಬಿರುದುಗಳು ಅವರಿಗೆ ಬಿರುದುಗಳಷ್ಟೇ ಅಲ್ಲ, ಅವರ ವ್ಯಕ್ತಿತ್ವವನ್ನು ತಿಳಿಸ್ತಕ್ಕಂತಹ ನಿಜವಾದ ನಾಮಧೇಯಗಳು ಅಂತಂದ್ರೂ ಕೂಡ ಏನ್ ತಪ್ಪಾಗೋದಿಲ್ಲ. ಅಂತ ವಿದ್ವಾಂಸರು ಇವತ್ತು ನಮ್ಮನ್ನ ಉದ್ದೇಶಿಸಿ ಮಾತಾಡಲಿದ್ದಾರೆ. ಅವರ ಪಾದಾರವಿಂದಗಳಲ್ಲಿ ಭಕ್ತಿಯುಕ್ತ ನಮಸ್ಕಾರಗಳನ್ನ ಸಲ್ಲಿಸ್ತೇನೆ. ಅವರು ಒಂದು ಭಾಷಣ ಮಾಡಿದ್ರು ಸಂಸ್ಕೃತ್ ಬಗ್ಗೆ. ಸಂಸ್ಕೃತದ ಅದು ಮೃತ ಭಾಷೆ ಅಂತ ಅಂತಾರೆ ಎಲ್ಲರೂ, ಆದ್ರೆ ಅದಲ್ಲ ಅಂತ ಹೇಳಿ ಎಷ್ಟು ವ್ಯಾಪಕವಾಗಿ ಸಂಶೋಧನಾತ್ಮಕವಾಗಿ ಮಾತಾಡಿದ್ರು ಅದನ್ನ ಅಂದ್ರೆ ಅಕ್ರೆಡಿಟೇಷನ್ ಕಮಿಟಿ ಬರುತ್ತಲ್ಲ, ಅವರು ಅದನ್ನ ಒಪ್ಕೊಂಡು ಮೆಚ್ಚಿ ಹೋದ್ರು ಅಂತ ಹೇಳಿ ಆ ಪತ್ರಿಕೆಗಳು ಏನೇನ್ ಪ್ರಕಟ ಆಗ್ತಾ ಇದೆ ಸಂಸ್ಕೃತದಲ್ಲಿ ಅವೆಲ್ಲದನ್ನು ನಾನು ಟೇಬಲ್ ಮೇಲೆ ಹರಡಿ ಅವ್ರಿಗೆ ತೋರಿಸಿದಾಗ ಸಂಸ್ಕೃತ ಮೃತ ಭಾಷೆ ಅಲ್ಲ ಅಂತ ಅವ್ರು ಒಪ್ಕೊಳ್ಬೇಕಾಯ್ತು ಅಂತ
ಒಂದು ಕಾರ್ಯ ನಾನು ಅಲ್ಲಿ NMKRB ಮಾಡಿದ್ದೆ ಅಂತ ಎಲ್ಲ ಹೇಳಿದ್ರು. ಆಮೇಲೆ ಕಾವ್ಯೇಶು ನಾಟಕಂ ರಮ್ಯಂ ಅಂತ ಹೇಳೋ ಒಂದು ಮಾತಿದೆಯಲ್ಲ, ಅಭಿಜ್ಞಾನ ಶಾಕುಂತಲದ್ದು, ಅದರ ಶ್ಲೋಕಗಳನ್ನ ಅವರು ನಿರರ್ಗಳವಾಗಿ ಸ್ಪಷ್ಟವಾಗಿ ಪಟಪಟ ಅಂತ ಹೇಳಿದಾಗ ತುಂಬಾ ಇಂಪ್ರೆಸ್ ಆಗಿತ್ತು ನನಗೆ. ಅವ್ರ ಭಾಷಣಗಳನ್ನ ಕೇಳ್ತಾ ಇರ್ತೀನಿ. ಅಂತ ಶ್ರೀಯುತರ ಬಗ್ಗೆ 4 ವಿಷಯ ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಜಿಜ್ಞಾಸಾ ತಂಡಕ್ಕೆ ಹೃತ್ಪೂರ್ವಕದ ವಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೆ ಶ್ರೀಯುತ ರಂಗನಾಥ್ ಸರ್ ಅವ್ರಿಗೂ ಕೂಡ ಭಕ್ತಿಯುಕ್ತ ನಮಸ್ಕಾರಗಳನ್ನ ಸಲ್ಲಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ತಪ್ಪಾಗಿದ್ರೆ ಕ್ಷಮಿಸಿ. ಧನ್ಯವಾದಗಳು. ಧನ್ಯವಾದಗಳು ವಿಜಯ್ ಕುಮಾರ್ ಅವರಿಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಇಂದಿನ ಉಪನ್ಯಾಸಕಾರರಾದ ಡಾಕ್ಟರ್ ಎಸ್ ರಾಮಸ್ವಾಮಿ ಅವರನ್ನ ಕುರಿತು ಮಾತನಾಡಬೇಕಾಗಿರುವಂತಹ ಡಾಕ್ಟರ್ ಎಸ್ ರಂಗನಾಥ್ ಅವರು ತಮ್ಮ ಉಪನ್ಯಾಸವನ್ನ ಆರಂಭಿಸಬೇಕು ಅಂತ ವಿನಮ್ರವಾಗಿ ಕೇಳ್ಕೊಳ್ತೀನಿ ಸರ್. ಎಲ್ಲರಿಗೂ ನಮಸ್ಕಾರ. ಜಿಜ್ಞಾಸಾ ತಂಡ 1 ವರ್ಷದಿಂದ ಸತತವಾಗಿ ಈ ಸಾಂಸ್ಕೃತಿಕವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇರೋದು ನಿಜಕ್ಕೂ ಕೂಡ ಅತ್ಯಂತ ಪ್ರಶಂಸನೀಯ ಹಾಗೂ ಔಚಿತ್ಯಪೂರ್ಣ ಎಂಬುದಾಗಿ ಇದಂ ಪ್ರಥಮವಾಗಿ 2 ಮಾತುಗಳನ್ನ ವಿನಂತಿಸಿಕೊಂಡು, ಇಲ್ಲಿವರೆಗೂ ಕೂಡ ನನ್ನ ಬಗ್ಗೆ ಕೆಲವು ಮಾತುಗಳನ್ನ ಪ್ರಶಂಸಾತ್ಮಕವಾಗಿ ಆಡಿರ್ತಕ್ಕಂತಹ ಶ್ರೀಯುತ ಹೆಗ್ಜಿ ವಿಜಯ್ ಕುಮಾರ್ ಅವರಿಗೂ, ಶ್ರೀಮತಿ ಪದ್ಮಾಮೂರ್ತಿ ಅವರಿಗೂ, ಇಲ್ಲಿ ನಡೆದಿರ್ತಕ್ಕಂತಹ ಪ್ರೊಫೆಸರ್ ವಿಶ್ವನಾಥರಾವ್ ಅವರಿಗೂ ಹಾಗೂ ಉದಯ್ ರವಿ ಶಾಸ್ತ್ರಿ ಅವರಿಗೂ ಮತ್ತು ಅನ್ನಪೂರ್ಣ ಜಗದೀಶ್ ಅವರಿಗೂ ಮತ್ತಿತರರಿಗೂ ಕೂಡ ನಾನು ಆಭಾರಿ ಎಂಬುದಾಗಿ ವಿನಂತಿಸಿಕೊಂಡು, ನಮ್ಮ ತಂದೆಯವರ ಬಗ್ಗೆ 4 ಮಾತುಗಳನ್ನು ಆಡೋದಕ್ಕೆ ಸದವಕಾಶವನ್ನ ಕಲ್ಪಿಸಿಕೊಟ್ಟಂತಹ ಎಲ್ಲ ಮಹನೀಯರಿಗೂ ಕೂಡ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ. 3 ತಿಂಗಳ ಕೆಳಗೆ ನಾನು ಶಿಮ್ಲಾನಲ್ಲಿ ಫೆಲೋ ಆಗಿದ್ದಾಗ ನನಗೊಂದು ಕರೆ ಬಂತು, ಈ ರೀತಿಯಾಗಿ ನಿಮ್ಮ ತಂದೆ ಬಗ್ಗೆ ಮಾತಾಡಬೇಕು ಅಂತ. ನಾ ಹೇಳ್ದೆ, ನಾನು ಡಿಸೆಂಬರ್ ತನಕ ಬರೋದಿಲ್ಲ, ಡಿಸೆಂಬರ್ 15 ಆದ್ಮೇಲೆ ಬರ್ತೀನಿ, ಮತ್ತೆ ಮಾರ್ಚ್ ಅಲ್ಲಿ ವಾಪಸ್ ಹೋಗ್ಬೇಕಾಗತ್ತೆ, ಅಷ್ಟ್ರ ಮಧ್ಯ ಆಗೋ ಹೋಗಿದ್ರೆ ಪರವಾಗಿಲ್ಲ ಅಂತ. ಅವ್ರು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮತ್ತೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಸಂದರ್ಭ ಒದಗಿಸಿರೋದಕ್ಕೆ ಎಲ್ಲ ಆಯೋಜಕರಿಗೂ ಕೂಡ ನಾನು ಅತ್ಯಂತ ಆಭಾರಿ. ಮೊಟ್ಟ ಮೊದಲನೇದಾಗಿ ನಮ್ಮ ತಂದೆಯವರಿಗೆ ಅವರ ಗುರುಗಳ ಬಗ್ಗೆ ಅಪಾರವಾಗಿರ್ತಕ್ಕಂಥ ಭಕ್ತಿ, ವಿಶ್ವಾಸ, ಶ್ರದ್ಧೆ ಮತ್ತು ಗೌರವ ಇತ್ತು. ಆ ದೃಷ್ಟಿಯಿಂದ ಅವ್ರ ಗುರುಗಳನ್ನ ಹೇಗ್ ಕಂಡ್ರು ಅನ್ನೋದರಿಂದ ಪ್ರಾರಂಭ ಮಾಡೋದಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಯಾಕೆಂದ್ರೆ ಗುರು ಅನ್ನೋ ಶಬ್ದ ನಮ್ಮಲ್ಲಿ ಭಾಷಾಂತರ ಮಾಡಕ್ ಬರಲ್ಲ. ಗುರು ಅಂದ್ರೆ ಟೀಚರ್ ಅಲ್ಲ, ಮೆಂಟರ್ ಅಲ್ಲ, ಪ್ರಿಸೆಪ್ಟರ್ ಅಲ್ಲ. ಗು ಅಂದ್ರೆ ಅಜ್ಞಾನ, ರು ಅಂದ್ರೆ ನಿವಾರಕ. ಯಾರು ಅಜ್ಞಾನ ಎಂಬತಕ್ಕಂತ ಕತ್ತಳೆಯನ್ನ ನಿವಾರಿಸಿ ಜ್ಞಾನ ಎಂಬತಕ್ಕಂತಹ ದಿವ್ಯವಾದ ಬೆಳಕನ್ನ ನೀಡ್ತಾರೋ ಅಂಥವ್ರಿಗೆ ಗುರು ಅಂತ ಹೇಳೋದು. ಗುರು ಗೀತ, ಗುರು ಸಂಹಿತ, ಗುರು ಅಷ್ಟಕ, ಗುರು ಪಾದಾವಲಂಬ ಸ್ತೋತ್ರ, ಗುರು ಪೂರ್ಣಿಮಾ, ಇದೆಲ್ಲವೂ ಕೂಡ ಇದಕ್ಕೆ ದ್ಯೋತಕವಾಗಿರ್ತಕ್ಕಂತಹ ಮಾತುಗಳು. ಮೊದಲನೇದಾಗಿ ಪ್ರೊಫೆಸರ್ ಕೆ ಅನಂತರಾಮಯ್ಯ ಎಂಬತಕ್ಕಂಥವ್ರ ಬಗ್ಗೆ ನಮ್ಮ ತಂದೆಯವರು ಏನ್ ಹೇಳ್ತಾ ಇದ್ದಾರೆ ಅನ್ನೋದ್ರಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರೊಫೆಸರ್ ಅನಂತರಾಮಯ್ಯನವರು ಸೆಂಟ್ರಲ್ ಕಾಲೇಜಲ್ಲಿ ಇಂಗ್ಲಿಷ್ ಪಾಠ ಮಾಡ್ತಾ ಇದ್ರಂತೆ ನಮ್ಮ ತಂದೆಯವರಿಗೆ 52-54 ಇಸ್ವಿನಲ್ಲಿ. ಅವರು ಯಾವುದೇ ಒಂದು ವಿಷಯ ತೆಗೆದುಕೋಬೇಕಾದ್ರೂ ಕೂಡ ರೋಮನ್ ಪ್ಲೇ ಡಿಸ್ಕಸ್ ಮಾಡ್ಬೇಕಾದ್ರೆ ಪೂರ್ತಿ ರೋಮನ್ ಹಿಸ್ಟ್ರಿ ಪಾಠ ಮಾಡೋರಂತೆ. ಮೊದಲು ಗ್ರೀಕ್ ಪ್ಲೇ ಪಾಠ ಮಾಡ್ಬೇಕಾದ್ರೆ ಗ್ರೀಕ್ ಹಿಸ್ಟ್ರಿ ಪಾಠ ಮಾಡೋರಂತೆ. ಸ್ಟೂಡೆಂಟ್ಸ್ ಎಲ್ಲ ಇದೇನು ಈ ಮನುಷ್ಯ ಹಿಸ್ಟ್ರಿ ಪಾಠ ಮಾಡ್ತಾನೋ, ಲಿಟ್ರೇಚರ್ ಪಾಠ ಮಾಡ್ತಾನೋ, ಡ್ರಾಮಾಗ್ ಯಾವ ಕಾಲಕ್ಕೆ ಬರ್ತಾನಪ್ಪ ಅಂತ ಆ ರೀತಿಯಾಗಿರ್ತಕ್ಕಂತಹ ಗೊಂದಲದಲ್ಲಿ ಸಿಲುಕ್ತಾ ಇತ್ತರಂತೆ. ಯಾಕೆಂದ್ರೆ ಆ ಹಿನ್ನೆಲೆ ಕೊಡದೆ ಹೋದ್ರೆ, ಚಾರಿತ್ರಿಕವಾಗಿ ನಾವು ಅದನ್ನ ಪ್ಲೇಸ್ ಮಾಡದೆ ಹೋದ್ರೆ ಆ ನಾಟಕ ಆಗ್ಲಿ, ಕವಿಗಾಗ್ಲಿ, ಕವನಕ್ಕಾಗ್ಲಿ ನಾವು ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಜಸ್ಟಿಸ್ ಮಾಡಕ್ ಆಗಲ್ಲ ಎಂಬತಕ್ಕಂತ ಭಾವನೆಯಿಂದ ಅವರು ಆ ರೀತಿಯಾಗಿ ಪಾಠ ಮಾಡ್ತಾ ಇದ್ರಂತೆ. ಮತ್ತು ಅವರಿಗೆ ಕಾಫಿ ತುಂಬಾ ಪ್ರಿಯವಾಗಿರೋದ್ರಿಂದ ದಿನಕ್ಕೆ 24 ಕಪ್ ಕಾಫಿ ಕುಡಿತಾ ಇದ್ರಂತೆ. ಅಲ್ಲೇ ಕ್ಲಾಸ್ ರೂಮ್ ಅಲ್ಲೇ ಒಂದು ಮೂಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಚೊಯ್ ಅಂತ ಶಬ್ದ ಆದಾಗ ಎಕ್ಸ್ಕ್ಯೂಸ್ ಮೀ ಅನ್ಬಿಟ್ಟು ಒಂದು ಗುಟುಕು ಕುಡ್ಕೊಂಡ್ ಬಂದು ವಾಟ್ ಐ ಯೂಸ್ ಟು ಸೇ ಯು ಸಿ ಅಂತ ಕಂಟಿನ್ಯೂ ಮಾಡೋರಂತೆ. ಇವ್ರು ಕೇಳಿದ್ರಂತೆ 24 ಯಾಕೆ ಅಂತ. ಅವ್ರು ಹೇಳಿದ್ರಂತೆ, ಗಾಯತ್ರಿ ಮಂತ್ರದಲ್ಲಿ 24 ಅಕ್ಷರ ಇದೆಯಪ್ಪ, ರಾಮಾಯಣದಲ್ಲಿ 24,000 ಶ್ಲೋಕ ಇದೆ, ಅದರಿಂದ ನಾನು ಪರಂಪರೆಯನ್ನ ಬಿಡಬಾರ್ದು ಅಂತ 24 ಕಪ್ ಕಾಫಿ ಕುಡಿತೀನಿ ಅಂತ ಹೇಳಿದ್ರಂತೆ. ಸೊ ಈ ರೀತಿಯಾಗಿ ಮೊದಲನೆಯದು ಕೆ ಅನಂತರಾಮಯ್ಯನವರು ಅವರು ವಾರ ಪೂರ್ತಿ ಒಂದೇ ಒಂದು ಸೂಟ್ ಹಾಕೊಂಡ್ ಬಂದು ಭಾನುವಾರ ಅದನ್ನು ಒಗೆದು ಅದನ್ನು ಇರ್ಸ್ರಿ ಮಾಡಿ ಮತ್ತೆ ಸೋಮವಾರದಿಂದ
ಶನಿವಾರ ತನಕ ಹಾಕೊಳ್ಳೋರಂತೆ. ಒಂದೇ ಸೂಟ್ನ 6 ದಿನ. ಸೊ ಭಾನುವಾರ ಅದನ್ನ ಒಗೆಯೋದು, ಅವರೇ ಸ್ವಂತವಾಗಿ ಹೋಗೋದು, ಆಮೇಲೆ ಬಂದು ಅದನ್ನ ಹಾಕೊಂಡು ಅವ್ರು ಪಾಠ ಮಾಡೋದಂತೆ. ಚಾಕ್ ಪೀಸ್ ಎಷ್ಟಾಗಿರ್ತಾ ಇತ್ತು ಅಂದ್ರೆ ಅವ್ರು ಚಾಕ್ ಪೀಸ್ ಅಲ್ಲೇ ಸ್ನಾನ ಮಾಡೋರು ಅಂತ ಹೇಳೋರು. ಅಷ್ಟು ಬೋರ್ಡ್ ಮೇಲೆ ಬರೆಯೋರಂತೆ. ಬೋರ್ಡ್ ವರ್ಕ್ ಅನ್ನೋದು ಅಷ್ಟು ರೀತಿಯಾಗಿ ಅವ್ರು ಮಾಡ್ತಾ ಇದ್ರು ಅಂತ. ಇನ್ನ ಎರಡನೇ ಅವರ ಗುರುಗಳಿಗೆ ಬಂದ್ರೆ ಎನ್ ಮೂರ್ತಿರಾಯರು ಶತಾಯುಷಿಗಳು. ತಮ್ಗೆಲ್ಲ ಗೊತ್ತಿರೋ ಹಾಗೆ ಅಕ್ಕಿ ಹೆಬ್ಬಾಳ್ ನರಸಿಂಹಮೂರ್ತಿರಾವ್ ಅವರ ಪೂರ್ತಿ ಹೆಸರು. 103 ವರ್ಷ ಇದ್ದಂತಹ ಮಹನೀಯರು. ಅವರು ಪಾಠ ಮಾಡುವಾಗ ಕೊನೆಯ ಪೀರಿಯಡ್ ತೆಗೆದುಕೊಳ್ಳೋರಂತೆ ಯಾವಾಗ್ಲೂ ಕೂಡ. ಯಾಕೆಂದ್ರೆ ಸ್ವಲ್ಪ 10 ನಿಮಿಷ ಹೆಚ್ಚಿಗಾದ್ರೂ ಪರವಾಗಿಲ್ಲ, ಇನ್ನ ನೆಕ್ಸ್ಟ್ ಪಾಠ ಮಾಡೋರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ. ಒಂದ್ಸಲ 3 ರಿಂದ 4 ಗಂಟೆ ಪಾಠ ಮಾಡುವಾಗ 4:40 ಆದ್ರೂ ಪುಣ್ಯಾತ್ಮ ಕ್ಲಾಸ್ ಬಿಡ್ಲಿಲ್ವಂತೆ. ಯಾರೋ ಲಾಸ್ಟ್ ಬೆಂಚ್ ಅಲ್ಲಿ ವಾಚ್ ನೋಡ್ಕೊಂಡ್ಬಿಟ್ರಂತೆ. ಹಾಗೆ ಅವ್ರು ಹೇಳಿದ್ರಂತೆ, ಯು ಶುಡ್ ಬಿ ಆನ್ ದಿ ಅದರ್ ಸೈಡ್ ಆಫ್ ದಿ ವಾಲ್ ಅಂತ. ಸೆಂಟ್ರಲ್ ಕಾಲೇಜ್ಗೆ ಅದರ್ ಸೈಡ್ ಆಫ್ ದಿ ವಾಲ್ ಸೆಂಟ್ರಲ್ ಜೈಲು ಅಂದ್ರೇನು? ಯು ಆರ್ ಅನ್ಫಿಟ್ ಟು ಬಿ ಮೈ ಸ್ಟೂಡೆಂಟ್, ಯು ಆರ್ ಫಿಟ್ ಟು ಬಿ ಅ ಜೈಲ್ ಬರ್ಡ್ ಅನ್ನೋದನ್ನ ಸೊಫಿಸ್ಟಿಕೇಟೆಡ್ ಆಗಿ ನಾಜೂಕಾಗಿ ಹೇಳಿದ್ರಂತೆ. ಯು ಶುಡ್ ಬಿ ಆನ್ ದಿ ಅದರ್ ಸೈಡ್ ಆಫ್ ದಿ ವಾಲ್ ಅಂತ. ಮತ್ತೆ ಅವ್ರು ಯಾವಾಗ್ಲೂ ಕೂಡ ಲೈಟ್ ಬ್ಲೂ ಮತ್ತೆ ಡಾರ್ಕ್ ಬ್ಲೂ ಅದನ್ನೇ ಪ್ರಿಫರ್ ಮಾಡ್ತಾ ಇದ್ರಂತೆ. ಅವ್ರ ಹತ್ರ 3 ಸೂಟ್ ಇತ್ತಂತೆ. ಒಂದು ಪ್ಲೇನ್ ಡಾರ್ಕ್ ಬ್ಲೂ, ಇನ್ನೊಂದು ಸ್ಟ್ರೈಪ್ಸ್ ಡಾರ್ಕ್ ಬ್ಲೂ, 3ನೇದು ಚೆಕ್ಸ್ ಡಾರ್ಕ್ ಬ್ಲೂ. ಸೊ ಆ 3 ರಿಟೈರ್ ಆದ್ಮೇಲೆ ಅವ್ರನ್ನ ನಾನು ನೋಡಿದೀನಿ. ಪೀಟರ್ ಬ್ರೂಕ್ಸ್ ಮಹಾಭಾರತ 1996ರಲ್ಲಿ ಯವನಿಕಾ ಸಭಾಂಗಣ 2ನೇ ಮಹಡಿನಲ್ಲಿ 6.5 ಗಂಟೆ ನಾನ್ ಸ್ಟಾಪ್ ತೋರಿಸಿದ್ರು. ನಾನು ಆ ಪುಣ್ಯಾತ್ಮರ ಪಕ್ಕ ಕೂತಿದ್ದೆ. ಆಗ ಅವ್ರಿಗೆ 96 ವಯಸ್ಸು. ತುಂಬಾ ಸುಲಭ ಅವ್ರ ಜ್ಞಾಪಕ ಇಟ್ಕೊಳ್ಳೋದು. ಯಾಕಂದ್ರೆ 1900 ಡೇಟ್ ಆಫ್ ಬರ್ತ್, 1900 add 96, it becomes 1996. 6.5 ಗಂಟೆ ಅಲ್ಲಾಡದೆ ಅವರು ಪೀಟರ್ ಬ್ರೂಕ್ಸ್ ಮಹಾಭಾರತ ನೋಡ್ಕೊಂಡು 2 ಮಾಡಿ ಮೆಟ್ಲು ಇಳಿದು ಬ್ಯುಸಿಯಾಗಿರ್ತಕ್ಕಂಥ KR ಸರ್ಕಲ್ ರೋಡ್ ಕ್ರಾಸ್ ಮಾಡಿ ಮೂವಿಂಗ್ ಬಸ್ ಅಲ್ಲಿ ಹತ್ಕೊಂಡು ಹೊಟ್ಟೋದ್ರು. ಎಲ್ರು ಹಿಂದೆ ಬಂದ್ರು, ಎಲ್ಲಿ ಬೀಳ್ತಾರೋ ಹೇಳ್ತಾರೋ ಮುದುಕರು ವಯಸ್ಸಾಗಿರೋರು ಅಂತ. ಇವ್ರು ಬೀಳ್ಬೇಕಷ್ಟೇ. ಅವ್ರಷ್ಟೊತ್ತಿಗೆ ರಸ್ತೆನೂ ಕ್ರಾಸ್ ಮಾಡ್ಕೊಂಡು ಹೊರಟೆ ಹೋಗಿದ್ರು. ಮತ್ತೆ ಅವ್ರಿಗೆ ಎಂತಹ ಒಂದು ಫೈನ್ ಸೆನ್ಸ್ ಆಫ್ ಹ್ಯೂಮರ್ ಇತ್ತು ಅಂತ ಹೇಳ್ತಾ ಇದ್ರು. DV ಗುಂಡಪ್ಪನವ್ರಿಗೂ ಅವರಿಗೂ ಬಹಳ ನ್ಯಾಸ್ತಾ ಇತ್ತಂತೆ. ಗುಂಡಪ್ಪನವರು ಮಹಾ ರಸಿಕರು. ಅವರು ಮನೆಯಲ್ಲಿ ಚೆನ್ನಾಗಿರ್ತಕ್ಕಂತಹ ಹೋಳಿಗೆ ಎಲ್ಲ ಮಾಡಿದಾಗ ಮೂರ್ತಿರಾಯರು ಹೇಳಿದ್ರಂತೆ, ಹೋಳಿಗೆ ಏನೋ ಇರತ್ತೆ, ಇದ್ರ ಜೊತೆಗೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹೀರೆಕಾಯಿ ಬೋಂಡಾನು ಇದ್ದರೆ ಚೆನ್ನಾಗಿತ್ತು ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಯು ಆರ್ ಆಫ್ ಮೈ ಹಾರ್ಟ್, ಐ ವೆಲ್ಕಮ್ ಯು ಅಂತ DVG ಮೂರ್ತಿರಾಯರಿಗೆ ಹೇಳಿದ್ರಂತೆ ಅಂತ ಸಂದರ್ಭದಲ್ಲಿ. ಮತ್ತೆ ಮೈಸೂರಲ್ಲಿ ಮೂರ್ತಿರಾಯರು ಇವ್ರಿಗೆ ಪಾಠ ಮಾಡಕ್ ಮುಂಚೆ ಗಣೇಶ ಥಿಯೇಟರು, ಗಾಯತ್ರಿ ಥಿಯೇಟರ್ ತೋರಿಸಿದ್ರಂತೆ. ನೋಡಿಪ್ಪ, ಈ 2 ಥಿಯೇಟರ್ ಅಲ್ಲಿ ಇಂಗ್ಲಿಷ್ ಸಿನಿಮಾ ಬರತ್ತೆ, ನಿಮಗೆ ಯಾವಾಗ ಬೇಕೋ ಅವಾಗ ನೋಡ್ಕೊಳ್ಳಿ. ಮತ್ತೆ ನೇಮ್ಲೆಸ್ ಹೋಟೆಲ್ ಕರ್ಕೊಂಡು ಹೋಗ್ಬಿಟ್ಟು ಸೆಟ್ ದೋಸೆ ಕೊಡ್ಸಿದ್ರಂತೆ. ನೋಡಪ್ಪ, ಮೈಸೂರಲ್ಲಿ ಬೆಸ್ಟ್ ಹೋಟೆಲ್ ಅಂದ್ರೆ ನೇಮ್ಲೆಸ್ ಹೋಟೆಲ್, ಇಲ್ಲಿ ನೀವು ದೋಸೆ ತಿನ್ನಿ. ಆಮೇಲೆ ಲೈಬ್ರರಿ ಕರ್ಕೊಂಡು ಹೋಗ್ಬಿಟ್ಟು, ಇನ್ನೇನ್ ನಿಮಗೆ ಹೇಳ್ಬೇಕಾಗಿಲ್ಲ ನೋಡಿ, ಲೈಬ್ರರಿಲೆಲ್ಲ ಪುಸ್ತಕ ಇದೆ, ಓದ್ಕೊಳ್ಳಿ ಅಂದ್ರಂತೆ. ಅಷ್ಟೇ. ಈ ರೀತಿಯಾಗಿ ಮೈಸೂರಲ್ಲಿ ಅಡ್ವೈಸ್ ಮಾಡಿದ್ರಂತೆ ಮೂರ್ತಿರಾಯರು ನಮ್ಮ ತಂದೆಯವರಿಗೆ. ಇನ್ನ 3ನೇವರು ಬಗ್ಗೆ ನಾವು ಹೇಳೋದಾದ್ರೆ ಪ್ರೊಫೆಸರ್ ಶ್ಯಾಮರಾವ್ ಅಂತ. ಶ್ಯಾಮರಾವ್ ಹೇಗ್ ಮಾತಾಡ್ತಾ ಇದ್ರು ಅಂದ್ರೆ, ಒಂದ್ ಇಂಗ್ಲಿಷ್ ಸೆಂಟೆನ್ಸ್ 5 ನಿಮಿಷ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ರಂತೆ. ಸಿಂಗಲ್ ಸೆಂಟೆನ್ಸ್ ಯೂಸ್ ಟು ರನ್ ಫಾರ್ 5 minutes ನಾನ್ ಸ್ಟಾಪ್. ಹಿ ಯೂಸ್ ಟು ಔಟ್ ಗಿಬನ್ ಅಂತ ಹೇಳೋರು ನಮ್ ತಂದೆ. ಅಷ್ಟು ಫ್ಲೂಯೆನ್ಸಿ ಇತ್ತು ಅವರಿಗೆ. ಉಸಿರು ಕಟ್ಕೊಂಡು ಮಾತಾಡೋ ಹಾಗೆ ಒಂದೇ ವಾಕ್ಯ 5 ನಿಮಿಷ ಸತತವಾಗಿ ಮಾತಾಡ್ತಾ ಇದ್ರು. ಜೊತೆಗೆ ಅವರಿಗೆ ಸ್ವಲ್ಪ ಹೆಣ್ಮಕ್ಳ ಬಗ್ಗೆ ಬೇಸರ ಇತ್ತಂತೆ. ಅದಕ್ಕೆ ಅವರು ಅಟೆಂಡೆನ್ಸ್ ಕರೆಯುವಾಗ ಕ್ಷಮ ಅಂತಿದ್ರೆ ಕ್ಷಾಮ ಅಂತ ಕರೆಯೋರಂತೆ. ನೋ ಸರ್, ಐ ಆಮ್ ಕ್ಷಮ ಅಂದ್ರೆ ಎಸ್ 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 ಇವ್ರ ಕ್ಷಮ ಅನ್ಬಿಟ್ಟು ಮತ್ತೆ ಕ್ಷಾಮ ಅಂತ ಕರೆಯೋರಂತೆ. ಮತ್ತೆ ಒಬ್ರು ಅವ್ರ ಕ್ಲಾಸ್ ಅಲ್ಲಿ ಬಾಯ್ ಅಂತ ಹೆಸರಿಟ್ಕೊಂಡಿದ್ರಂತೆ, ಪರಿಮಳ ಬಾಯ್ ಅಂತ. ಅದಕ್ಕೆ ಅವ್ರು ಹೇಳಂತೆ, ವೈ ಡು ದೀಸ್ ಗರ್ಲ್ಸ್ ವಾಂಟ್ ಟು ಕಾಲ್ ದೆಮ್ಸೆಲ್ಸ್ as ಬಾಯ್ಸ್ ಅಂತ. ಸೊ ವೈ ಡು ದೇ ಕಾಲ್ ದೆಮ್ಸೆಲ್ಸ್ as ಬಾಯ್ಸ್? ದೇ ಆರ್ ಗರ್ಲ್ಸ್ ಆಫ್ಟರ್ ಆಲ್ ಅನ್ನೋ ದೃಷ್ಟಿಯಿಂದ. ಮತ್ತೆ ಬಹಳ ದಿನ ಆದ್ಮೇಲೆ ಒಬ್ಬರು ಸ್ಟೂಡೆಂಟ್ ಬಂದು ಐ ಆಮ್ ಎ ಪೇಂಟರ್ ಅಂತ ಹೇಳಿದ್ಲಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ವಾಟ್ ಡು ಯು ಪೇಂಟ್ ಮೇಡಮ್ ಅದರ್ ದ್ಯಾನ್ ಯುವರ್ ಫೇಸ್ ಅಂತ. ವಾಟ್ ಡು ಯು ಪೇಂಟ್ ಅದರ್ ದ್ಯಾನ್ ಯುವರ್ ಫೇಸ್?
ಸೊ ಈ ರೀತಿಯಾಗಿ ಅವರ ಒಂದು ಸಂಭಾಷಣೆ ನಡೀತಾ ಇತ್ತು ಅವ್ರದ್ದು ಅಂತ ಜ್ಞಾಪಿಸ್ಕೋತಾ ಇದ್ರು. ಇನ್ನ 4ನೇ ಮೇಷ್ಟ್ರು LS ಶೇಷಗಿರಿರಾವ್. 95 ವರ್ಷ ಇದ್ದಂತಹ ಮಹನೀಯರು. ಕನ್ನಡ ಮತ್ತು ಆಂಗ್ಲ ಎರಡೂ ಕೂಡ ಸವ್ಯಸಾಚಿಗಳು. ಅವರು ಎಷ್ಟು ಬೇಗ ಮಾತಾಡ್ತಾ ಇದ್ರು ಅಷ್ಟೇ ಬೇಗ ಬರಿತಾ ಇದ್ರು ಅಂತ ಅವರ ಬಗ್ಗೆ ಒಂದು ಮಾತಿದೆ. LS ಪಾಠ ಮಾಡ್ಬಿಟ್ರೆ ಯಾರು ಫೇಲ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ. ಹೇಳಿದ್ದನ್ನೇ ಹೇಳಿ, ಇನ್ನೊಂದು ಉದಾಹರಣೆ ಕೊಟ್ಟು, ಪ್ರಕಾರಾಂತರವಾಗಿ ಕೊಟ್ಟು, ರೆಫರೆನ್ಸ್ ಕೊಟ್ಟು ಆ ತರ ಪಾಠ ಮಾಡೋರು. ಸೊ ಅದರಿಂದ ಯಾರಾದ್ರೂ ಫೇಲ್ ಮಾಡಬೇಕು ಅಂತ ಪ್ರಯತ್ನ ಪಟ್ರು ಆಗ್ತಾ ಇರ್ಲಿಲ್ಲ, ಅಷ್ಟು ಚೆನ್ನಾಗಿ ಪಾಠ ಮಾಡೋರು LSS ಅಂತ ಹೇಳೋರು. ಅದಾದ್ಮೇಲೆ ಪ್ರೊಫೆಸರ್ M. ರಾಮರಾವ್ ಅವ್ರು ಹೇಳೋರಂತೆ, ಬುಕ್ಸ್ ಆರ್ ಇನ್ ಮೈಸೂರ್, ಬ್ರೈನ್ಸ್ ಆರ್ ಇನ್ ಬ್ಯಾಂಗ್ಳೂರ್ ಅಂತ. ಯಾವತ್ತೂ ಕೂಡ ಆರ್ಟ್ಸ್ಗೆ ಮೈಸೂರು ಯೂನಿವರ್ಸಿಟಿ ಫೇಮಸ್, ಸೈನ್ಸ್ಗೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಫೇಮಸ್. ಯಾಕಂದ್ರೆ ಸೆಂಟ್ರಲ್ ಕಾಲೇಜಲ್ಲಿ ನಮಗೆ CB ರಾಮನ್ ಕಾಲದಿಂದನೂ ಸೈನ್ಸ್ಗೆ ಫೇಮಸ್. ಬಟ್ ಆರ್ಟ್ಸ್ ಯಾವಾಗ್ಲೂ ಕೂಡ ಮೈಸೂರು ಹ್ಯಾಸ್ ಗಾಟ್ ಅ ಬೆಟರ್ ಹೋಲ್ಡ್. ಯಾಕಂದ್ರೆ ಹಳೆ ಯೂನಿವರ್ಸಿಟಿ, ಅದು 100 ವರ್ಷ ಇರ್ತಕ್ಕಂಥ ಯೂನಿವರ್ಸಿಟಿ. ಸೊ ಅದಕ್ಕೋಸ್ಕರ ಅವ್ರು ಹೇಳಿದ್ರಂತೆ ರಾಮರಾಯರು, ಬ್ರೈನ್ಸ್ ಆರ್ ಹಿಯರ್ ಬಟ್ ಬುಕ್ಸ್ ಆರ್ ದೇರ್ ಅಂತ. ಆಮೇಲೆ ಮೂರ್ತಿರಾಯರಿಗೆ ರಾಮರಾಯರಿಗೆ ಮೈಸೂರಿಗೆ ಟ್ರಾನ್ಸ್ಫರ್ ಆಗೋಯ್ತಂತೆ. ಆಗ ನಮ್ಮ ತಂದೆ ಹೇಳಿದ್ರಂತೆ, ನೌ ಬ್ರೈನ್ಸ್ ಹ್ಯಾವ್ ಆಲ್ಸೋ ಗಾನ್ ವಿತ್ ದಿ ಬುಕ್ಸ್ ಅಂತ. ವಾಟ್ ಶುಡ್ ವಿ ಡೂ ನೌ? ಬ್ರೈನ್ಸ್ ಹ್ಯಾವ್ ಆಲ್ಸೋ ಗಾನ್ ವಿತ್ ದಿ ಬುಕ್ಸ್. ಸೊ ಬ್ರೈನ್ಸ್ ಬೋತ್ ಆರ್ ಇನ್ ಮೈಸೂರ್ ಅಂತ. ಇನ್ನ ಮುಂದಿನ ಮೇಷ್ಟ್ರು ಕೆ ನರಸಿಂಹಮೂರ್ತಿ ಅಂತ. ಕೆ ನರಸಿಂಹಮೂರ್ತಿಗಳು 1950ರ ದಶಕದಲ್ಲಿ ಇಂಗ್ಲೆಂಡ್ ಅಲ್ಲಿ ಬರೀತಾ ಇದ್ದಂತಹ ಕವನಗಳನ್ನೆಲ್ಲ ಪಾಠ ಮಾಡ್ತಾ ಇದ್ರಂತೆ 52ರಲ್ಲಿ. ಸೊ ಸಮಕಾಲೀನ ಆಂಗ್ಲ ಕವಿಗಳ ಬಗ್ಗೆ ಸಮಕಾಲೀನವಾಗಿ ಓದ್ಕೊಂಡ್ ಬಂದು ಪಾಠ ಮಾಡ್ತಾ ಇದ್ರಂತೆ ಅವರು. ಮತ್ತೆ ಅವರಿಗೆ ಹೊಸ ಸಾಹಿತ್ಯದ ಬಗ್ಗೆ ಎಂತಹ ಒಂದು ಆಸಕ್ತಿ ಇತ್ತು ಅಂದ್ರೆ, ಒಂದು ದುರಂತ, ನಾನು ಹೇಳ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೂ ಹೇಳ್ಬಿಡ್ತೀನಿ. ಸಮೃದ್ಧ ಸಾಹಿತ್ಯದ ಬಗ್ಗೆನೂ ಕೂಡ ಅವ್ರಿಗೆ ಅಪಾರವಾಗಿರ್ತಕ್ಕಂಥ ಒಲವಿತ್ತು. ನಾನು ಏನೋ ಹೊಸ ಸಾಹಿತ್ಯದ ಬಗ್ಗೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅವ್ರು ಒಂದ್ಸಲ ಮನೆಗೆ ಕರೆದು ನನಗೆ ಹೇಳಿದ್ರು, ನೋಡಪ್ಪ, ಏನೋ ಒಂದು ಸ್ವಾತಂತ್ರ್ಯೋತ್ತರ ಸಮೃದ್ಧ ನಾಟಕ ಅಂತ ಬರ್ದಿದ್ದೀಂತಲ್ಲ, ಆ ಪುಸ್ತಕ ಸ್ವಲ್ಪ ನಾನು ಓದ್ಬೇಕಲ್ಲ, ತಂದು ಕೊಡು ಅಂತ. ನನ್ನ ತಂದೆಗೆ ಮೇಷ್ಟ್ರು, ಇನ್ ಅವ್ರು ಕೇಳಿದ್ರೆ ಇಲ್ಲ ಅನ್ನಕ್ಕಾಗತ್ತಾ? ನೆಕ್ಸ್ಟ್ ಡೇ ತಗೊಂಡು ಹೋದೆ, ಅವ್ರು ಇರ್ಲಿಲ್ಲ. ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದೆ. ಅವ್ರ ಮನೆಯವರು ಅವ್ರು ಇಲ್ಲ ಅಂದ್ರು. ನಾನು ಎಲ್ಲೋ 4th ಬ್ಲಾಕ್ ಕಾಂಪ್ಲೆಕ್ಸ್ ಅಲ್ಲಿ ತರಕಾರಿ ತರಕ್ ಹೋಗಿರ್ತಾನೆ, ನಾನು ಕಾಯ್ತೀನಿ ಇಂದ. ಅವರು ಇಲ್ಲ ಅವರು ಅಂದ್ರು. ಏನಾಗಿತ್ತು ಅಂದ್ರೆ, ಆವತ್ತು ಬೆಳಿಗ್ಗೆ ಮನೆ ಗೇಟ್ ತಗೊಂಡು ಫುಟ್ಪಾತ್ ಮೇಲೆ ಕಾಲಿಟ್ಟಿದ್ದಾರೆ. ಯಾವನೊಬ್ಬ ಸ್ಕೂಟರ್ ಅವನು ಹೆಡ್ ಆನ್ ಅವ್ರಿಗೆ ಹೊಡ್ಕೊಂಡು ಹೊರಟಾಗಿದ್ದಾನೆ. ಒಂದು ದಿನದ ಹಿಂದೆ ಯಾವ ಪುಸ್ತಕ ಕೊಡ್ಬೇಕು ಅಂತ ನಾನು ಬಯಸಿದ್ನೋ ಆ ಪುಸ್ತಕ ತಗೊಂಡು ಹೋಗೋನು ಅವ್ರಿಗೆ ಕೊಡಕ್ ಆಗ್ಲಿಲ್ವಲ್ಲ ಅನ್ನೋದು ಒಂದು ಬಾಧೆ ನನ್ಗೆ ಇವತ್ತಿಗೂ ಕೂಡ ಕಾಡ್ತಾ ಇದೆ. ಕೆ ನರಸಿಂಹಮೂರ್ತಿ ಅವರು IAS ಕೂಡ ಮಾಡಿದ್ರು. MA ಆದ್ಮೇಲೆ IAS ಕೂಡ ಮಾಡಿದ್ರು. ಒಂದ್ಸಲ ಪ್ರೊಫೆಸರ್ CT ನರಸಿಂಹಯ್ಯ ಅವರನ್ನು ಕೇಳಿದ್ರಂತೆ, ಇಟ್ಸ್ ಅನ್ಫಾರ್ಚುನೇಟ್ ದಟ್ ಟೀಚರ್ಸ್ ಆರ್ ಬಿಕಮಿಂಗ್ ಟ್ಯಾಕ್ಸ್ ಕಲೆಕ್ಟರ್ಸ್ ಅಂತ. ಅದಕ್ಕೆ ಕೆ ನರಸಿಂಹಮೂರ್ತಿ ಹೇಳಿದ್ರಂತೆ, those who ought to collect taxes when they become teachers, naturally teachers have to collect taxes ಅಂತ. ಆ ರೀತಿ ರೆಡಿ ವಿಟೆಡ್ ಆಗಿ YN ಕೃಷ್ಣಮೂರ್ತಿ, ತಮಗೆಲ್ಲ ಗೊತ್ತಿರೋ ಹಾಗೆ YNK ವಂಡರ್ ಅಂತ ಒಂದು ಪುಸ್ತಕ ಬರೆದಿದ್ರು. ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಅಲ್ಲಿ 30 ವರ್ಷದ ಕೆಳಗೆ ರಿಲೀಸ್ ಆದಾಗ ಕೆ ನರಸಿಂಹಮೂರ್ತಿಗಳು ಹ್ಯಾಕ್ ಪ್ರಾರಂಭ ಮಾಡಿದ್ರು ಅವ್ರ ಭಾಷಣ ಅಂದ್ರೆ, YNK ಬುಕ್ ರಿಲೀಸ್ಗೆ KNY. YNK ಈ ಕಡೆಯಿಂದ ಓದಿದ್ರೆ ಏನಾಗತ್ತೆ, KNY ಆಗತ್ತೋ ಇಲ್ವೋ? ಆ ರೀತಿಯಾಗಿ YNK ಬುಕ್ ರಿಲೀಸ್ಗೆ KNY ಅಂತ ಶುರು ಮಾಡಿದ್ರಂತೆ ಅವರು ಭಾಷಣ ಮಾಡಿ. ನಾನು ನೋಡಿದ್ದೆ, ನಾನು ಹೋಗಿದ್ದೆ ಆ ಸಮಾರಂಭಕ್ಕೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನ ಅವರು ಟೀಚರ್ಸ್ ಬಗ್ಗೆ ಹೇಳ್ತಾ ಇದ್ದಿದ್ದು ನಮ್ಮ ತಂದೆಯವರು. ದೇರ್ ಆರ್ 3 kinds of teachers. Some are outstanding teachers because they always stand outside the classroom. They never come to the class at all. They are outstanding teachers. Some of them, they are rare teachers because rarely they take classes. Every day they don't take class at all. Therefore, they are rare teachers. There is 3rd class teachers. They are class by themselves because nobody ever attends their classes. They are all alone in the classroom. Therefore, they are class by themselves. And some of our vice chancellors are chancellor of vices. ಇದು ಅವ್ರು ಹೇಳ್ತಾ ಇದ್ದಿದ್ದು. ಇನ್ನು ಅವರ ಪದ ಜೋಡಣೆ ಹೇಗಿತ್ತು ಅಂದ್ರೆ, ಅವ್ರು ಹೇಳ್ತಾ ಇದ್ರು,
stars scintillate in the night. Sin stars scintillate in the day. ನಿಮ್ಗೆ ಅರ್ಥ ಆಯ್ತು ಅಂತ ಕಾಣುತ್ತೆ. ಸಿಂಟಿಲೇಟ್ ನ ಬಿಡಿಸಿದ್ರೆ ಸಿನ್ ಟಿಲ್ ಲೇಟ್, ಇದು ಅವ್ರು ಮಾತಾಡ್ತಾ ಇದ್ದ ಭಂಗಿ. ಸ್ಟಾರ್ಸ್ ಸಿಂಟಿಲೇಟ್ ಇನ್ ದ ನೈಟ್, ಸಿನ್ ಸ್ಟಾರ್ಸ್ ಸಿನ್ ಟಿಲ್ ಲೇಟ್ ಇನ್ ದ ಡೇ ಅಂತ. ಮ್ಯಾಕ್ಬೆತ್ ನಾಟಕ ಮಾಡ್ತಾ ಇದ್ದಾಗ ಯಾರೋ ಅವ್ರನ್ನ ಕೇಳಿದ್ರಂತೆ, 3 ವಿಚಸ್ ಬರುತ್ತೆ ಮ್ಯಾಕ್ಬೆತ್ ಅಲ್ಲಿ, ವಿಚ್ ಆರ್ ಯು ಪ್ಲೇಯಿಂಗ್ ಅಂತ. ಅದಕ್ಕೆ ನಮ್ ತಂದೆ ಹೇಳಿದ್ರು, ಐ ಪ್ಲೇಡ್ ಥರ್ಡ್ ವಿಚ್, ಯು ಆರ್ ವಿಚ್ ಅಂತ. ಸೊ ಈ ರೀತಿಯಾಗಿ ವಿಚ್ ಅನ್ನೋದ್ರ ಮೇಲೆ ಪನ್ ಮಾಡಿ ಆ ರೀತಿಯಾಗಿ ಮಾತಾಡ್ತಾ ಇದ್ದಿದ್ದು. ಅವರ ವಿದ್ಯಾರ್ಥಿಗಳು ಅವರಿಗೆ SR ಅನ್ನುವ ಇನಿಷಿಯಲ್ಗೆ ಇಟ್ಟಿದ್ದ ಹೆಸರು ಶೇಕ್ಸ್ಪಿಯರ್ ರಾಮಸ್ವಾಮಿ ಅಂತ. ಯಾಕೆಂದ್ರೆ ಶೇಕ್ಸ್ಪಿಯರ್ ಅವರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹದ್ದು, ಮತ್ತು ಯಾವತ್ತೂ ಕೂಡ ಹ್ಯಾಮ್ಲೆಟ್ ನಾಟಕ ಯಾರು ರಂಗದ ಮೇಲೆ ತರಬಹುದೋ ಅವ್ರು ಯಾವ ಪಾತ್ರವನ್ನು ಬೇಕಾದ್ರೂ ರಂಗದ ಮೇಲೆ ಮಾಡಬಹುದು ಅನ್ನೋ ನಂಬಿಕೆ ಇತ್ತು. ಯಾಕೆಂದ್ರೆ ಅವ್ರ ಹ್ಯಾಮ್ಲೆಟ್ ಪಾಠ ಮಾಡಿದ್ರು, ಜೊತೆಗೆ ಹ್ಯಾಮ್ಲೆಟ್ ನಾಟಕದಲ್ಲಿ ಹ್ಯಾಮ್ಲೆಟ್ ಪಾತ್ರವನ್ನೂ ಮಾಡಿದ್ರು. ಪ್ರಾಯಶಃ ಅದಕ್ಕೆ ಸಾಕ್ಷಿಯಾಗಿ ಉದಯರವಿ ಶಾಸ್ತ್ರಿ ಅವರು ಇಲ್ಲಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮ ತಂದೆಯವರು ತೀರ್ಕೊಂಡ ಮೇಲೆ ನಾನು ಅವರ ಹೆಸರಲ್ಲಿ ಒಂದು ಮೆಮೋರಿಯಲ್ ಲೆಕ್ಚರ್ ಇಟ್ಟಿದ್ದೀನಿ ಗೋಖಲೆ ಇನ್ಸ್ಟಿಟ್ಯೂಟ್ ಅಲ್ಲಿ. ಡಾಕ್ಟರ್ S ರಾಮಸ್ವಾಮಿ ಮೆಮೋರಿಯಲ್ ಲೆಕ್ಚರ್ 2, ಒಂದು ಶಂಕರಾಚಾರ್ಯರ ಮೇಲೆ, ಒಂದು ಶೇಕ್ಸ್ಪಿಯರ್ ಮೇಲೆ. ಸೊ ಸಂಸ್ಕೃತ ವಿದ್ವಾಂಸರನ್ನ ಹತ್ರ ಮಾತಾಡಿಸೋದು ಅದು ಶಂಕರಾಚಾರ್ಯರ ಮೇಲೆ, ಇಂಗ್ಲಿಷ್ ಪ್ರೊಫೆಸರ್ಸ್ ಹತ್ರ ಮಾತಾಡಿಸೋದು ಶೇಕ್ಸ್ಪಿಯರ್ ಮೇಲೆ. ಸೊ 7 ವರ್ಷದಿಂದ ಈ ರೀತಿಯಾಗಿ ನಡ್ಕೊಂಡು ಬರ್ತಾ ಇದೆ. ಮಾರ್ಚ್ 27ನೇ ತಾರೀಕು ಅದು ನಡೆಯುತ್ತೆ. ಯಾಕೆಂದ್ರೆ ದಟ್ ಹ್ಯಾಪನ್ ಟು ಬಿ ವರ್ಲ್ಡ್ ಥಿಯೇಟರ್ ಡೇ. March 27th is World Theatre Day, and he was born on World Theatre Day, and hence he mostly got attracted towards theatre ಅಂತ ನನಗನ್ಸೋದು ವೈಯಕ್ತಿಕವಾಗಿ. ಯಾವ ವಿದ್ಯಾರ್ಥಿಗಳ ಮನಸ್ಸನ್ನು ನೋಯಿಸಬಾರದು ಎಂಬ ಪ್ರವೃತ್ತಿ ಅವರು. ವಿದ್ಯಾರ್ಥಿಗಳು ಬರೆದ ಉತ್ತರ ತಪ್ಪಾಗಿದ್ರೂ ಕೂಡ, ಇಫ್ ಯು ಹ್ಯಾಡ್ ರಿಟರ್ನ್ ಲೈಕ್ ದಿಸ್ ಇಟ್ ವುಡ್ ಹ್ಯಾವ್ ಬಿನ್ ಸ್ಟಿಲ್ ಬೆಟರ್ ಅಂತ ಹೇಳೋರು. ಅಂದ್ರೇನು, ನೀನ್ ಬರ್ದಿರೋ ತಪ್ಪು ಅಂತ ಹೇಳಲ್ಲ, ಹೀಗ್ ಬರ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ಬಿಟ್ಟು ಅವರ ಭುಜ ತಟ್ಟಿ ಕಳಿಸ್ತಾ ಇದ್ರು. ಇನ್ನ ಯಾರಿಗೂ ಗೊತ್ತಿಲ್ಲದೆ ಇರ್ತಕ್ಕಂತ ಕೆಲವು ವಿನೀತ ವಿಷಯಗಳು, ಯಾಕೆಂತ ಹೇಳಿದ್ರೆ ವಿದ್ಯಾ ವಿನಯ ಸಂಪನ್ನರು ಅಂತ ಶೀರ್ಷಿಕೆ ಕೊಟ್ಟಿರೋದ್ರಿಂದ ಅವರ ವಿನಯಕ್ಕೆ ಮಾದರಿಯಾಗಿ 2 ಮಾತು. ಯಾರೋ ಒಬ್ಬರ ಮನೆಗೆ ಬಂದು ಡಾಕ್ಟರ್ ರಾಧಾಕೃಷ್ಣನ್ ಹತ್ರ ಯೇಲ್ ಯೂನಿವರ್ಸಿಟಿ ಮಾಸ್ಟರ್ ಕೀ ಇದೆಯಂತೆ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಅದ್ರಲ್ಲೇನಪ್ಪ, ನನ್ನ ಹತ್ರನೇ ಇದೆಯಲ್ಲ, ಇನ್ನು ಅವ್ರ ಹತ್ರ ಇಲ್ದೇ ಇರತ್ತಾ ಅಂದ್ರು. ಅಲ್ಲಿವರೆಗೂ ನಮ್ಮ ಮನೆಯವ್ರಿಗೆ ಗೊತ್ತಿರ್ಲಿಲ್ಲ ಅವ್ರ ಹತ್ರ ಯೇಲ್ ಯೂನಿವರ್ಸಿಟಿ ಮಾಸ್ಟರ್ ಕೀ ಇದೆ ಅಂತ. ಬಟ್ ಅವ್ರಿಗೆ ಹೇಳ್ದಾಗ್ಲೇ ನಮಗೆ ಗೊತ್ತಾಗಿದ್ದು, ಓಹೋ ಇವ್ರ ಹತ್ರ ಯೇಲ್ ಯೂನಿವರ್ಸಿಟಿ ಮಾಸ್ಟರ್ ಕೀ ಇದೆ ಅನ್ನೋದು. ಇನ್ನ ಇಂಟರ್ಮೀಡಿಯೇಟ್ ಪರೀಕ್ಷೆ ಆಗಿನ ಕಾಲದ್ದು, ಈಗ PUC ಇದೆಯಲ್ಲ, ಆಗ ಇಂಟರ್ಮೀಡಿಯೇಟ್ ಪರೀಕ್ಷೆ ಅಂತ ಇರ್ತಾ ಇದ್ದಿದ್ದು. ನಮ್ಮ ಅಜ್ಜಿ ಅಂದ್ರೆ ನಮ್ಮ ತಂದೆ ತಾಯಿ ಊರು ಕೋಲಾರ ಡಿಸ್ಟ್ರಿಕ್ಟ್ ಶ್ರೀನಿವಾಸಪುರ ತಾಲೂಕ್ ಗೌನಪಲ್ಲಿ ಅಂತ. ಗೌನಪಲ್ಲಿಗೆ ನಮ್ಮ ತಂದೆಯವರು ಅವರ ತಾಯಿ ಜೊತೆ ಹೋಗಿದ್ರಂತೆ. ಆಗ ಹೇಗ್ ಮಾಡಿದ್ದೀರಾ ಪರೀಕ್ಷೆನಲ್ಲಿ ಅಂತ ಎಲ್ರು ಅವರನ್ನು ಕೇಳಿದ್ರಂತೆ. ಇವರು ಸುಮಾರಾಗಿ ಮಾಡಿದ್ದೀನಿ ಅಂತ ಹೇಳಿದ್ರಂತೆ. 2ನೇ ದಿನ ರಿಸಲ್ಟ್ ಬಂತಂತೆ. ರಿಸಲ್ಟ್ ಬಂದಾಗ ಎಲ್ರು ಕೂಡ ಸೆಕೆಂಡ್ ಕ್ಲಾಸ್ ಅಲ್ಲಿ, ಥರ್ಡ್ ಕ್ಲಾಸ್ ಅಲ್ಲಿ ಇವ್ರ ರಿಜಿಸ್ಟರ್ ನಂಬರ್ ನೋಡಿ, ಅಲ್ಲಿ ಇವ್ರ ರಿಜಿಸ್ಟರ್ ನಂಬರ್ ಸಿಗದೆ ಇವ್ರು ಫೇಲ್ ಆಗಿದ್ದಾರೆ ಅಂತ ಹಳ್ಳಿಲೆಲ್ಲ ಹಬ್ಬಸ್ಬಿಟ್ರಂತೆ. ಆಮೇಲೆ ರಿಸಲ್ಟ್ ಶೀಟ್ ನೋಡಿದ್ರೆ ಸ್ಟೇಟ್ಗೆ 6ನೇ ರ್ಯಾಂಕು, ಸುಮಾರಾಗಿ ಮಾಡಿದ್ದೀನಿ ಅಂದ್ರೆ 6ನೇ ರ್ಯಾಂಕು. ಇದು ಅವ್ರು ಹೇಳ್ಕೊಳ್ತಾ ಇದ್ದಂತಹ ಒಂದು ಭಂಗಿ. ನಾನ್ ಚೆನ್ನಾಗಿ ಮಾಡಿದ್ದೀನಿ ಅಂತ ಅವ್ರು ಯಾವತ್ತೂ ಹೇಳ್ತಾ ಇರ್ಲಿಲ್ಲ, ಏನೋ ಸುಮಾರಾಗಿ ಮಾಡಿದ್ದೀನಿ, ಬ್ರಿಟಿಷ್ ಅಂಡರ್ಸ್ಟೇಟ್ಮೆಂಟ್ ತರಹ ಆ ತರನೇ ಅವ್ರು ಮಾತಾಡ್ತಾ ಇದ್ದಿದ್ದು ಯಾವಾಗ್ಲೂ ಕೂಡ. ಯಾವತ್ತೂ ಕೂಡ ಪ್ರಚಾರ, ಪ್ರಸಾರ, ಪ್ರಚುರತೆ ಅವರಿಗೆ ಬೇಕಾಗಿರ್ಲಿಲ್ಲ. ಅವರು MA ಪರೀಕ್ಷೆಗೆ ಗ್ರಂಥಾಲಯದಲ್ಲಿ ಓದಿದ್ದು 2000 ಪುಟ ಅವ್ರು ನೋಟ್ಸ್ ಮಾಡ್ಕೊಂಡಿದ್ರಂತೆ. ಇದು ನನಗೆ ಗೊತ್ತಾಗಿದ್ದು 3 ವರ್ಷದ ಹಿಂದೆ. ಡಾಕ್ಟರ್ ರಾಜೀವ್ ತಾರಾನಾಥ್ ಅವ್ರ ಮನೆಗೆ ಹೋಗಿದ್ದೆ ಮೈಸೂರಲ್ಲಿ. ತಮ್ಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ರಾಜೀವ್ ತಾರಾನಾಥ್ ಅವರು ಸುಪ್ರಸಿದ್ಧ ಸಾರೋದ್ ವಾದಕರಿದ್ದ ಹಾಗೇನೆ ಇಂಗ್ಲಿಷ್ ಪ್ರೊಫೆಸರು ಕೂಡ ಆಗಿದ್ರು. ಸ್ವಲ್ಪ ಕಾಲ ಹಿ ಟಾಟ್ ಇಂಗ್ಲಿಷ್ ಆಲ್ಸೋ ಇನ್ ಜಾಕಿರ್ ಹುಸೇನ್ ಕಾಲೇಜ್
ಟ್ರಿಚಿ ಇನ್ ಹೈದರಾಬಾದ್. ಹಿ ವಾಸ್ ಪ್ರೊಫೆಸರ್ ಆಫ್ ಇಂಗ್ಲಿಷ್. ಅವ್ರು ಹೇಳಿದ್ರು, ನೋಡೋ, ನಾನಿವತ್ತೇನಾದ್ರೂ ಇಂಗ್ಲಿಷ್ MA ಪಾಸ್ ಮಾಡಿದ್ರೆ ನಿಮ್ಮ ಅಪ್ಪನ ನೋಟ್ಸ್ ಇಂದ. ನಿಮ್ಮ ಅಪ್ಪ ನನಗಿಂತ 1 ವರ್ಷ ಸೀನಿಯರ್ ಆಗಿದ್ರು ಕಾಲೇಜಲ್ಲಿ. ಅವ್ರು ಮೈಸೂರು ಬಿಟ್ಟು ಬೆಂಗಳೂರಿಗೆ ಬಂದಾಗ ಕೇಳ್ಕೊಂಡೆ, ರಾಮಸ್ವಾಮಿ ನಿನ್ ನೋಟ್ಸ್ ಕೊಟ್ಬಿಡೋ ಅಂತ. ಪೂರ್ತಿ 2000 ಪುಟ ಅವ್ರ ಕೈಯಲ್ಲಿ ಬರೆದಿದ್ ನೋಟ್ಸ್ ಕೊಟ್ಟು ನಾನು ಅದನ್ನ ಓದ್ಕೊಂಡು ಪಾಸ್ ಆದೆ. ಇಲ್ದೆ ಹೋದ್ರೆ ನಾನ್ ಬರೀ ಮ್ಯೂಸಿಕ್ಗೆ ಡೆಡಿಕೇಟ್ ಆದವ್ರು, ನನಗೆ ಓದಕ್ಕೆ ಟೈಮ್ ಸಿಗ್ತಾ ಇರ್ಲಿಲ್ಲ ಅಂತ. ಇದು ಡಾಕ್ಟರ್ ರಾಜೀವ್ ತಾರಾನಾಥ್ ಹೇಳಿದ್ರಿಂದ ನನಗೆ ಗೊತ್ತಾಯ್ತು. 2000 ಪುಟ ಹ್ಯಾಂಡ್ ರಿಟನ್ ನೋಟ್ಸ್ ರಾಜೀವ್ ತಾರಾನಾಥ್ ಹತ್ರ ಇತ್ತು ಅನ್ನೋದಿಕ್ಕೆ. ಇನ್ನ MA ಅವರ ಸಹಪಾಠಿನಿ ಜಾನಕಿ ಎಂಬತಕ್ಕಂಥವ್ರು ಓದ್ತಾ ಇದ್ರು ಅಂತೆ. ಆಕೆಗೆ ಹುಚ್ಚಿಡಿದು ಬಿಟ್ಟು ಆಕೆ ಮನೆಗ್ ಬಂದು ಆವಾಗ ಇವ್ರ ಹತ್ರ ದುಡ್ಡು ಇಸ್ಕೊಂಡು ಹೋಗ್ತಾ ಇದ್ರು. ಇವರು ಯಾರಿಗೂ ಗೊತ್ತಿಲ್ಲದೆ ಮನೆಯಲ್ಲಿ 5,000 ರೂಪಾಯಿ ಪ್ರತಿ ತಿಂಗಳು ಅವಳಿಗೆ ಕೊಟ್ಟು ಸಹಾಯ ಮಾಡ್ತಾ ಇದ್ರು. ನನ್ನ ಸಹಪಾಠಿನಿ ಈ ರೀತಿ ಬೀದಿಗೆ ಬಂದ್ಬಿಟ್ಲಲ್ಲ, ಹೀಗಾಗ್ಬಾರ್ದಾಗಿತ್ತು, ಅಯ್ಯೋ ಪಾಪ ಅವಳಿಗೆ ಅರೆ ಹುಚ್ಚಾಗೋಯ್ತಲ್ಲ, ಕೆಲಸ ಸಿಗ್ಲಿಲ್ವಲ್ಲ ಅಂತ ಗೋಪ್ಯವಾಗಿ ದಾನ ಮಾಡ್ಬೇಕು, ಯಾರಿಗೂ ಗೊತ್ತಿರೋ ಹಾಗೆ ದಾನ ಮಾಡಬಾರ್ದು ಅನ್ನೋದು ಅವರ ಪದ್ಧತಿ ಯಾವತ್ತೂ ಕೂಡ. ಅವರ ಅಕ್ಷರ ಬಹಳ ಸುಂದರವಾಗಿತ್ತು. ಅದಕ್ಕೇನೆ ಅವರ ವೇದಾಂತ ಗುರುಗಳು CV ರಾಮನ್ ಅವರ ನೇರ ಶಿಷ್ಯರು ಆದಂತಹ DS ಸುಬ್ರಹ್ಮಣ್ಯನವರು 1800 ಪುಟ ದಕ್ಷಿಣಾಮೂರ್ತಿ ಸ್ತೋತ್ರ ಶಂಕರಾಚಾರ್ಯರದು ಸಂಪೂರ್ಣವಾಗಿ ಸುರೇಶ್ವರಾಚಾರ್ಯರ ಮಾನಸೋಲ್ಲಾಸ ವ್ಯಾಖ್ಯಾನದ ಒಂದಿಗೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ರಿಲೇಟ್ ಮಾಡಿ ಅವರು ಇಂಗ್ಲಿಷಲ್ಲಿ ಬರೆದಿದ್ರು ಸುಬ್ರಹ್ಮಣ್ಯನವರು. ಅದನ್ನ ಇವರು ಪೂರ್ತಿ ತಮ್ಮ ಹ್ಯಾಂಡ್ ರೈಟಿಂಗ್ ಅಲ್ಲಿ ಫೇರ್ ಕಾಪಿ ಮಾಡಿ ಬೆಂಗಳೂರು DVG ರಸ್ತೆಯಲ್ಲಿ ಇರ್ತಕ್ಕಂಥ ಪ್ರಭಾ ಮುದ್ರಣಾಲಯದಲ್ಲಿರ್ತಕ್ಕಂಥ ಕೃಷ್ಣಾಚಾರ್ ಮುಂದೆ ಕೂತ್ಕೊಂಡು ಪ್ರೂಫ್ ನೋಡಿ ಅದನ್ನ 5 ವರ್ಷ ಅದರ ಬಗ್ಗೆ ಸಂಜೆ ಅವ್ರ ಮನೆಗೆ ಬರ್ತಾ ಇದ್ದೆ 8 ಗಂಟೆಗೆ, 5 ಗಂಟೆಗೆ ಯೂನಿವರ್ಸಿಟಿ ಮುಗಿಸ್ಕೊಂಡು ಪ್ರೆಸ್ ಅಲ್ಲಿ ಕೂತಿರ್ತಾ ಇದ್ರು ದಿನ ಕೂಡ, ಆ ಒಂದು ಪತ್ರಿಕೆ ಹೊರಬರಬೇಕು ಎಂಬತಕ್ಕಂತಹ ದೃಷ್ಟಿಯಿಂದ. ಹೀಗೆ ಹೋಗ್ತಾ ಇದ್ದಾಗ ದಾರಿನಲ್ಲಿ ಬಸವನಗುಡಿ ಬಸ್ ಹೋಗ್ತಾ ಇತ್ತು ಕೆಂಗೇರಿಯಿಂದ. ಅದ್ರಲ್ಲಿ ಹೋದಾಗ ಅವರ ವಿದ್ಯಾರ್ಥಿನಿ ಒಬ್ಬರು, ಈಗ ಆಕೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದಾರೆ. ಸೊ ಆಕೆ ಬಸ್ಸಲ್ಲಿ ಹೋಗ್ತಾ ಕೇಳಿದ್ರಂತೆ, ಎವ್ರಿ ಡೇ ಯು ಗೋ ಟುವರ್ಡ್ಸ್ ಕಂಟೋನ್ಮೆಂಟ್ ಬಸ್ ಸರ್ ಟು ಗೈಡ್ ಯುವರ್ PhD ಸ್ಟೂಡೆಂಟ್ಸ್, ವೈ ಯು ಹ್ಯಾವ್ ಕಮ್ ಟು ಬಸವನಗುಡಿ ಬಸ್ ಅಂತ. ಇವ್ರು ಹೇಳಿದ್ರಂತೆ, ಐ ಹ್ಯಾವ್ ಕಮ್ ಹಿಯರ್ ಟು ರೀಡ್ ದ ಪ್ರೂಫ್ಸ್ ರಿಟರ್ನ್ ಬೈ ಮೈ ಗುರೂಸ್ ವರ್ಕ್ ಅಂತ. ಇಟ್ಸ್ ಜಸ್ಟ್ ಎ ಲವ್ ಆಫ್ ಲೇಬರ್ ಅಂತ ಇವ್ರು ಹೇಳಿದಾಗ ಆ ಸ್ಟೂಡೆಂಟ್ ಹೇಳಿದ್ರಂತೆ, ಐ ಹೋಪ್ ಇಟ್ ಈಸ್ ನಾಟ್ ಲಾಸ್ಟ್ ಅಂತ. ಶೇಕ್ಸ್ಪಿಯರ್ ನಾಟಕ ಇದೆ ಲವ್ಸ್ ಲೇಬರ್ಸ್ ಲಾಸ್ಟ್ ಅಂತ, ಅದನ್ನ ಆಕೆ ಹೇಳಿದ್ದು, ಐ ಹೋಪ್ ಇಟ್ ಇಸ್ ನಾಟ್ ಲಾಸ್ಟ್ ಅಂತ. ಇವ್ರು ಒಂದ್ಸಲ ಕಾಫಿ ಕುಡಿತಾ ಕ್ಯಾಂಟೀನ್ ಅಲ್ಲಿ ಇದ್ದಾಗ ಆ ಹುಡುಗಿ ಬಂದು ಇವ್ರಿಗೆ ಕೇಳಿದ್ರಂತೆ, ಐ ಹೋಪ್ ಯು ಆರ್ ಹ್ಯಾವಿಂಗ್ ಎಲಿಕ್ಸರ್ ಆಫ್ ಯುವರ್ ಲೈಫ್ ಅಂತ. ಕಾಫಿಗೆ ಎಲಿಕ್ಸರ್ ಆಫ್ ಯುವರ್ ಲೈಫ್ ಅಂತ ಕೇಳಿದ್ರಂತೆ. ಕೃಷ್ಣಕುಮಾರಿ ಅಂತ ಆಕೆ ಹೆಸರು. ಈಗ ಕೃಷ್ಣ ಮನವಳ್ಳಿ ಅನ್ನೋ ಹೆಸರಿಂದ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಆಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರತಿದಿನವೂ ಕೂಡ ಪಾಠದ 6 ದಿನಗಳು 6 ಜನ PhD ವಿದ್ಯಾರ್ಥಿಗಳಿಗೆ ಬ್ರಿಟಿಷ್ ಕೌನ್ಸಿಲ್ ನಲ್ಲಿ 5ರಿಂದ 6:30 ತನಕ ಮಾರ್ಗದರ್ಶನ ಮಾಡಿ ಕಾಲ್ನಡಿಗೆಯಲ್ಲಿ ಕಂಟೋನ್ಮೆಂಟ್ ಇಂದ ಮಲ್ಲೇಶ್ವರಕ್ಕೆ 5 ಕಿಲೋಮೀಟರ್ ನಡ್ಕೊಂಡು ಬರ್ತಾ ಇದ್ರು ಪ್ರತಿದಿನವೂ ಕೂಡ. ಬೆಂಗಳೂರು ಹಾಗೂ ಮಲ್ಲೇಶ್ವರಂ ಬಗ್ಗೆ ಅವ್ರಿಗಿದ್ದ ಪ್ರೀತಿ ಅವ್ರ ಮಾತಲ್ಲೇ ಕೇಳಿ. ಒಂದು ಸಮೃದ್ಧ ಶ್ಲೋಕ ಮಾಡಿದ್ರು ಅವರು, ದೇಶೇಶು ಭಾರತಂ ರಮ್ಯಂ ಭಾರತೇಚ ಬೆಂಗಳೂರು ಬೆಂಗಳೂರೇ ಮಲ್ಲೇಶ್ವರಂ ಮಲ್ಲೇಶ್ವರೇ ಮಮ ಗೃಹಂ ಅಂತ. ಇದು ಅವರು ಸಮೃದ್ಧಲ್ಲಿ ಮಾಡಿರ್ತಕ್ಕಂತಹ ಒಂದು ಕವನ, ಮಲ್ಲೇಶ್ವರ ಮತ್ತು ಬೆಂಗಳೂರಿಗೆ ಸಮರ್ಪಣೆ ಮಾಡಿದ್ದು. ಇನ್ನ ಅವ್ರು ಹೇಳ್ಕೋತಾ ಇದ್ದಿದ್ದು, ಸೋ ಅಂಡ್ ಸೋ ಇಸ್ ಮೈ ಸ್ಟೂಡೆಂಟ್ ಅಂತ ಹೇಳ್ತಾ ಇರ್ಲಿಲ್ಲ, ಸೋ ಅಂಡ್ ಸೋ ಇಸ್ ಮೈ ವಿಕ್ಟಿಮ್ ಅಂತ ಹೇಳೋರು. ದೀಸ್ ಆರ್ ಆಲ್ ಮೈ ಫೇಮಸ್ ವಿಕ್ಟಿಮ್ಸ್. ರಾಮಚಂದ್ರ ಗೌಡ, ರಘುಪತಿ as politicians, Usha Sundarraj and Arvind Savnoor as sports people, K.S. Nisar Ahmed, H.S. Shivprakash as Kannada poets, G.K. Govind Rao, Lohit Ashwa, H.G. Somshekhar Rao, Girish Kasarvalli as dramatists, Santosh Hegde, Mali Mutt as lawyers, Gnana Chakravarti Satyanarayana, Shatabdani Ganesh, the prodigies,
M.R. ದೊರೆಸ್ವಾಮಿ, K.E. ರಾಧಾಕೃಷ್ಣ ಆಸ್ ಎಜುಕೇಶನಿಸ್ಟ್, ದೀಸ್ ಆರ್ ಆಲ್ ಮೈ ವಿಕ್ಟಿಮ್ಸ್ ಅಂತ ಹೇಳ್ಕೊಳ್ಳೋರು ಅವರು. ಐ ಹ್ಯಾವ್ ಟಾಟ್ ದೆಮ್ ಅಂತ ಹೇಳ್ತಾ ಇರ್ಲಿಲ್ಲ. ಇನ್ ಸ್ಪೈಟ್ ಆಫ್ ಮೀ ದೇ ಹ್ಯಾವ್ ಕಮ್ ಅಪ್ ಇನ್ ಮೈ ಲೈಫ್ ಅಂತ ಹೇಳೋರು. ನಾಟ್ ಬಿಕಾಸ್ ಆಫ್ ಮೀ, ದೇ ಹ್ಯಾವ್ ಸಫರ್ಡ್ ಮೀ ಅಂಡ್ ಇನ್ ಸ್ಪೈಟ್ ಆಫ್ ಮೀ ದೇ ಹ್ಯಾವ್ ಕಮ್ ಅಪ್ ಇನ್ ಲೈಫ್ ಅಂತ ಹೇಳೋರು. ಇನ್ನು ಅಮೆರಿಕನ್ ಇಂಗ್ಲಿಷ್ ಹಾಗೂ ಬ್ರಿಟಿಷ್ ಇಂಗ್ಲಿಷ್ ಬಗ್ಗೆ ಅವ್ರು ಹೇಳ್ತಾ ಇದ್ದಿದ್ದು, ಅಮೆರಿಕನ್ ಇಂಗ್ಲಿಷ್ ಹೇಗಿರುತ್ತೆ ಅಂತ, ಹಿ ಶಾಟ್ ದ ಹೆಲ್ ಔಟ್ ಆಫ್ ಮೀ ಅಂತ ಅಮೆರಿಕನ್ ಯೂಸ್ ಮಾಡಿದ್ರೆ, ಬ್ರಿಟಿಷರ್ಸ್ ಹೇಳೋರಂತೆ, ವೆಲ್ ವಿ ಗಾಟ್ ಅ ಬಿಟ್ ನಾಕ್ಡ್ ಅಬೌಟ್ ಅಂತ. ಅಷ್ಟೇ, ಎರಡೂ ಒಂದೇ. ಲುಕ್ ಅಟ್ ದ ವೇ ದೇ ಎಕ್ಸ್ಪ್ರೆಸ್ ಅನ್ನೋದಕ್ಕೆ, ಹಿ ಶಾಟ್ ದ ಹೆಲ್ ಔಟ್ ಆಫ್ ಮೀ ಅನ್ನೋದು ಹೇಗಿದೆ, ವಿ ಗಾಟ್ ಅ ಬಿಟ್ ನಾಕ್ಡ್ ಅಬೌಟ್ ಅನ್ನೋದು ಹೇಗಿದೆ. ಸೊ ದಿಸ್ ಇಸ್ ಬ್ರಿಟಿಷ್ ಅಂಡರ್ಸ್ಟೇಟ್ಮೆಂಟ್. ಇಟಲಿ ಕಾನ್ಫರೆನ್ಸ್ಗೆ ಭೈರಪ್ಪನವ್ರ ಜೊತೆಗೆ ಅವರು ಹೋದಾಗ ಅಲ್ಲಿನ ಕವಿಗಳು, ಕಲಾವಿದರ ಬಗ್ಗೆ ಗೈಡ್ಗಳು ಹೇಳ್ತಾ ಇದ್ದನ್ನ ಕೇಳಿಸ್ಕೊಂಡು ಅವರ ಬಿಟ್ಟ ವಿಷಯವನ್ನು ಇವರು ಆಡ್ ಮಾಡ್ತಾ ಇದ್ರಂತೆ. ವಾಟ್ ಗೈಡ್ಸ್ ಕುಡ್ ನಾಟ್ ಟೆಲ್ ಅಬೌಟ್ ಇಟಲಿ ದಟ್ ರಾಮಸ್ವಾಮಿ ಯೂಸ್ ಟು ಆಡ್ ಅಂತ ಭೈರಪ್ಪನವರು ಹೇಳ್ತಾ ಇದ್ರು. ಭೈರಪ್ಪನವರ ಬಗ್ಗೆ ನೋಡಿ, ಕನ್ನಡದಲ್ಲಿ ಭೈರಪ್ಪನವರ ಕಾದಂಬರಿಗಳು ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅವರು. ಸಮಗ್ರವಾಗಿರ್ತಕ್ಕಂಥ ಭೈರಪ್ಪನವರ ಕೃತಿಗಳನ್ನ ವಿಶ್ಲೇಷಣೆ ಮಾಡಿರೋದು. ಇನ್ನ ಇಂಗ್ಲಿಷ್ ಅಲ್ಲಿ ಎ ನಾವಲಿಸ್ಟ್ ಫಾರ್ ಆಲ್ ಸೀಸನ್ಸ್, S.L. ಭೈರಪ್ಪ. ಸೊ ಇದು ಇಂಗ್ಲಿಷ್ ಅಲ್ಲಿ ಭೈರಪ್ಪನವ್ರ ಬಗ್ಗೆ ಬರೆದಿರೋದು. ಇನ್ನ ಇದು ಸಾರ್ಥ ಅವರ ಭೈರಪ್ಪನವರ ನಾವೆಲ್ ಕ್ಯಾರವಾನ್ ಪಬ್ಲಿಷ್ ಆಗಿರ್ತಕ್ಕಂಥದ್ದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್, ಅಲ್ಲಿ ಪಬ್ಲಿಷ್ ಆಗಿದೆ. ಅದಾದ್ಮೇಲೆ ಸಾಹಿತ್ಯ ಲೋಕದ ನೆನಪುಗಳು, ಇದು ಕನ್ನಡಪ್ರಭ ವಾರಪತ್ರಿಕೆಯಲ್ಲಿ ಪ್ರತಿ ವಾರ ಅವರದೊಂದು ಲೇಖನ ಬರ್ತಾ ಇತ್ತು. ಅದನ್ನೆಲ್ಲ ಕೂಡ YNK ಅವರು ಬಲವಂತ ಮಾಡಿ ಬರೆಸಿದ್ದು ರೂಪದಲ್ಲಿ ಸಾಹಿತ್ಯ ಲೋಕದ ನೆನಪುಗಳು ಅಂತ. ಇನ್ನ ಅವರ ವಿದೇಶ ಯಾತ್ರೆಗಳು, ಅಲೆಮಾರಿಯ ಅಲೆದಾಟ, ಫ್ರಾನ್ಸ್ನಲ್ಲಿ ಅಲೆಮಾರಿ, ಜರ್ಮನಿಯಲ್ಲಿ ಅಲೆಮಾರಿ, ಡೆನ್ಮಾರ್ಕ್ನಲ್ಲಿ ಅಲೆಮಾರಿ, ಇಂಗ್ಲೆಂಡಿನಲ್ಲಿ ಅಲೆಮಾರಿ, ಅಮೆರಿಕದಲ್ಲಿ ಅಲೆಮಾರಿ, ಇದೆಲ್ಲ ಸೇರಿಸ್ಬಿಟ್ಟು ಅಲೆಮಾರಿಯ ಅಲೆದಾಟ. ಅಲೆಮಾರಿ ಅಂದ್ರೆ ಯಾರು ಅನ್ನೋದರ ಬಗ್ಗೆನೆ ಅವರು 10 ಪುಟ ಬರೆದಿದ್ದಾರೆ ಇಲ್ಲಿ. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಎನ್ ಅಲೆಮಾರಿ ಅಂತ. ಇನ್ನ ಭೈರಪ್ಪನವರ ಸರಸ್ವತಿ ಸಮ್ಮಾನ್ ಪುರಸ್ಕಾರ ಆಯ್ತು ಮಂದ್ರಾ ಕೃತಿಗೆ ಪುರಸ್ಕಾರ ಬಂದಿದ್ದು ಈ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇಂದ. ಯಾಕೆಂದ್ರೆ ಸೆಂಟ್ರಲ್ ಸಾಹಿತ್ಯದಲ್ಲಿ ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ ನೋಡಿ. ಇದನ್ನ ಸರಸ್ವತಿ ಸಮ್ಮಾನ್ ಪುರಸ್ಕಾರ ಬಂದಿದ್ದಕ್ಕೆ ಪ್ರೊಫೆಸರ್ LV ಶಾಂತಕುಮಾರಿ ಮತ್ತು ಇವರು ಒಟ್ಟಿಗೆ ಮಾಡಿರ್ತಕ್ಕಂತಹ ಒಂದು ಸಾಹಸ. ಇದಕ್ಕೆ ಮಂದ್ರಾ ಕೃತಿ ಬರೆಯೋದಿಕ್ಕೆ ಹಿಂದೂಸ್ತಾನಿ ಮ್ಯೂಸಿಕ್ ಅರ್ಥ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಹಿಂದೂಸ್ತಾನಿ ಮ್ಯೂಸಿಕ್ ಮೇಲೆ ಇದ್ದಂತ 50 ಪುಸ್ತಕ ಇವರು ಕೊಂಡ್ಕೊಂಡಿದ್ರು. ಅದನ್ನ ಓದ್ಕೊಂಡು ಅದರ ಹಿನ್ನೆಲೆಯಲ್ಲಿ ಇದಕ್ಕೆ ಬರಿಬೇಕು ಅಂತ ಭೈರಪ್ಪನವ್ರ ಜೊತೆ ಸಂವಾದ ಮಾಡಿ ಮಂದ್ರಾ ಅಂದ್ರೆ ಏನು ಅಂತ ಕೇಳಿ, ಅದಕ್ಕೆ ಭೈರಪ್ಪನವ್ರು ಹೇಳಿದ್ರಂತೆ, ಮಂದ್ರಾ ಅಂದ್ರೆ ಏನು ಅಂತ ಬಾಯಲ್ಲಿ ಹೇಳಕ್ಕಾಗಲ್ಲ, ಹಾಡ್ಬಿಟ್ಟು ತೋರಿಸ್ತೀನಿ ಅಂತ. ಮಂದ್ರಾ ಇಸ್ ಎ ನೊಟೇಶನ್, ವಿ ಶುಡ್ ಬಿ ಸಂಗ್, ಇಟ್ಸ್ ಎ ಮ್ಯೂಸಿಕಲ್ ನೊಟೇಶನ್ ಅಂಡ್ ಐ ಕ್ಯಾನಾಟ್ ಎಕ್ಸ್ಪ್ಲೈನ್ ದಟ್ ಅಂದ್ಬಿಟ್ಟು ಹಿಂದೂಸ್ತಾನಿ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಭೈರಪ್ಪನವರಿಗೆ. ಇವತ್ತು ಸಾಂದರ್ಭಿಕವಾಗಿ ನಾನು ಹೇಳೋದಾದ್ರೆ, ಬೆಳಿಗ್ಗೆ ಭೈರಪ್ಪನವರ ಕೃತಿಗಳ ಬಗ್ಗೆ ಮತ್ತು ಅವರಿಗೆ ಒಂದು ಗೌರವಾರ್ಪಣೆ ಸಮಾರಂಭ ಬೆಂಗಳೂರಲ್ಲಿ ನಡೀತು. ಉದಯಭಾನು ಕಲಾ ಸಂಘದಲ್ಲಿ ಬಸವನಗುಡಿನಲ್ಲಿ ಬೆಳಗ್ಗೆ 10ರಿಂದ ಮಧ್ಯಾಹ್ನ 4 ಗಂಟೆ ತನಕ ವಿಶಿಷ್ಟ ವಿದ್ವಾಂಸರು ಭೈರಪ್ಪನವರ ಕೃತಿಗಳ ಬಗ್ಗೆ ಮಾತಾಡಿದ್ರು. ಆ ದೃಷ್ಟಿಯಿಂದ ಅದು ತುಂಬಾ ಮುಖ್ಯವಾಗತ್ತೆ. ಇನ್ನ ಜಾಗತಿಕ ಯಾನ ನೋಡಿ, ಇದು ನಮ್ಮ ತಂದೆಯವರು ತೀರ್ಕೊಂಡ ಮೇಲೆ ಬಂದಿರತಕ್ಕಂತ ಪುಸ್ತಕ. ಇದರಲ್ಲಿ 25 ಲೇಖನಗಳು ಕನ್ನಡದಲ್ಲಿದೆ. ಇದನ್ನ ಅವರ 1971 ಇಸ್ವಿ ವಿದ್ಯಾರ್ಥಿ SN ಶ್ರೀಧರ್, ಅಮೆರಿಕಾದ ಸ್ಟೋನಿ ಬ್ರೂಕ್ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿರ್ತಕ್ಕಂಥವ್ರು, ಅವರು ಇದಕ್ಕೆ ಕನ್ನಡದಲ್ಲಿ ಮುನ್ನುಡಿಯನ್ನು ಬರೆದಿದ್ದಾರೆ, ಈ ಸಮಗ್ರವಾಗಿರ್ತಕ್ಕಂತಹ ಒಂದು ಪುಸ್ತಕಕ್ಕೆ. ಮತ್ತೆ ಈ ತಂತು ಪುಸ್ತಕ ಈ ಕೈಯಲ್ಲಿ ಎತ್ತಕ್ಕಾಗಲ್ಲ, ಇದು 1800 ಪುಟ. ಇದು ಸಮಗ್ರವಾಗಿ ಭೈರಪ್ಪನವರ ತಂತು ಕೃತಿಯನ್ನ ಅನುವಾದ ಮಾಡಿದ್ರು ಸಿಂಗಲ್ ಹ್ಯಾಂಡೆಡ್ ಆಗಿ. ಸೊ ಈ ಪುಸ್ತಕಕ್ಕೆ ತಂತು ಅಂದ್ರೆ ಏನು, ಫ್ಯಾಬ್ರಿಕ್ ಅಂತ ಅರ್ಥ ಮಾಡ್ಬೇಕಾ, ಲೂಮ್ ಅಂತ ಅರ್ಥ ಮಾಡ್ಬೇಕಾ, ವಾಟ್ ಎಕ್ಸಾಕ್ಟ್ಲಿ ಇಸ್ ಅ ಟ್ರಾನ್ಸ್ಲೇಷನ್ ಫಾರ್ ತಂತು ಅನ್ನೋದಕ್ಕೆ ವೆಸ್ಟರ್ನ್ ಸ್ಕಾಲರ್ಸ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿ, ಅದ್ರ ಬಗ್ಗೆ ಎಲ್ಲ ಪ್ರೂಫ್ ನೋಡಿ, ಅದ್ರ ಬಗ್ಗೆ ಸಂಶೋಧನೆ ಮಾಡಿ ಇದು ಬರೆಯೋದಕ್ಕೇನೆ 2 ವರ್ಷ ಆಯ್ತು. ಸೊ ಈ ರೀತಿಯಾಗಿ ಅನೇಕ ಪುಸ್ತಕಗಳು, ನಾನಿನ್ನ ಎಲ್ಲಾ ಪುಸ್ತಕ ತರಕ್ ಆಗಿಲ್ಲ ಇಲ್ಲಿ, ಯಾಕಂದ್ರೆ ಅಲ್ಲಿ ಇಟ್ಟಿದ್ದೀನಿ, ಇದು ಈ ಜಾಗಕ್ಕೆ ಹೊತ್ಕೊಂಡ್ ಬರೋದು ಕಷ್ಟ ಅನ್ಬಿಟ್ಟು ನಾನು ಅದನ್ನ ತಂದಿಲ್ಲ. ಇನ್ನ ಒಮ್ಮೆ ನಾನು ನಮ್ಮ ತಂದೆಯವ್ರ ಜೊತೆ ಬೆಂಚ್ ಮೇಲೆ ಆಚೆ ಕಡೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ
ನಮ್ಮಿಬ್ಬರ ಅರಿವೇ ಇಲ್ಲದೆ ಭೈರಪ್ಪನವರು ಹಿಂದೆಯಿಂದ ಬಂದು ನೀವು ಮಾತಾಡ್ತಾ ಇರೋದನ್ನ ರಾಮ ರಂಗೋಪನಿಷತ್ ಅಂತ ಬರೆದ್ಬಿಡಿ ಅಂತ ಕೇಳಿದ್ರು. ಏನು, ನಮ್ಮ ತಂದೆ ಹೆಸರು ರಾಮಸ್ವಾಮಿ, ಅದಂತ ರಾಮ. ನನ್ನ ಹೆಸರು ರಂಗನಾಥ, ಅದಂತ ರಂಗ. ರಾಮ ರಂಗೋಪನಿಷತ್ ಅಂತ ಬರೀರಿ ಅಂತ ಹೇಳ್ಬಿಟ್ಟು ಲಂಡನ್ಗೆ ಹೊಟ್ಟೋದ್ರು. ಅವರು ಹೋಗ್ತಾ ಹೋಗ್ತಾ ಏರ್ಪೋರ್ಟ್ಗೆ ಹೋಗ್ತಾ ದಾರಿನಲ್ಲಿ ಹೇಳಿದಂತ ಮಾತಿದು. ಮತ್ತೆ 2-3 ಸಲ ಭೈರಪ್ಪನವರನ್ನ ನಾನು ಮೈಸೂರಲ್ಲಿ ಅವರ ಮನೆಯಲ್ಲಿ ಮೀಟ್ ಮಾಡಕ್ ಹೋದಾಗ ಅವರ ತಂದೆ ಭೈರಪ್ಪನವರು ಹೆಂಡತಿ ಒಂದು ಕಪ್ ಪೂರ್ತಿ ಹಚ್ಚಿರ್ತಕ್ಕಂಥ ಹಣ್ಣನ್ನು ತಂದು ಕೊಟ್ರು. ಆಗ ಭೈರಪ್ಪನವ್ರು ಕೇಳಿದ್ರು, ತ್ರಿಶೂಲ ಎಲ್ಲಿ? ತ್ರಿಶೂಲನೇ ಕೊಡ್ದೆ, ಬರೀ ಹಣ್ಣು ಕೊಟ್ರೆ ಹೇಗೆ ಅಂತ. ನನ್ಗೆ ಅರ್ಥ ಆಗ್ಲಿಲ್ಲ ತ್ರಿಶೂಲ ಅಂದ್ರೆ ಏನು ಅಂತ. ಫೋರ್ಕ್ಗೆ ತ್ರಿಶೂಲ ಅಂತ ಅವ್ರು ಕರಿತಾ ಇದ್ದಿದ್ದು. ಯಾಕೆಂದ್ರೆ 3 ಇರುತ್ತೋ ಇಲ್ವೋ ಚುಚ್ಚೋದಿಕ್ಕೆ. ಸೊ ಅದರಿಂದ ತ್ರಿಶೂಲ ತಗೊಂಬ ಅಂತ ಹೇಳಿದ್ರು. ಎಷ್ಟೋ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಭೈರಪ್ಪನವರು ಹೈಲಿ ಡೆಡ್ಲಿ ಸೀರಿಯಸ್ ಮನುಷ್ಯ, ಅವ್ರಿಗೆ ಸೆನ್ಸ್ ಆಫ್ ಹ್ಯೂಮರ್ ಇಲ್ಲ ಅಂದ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಎಂತಹ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇತ್ತು ಅನ್ನೋದಿಕ್ಕೆ. ಇನ್ನ ನಮ್ ತಂದೆಯವ್ರು ನನಗೆ ಹೇಳ್ತಾ ಇದ್ದಿದ್ದು, ಥಿಂಕ್ ಗ್ಲೋಬಲಿ, ಆಕ್ಟ್ ಲೋಕಲಿ, ಆಲ್ವೇಸ್ ಥಿಂಕ್ ಗ್ಲೋಬಲಿ, ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿ ಆಂಗಲ್. ಋಗ್ವೇದದಲ್ಲಿ ಒಂದು ಮಾತು ಬರುತ್ತೆ, ಆನೋ ಭದ್ರ ಕ್ರತವೋಯಂತು ವಿಶ್ವತೋ ದಬ್ದಾಸೋ ಅಪರೀತಾಸ ಉದ್ಭಿದ. ಯಾರು ಹೇಳಿದ್ರು ಅಂತಲ್ಲ ಮುಖ್ಯ, ಏನ್ ಹೇಳಿದ್ರು ಅನ್ನೋದು ಮುಖ್ಯ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು ನೋಡಿ, ವಾಟ್ ಎವರ್ ಇಸ್ ಇಂಡಿಯನ್, accept it first and then question it. Whatever is foreign, question it first and then accept it ಅಂತ. Have the attitude of questioning. ಭಗವದ್ಗೀತೆಯಲ್ಲೇ ಬರುತ್ತಲ್ಲ, ಪರಿಪ್ರಶ್ನೆಯನ ಸೇವಯ. ದೇರ್ಫಾರ್ ಕೇಳಿ ತಿಳ್ಕೊ. ಅದಕ್ಕೆ ನೀವು ಇಟ್ಕೊಂಡಿರೋ ಟರ್ಮ್ ಎಷ್ಟು ಚೆನ್ನಾಗಿದೆ ನೋಡಿ, ಜಿಜ್ಞಾಸ. ಜಿಜ್ಞಾಸ ಅಂದ್ರೆ ಏನು? ಜ್ಞಾತುಂ ಇಚ್ಛಾ ಜಿಜ್ಞಾಸ, ತಿಳಿಕೊಳ್ಳಬೇಕು ಎಂಬತಕ್ಕಂಥ ಉತ್ಕಟವಾದ ಇಚ್ಛೆ. ಅದಕ್ಕೆ ನನಗೆ ತುಂಬಾ ಪ್ರಿಯವಾಯಿತು ನೀವು ಕೊಟ್ಟಿರ್ತಕ್ಕಂಥ ಶೀರ್ಷಿಕೆ ಈ ಮಾಲಿಕೆಗೆ, ಜಿಜ್ಞಾಸ ಅಂತ. ಸೊ ಆ ದೃಷ್ಟಿಯಿಂದ ನಾವೆಲ್ಲ ಜಿಜ್ಞಾಸುಗಳೇ. ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ. 4 ರೀತಿಯಾಗಿ ಇರ್ತಾರಂತೆ ಭಕ್ತರು. ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ ಗೀತೆನಲ್ಲಿ. ಅದರಿಂದ ಸಾಕ್ಷಾತ್ ಗೀತಾ ವಾಕ್ಯ ಇಟ್ಕೊಂಡಿದ್ದೀರ ನೀವು ನಿಮ್ಮ ಒಂದು ಸಂಸ್ಥೆಗೆ. ಅದು ಅತ್ಯಂತ ಔಚಿತ್ಯಪೂರ್ಣ ಹಾಗೂ ಬಹಳ ಸೂಕ್ತವಾಗಿರ್ತಕ್ಕಂಥದ್ದು. ಇನ್ನ ಸೆಮಿನಾರ್ ಬಗ್ಗೆ ನಮ್ ತಂದೆ ಹೇಳ್ತಾ ಇದ್ದಿದ್ದು, ನಿನಗೆ ಗೊತ್ತಿರೋ 80 ಅಂಶ ಮಾತ್ರ ಸೆಮಿನಾರ್ ಅಲ್ಲಿ ಹೇಳು, 20 ಅಂಶ ಡಿಸ್ಕಷನ್ಗೋಸ್ಕರ ಇಟ್ಕೋ. ಯಾರ ಜೊತೆನೂ ಡಿಸ್ಕಷನ್ ಇಳಿಬೇಡ. ಅಕಸ್ಮಾತ್ ಅವ್ರೇನಾದ್ರೂ ಕೇಳಿದ್ರೆ ಪ್ರಶ್ನೆ, ಈ ಪುಣ್ಯಾತ್ಮನ್ ಯಾಕಾದ್ರೂ ಕೇಳಿದ್ವ ಪ್ರಶ್ನೆ ಅನ್ನೋ ಅಷ್ಟು ಮಟ್ಟಿಗೆ ಅವ್ರ ಹತ್ರ ಮಾತಾಡಕ್ ನಿನ್ನ ಹತ್ರ ಸರ್ಕಿರ್ಬೇಕು ಅಂತ. ಡಿಸ್ಕಸ್ 80% ಆಫ್ ಯುವರ್ ಮ್ಯಾಟರ್ ಇನ್ ದ ಸೆಮಿನಾರ್, 20% ಕೀಪ್ ರಿಸರ್ವ್ ಫಾರ್ ಡಿಸ್ಕಷನ್ಸ್, so that you can defend yourself, whatever point you have. To teach 1 hour, prepare 4 hours. Without 4 hours of preparation, don't ever enter the classroom. 4 ಗಂಟೆ ಪ್ರಿಪರೇಷನ್ ಇಲ್ಲದೆ ಹೋದ್ರೆ ಕ್ಲಾಸ್ಗೆ ಹೋಗ್ಬೇಡ. ದಿನಕ್ಕೆ 8 ಗಂಟೆ ಓದು, 100 ಪುಸ್ತಕ ಬರಿ, ಪ್ರತಿನಿತ್ಯ 4 ಪೇಜ್ ಆದ್ರೂ ಒರಿಜಿನಲ್ ಆಗಿ ಬರಿ. ಇದು ಅವ್ರು ಹೇಳ್ತಾ ಇದ್ದಿದ್ದು. ಯು ಟು ರೀಡ್ 12 hours per day, write 100 books and write at least 4 pages of original thing in you. ರಾತ್ರಿ ಮಲ್ಕೊಳ್ಳೋವಾಗ ಕೂಡ ಪಕ್ಕದಲ್ಲಿ ಒಂದು ಪೆನ್ಸಿಲ್, ಒಂದು ಪೇಪರ್ ಇಟ್ಕೊಂಡು ಮಲಕ್ಕೋ. ರಾತ್ರಿ 2 ಗಂಟೆಗೋ 3 ಗಂಟೆಗೋ ಎಚ್ಚರ ಆದ್ರೆ ಏನೋ ಒಂದು ಥಾಟ್ ಬಂದಿರುತ್ತಲ್ಲ, ಅದನ್ನ ಬರ್ದಿಡು. ಬೆಳಿಗ್ಗೆ ಬರೆಯೋಣ ನಿನಗೆ ಮತ್ತೆ ಆ ಥಾಟ್ ಬರಲ್ಲ. ರೆಕಾರ್ಡ್ ಇಟ್ ದೆನ್ ಅಂಡ್ ದೇರ್ ಇಟ್ ಸೆಲ್ಫ್. ಆ ದೃಷ್ಟಿಯಿಂದ ಹಾಗೆ ಮಾಡು ಅಂತ. ನನಗೆ ಇದ್ರ ಬಗ್ಗೆ ನಡೆದಿರ್ತಕ್ಕಂಥ ಒಂದು ಘಟನೆ ಹೇಳ್ಬೇಕು ಅಂತ ಅನ್ಸತ್ತೆ. ಶ್ರೀಧರ ಸ್ವಾಮಿಗಳು ತುಂಬಾ ಮುಖ್ಯಸ್ಥರು ಸಾಗರದಲ್ಲಿರ್ತಕ್ಕಂಥ ವರದಹಳ್ಳಿನಲ್ಲಿ. ಶ್ರೀಧರ ಸ್ವಾಮಿಗಳು ಬರೆದಿರ್ತಕ್ಕಂತಹ ಒಂದು ಧರ್ಮ ಅನ್ನೋ ಪುಸ್ತಕದ ಬಗ್ಗೆ ಇಂಗ್ಲಿಷಲ್ಲಿ ಅನುವಾದ ಮಾಡುವಂತ ಅಲ್ಲಿ ಕಾರ್ಯಕಾರಿ ಸಮಿತಿಯವರು ಹೇಳಿದ್ರು ನನಗೆ. ರಾತ್ರಿ 2:30 ಗಂಟೆಗೆ ನನಗೆ ಎಚ್ಚರ ಆಯ್ತು. 74 ಪುಟ ಇತ್ತು. ರಾತ್ರಿ 2:30 ಗಂಟೆಗೆ ಬರೆಯೋಕ್ ಶುರು ಮಾಡಿದೆ, 7:00 ಮುಗಿದೋಯ್ತು. 5 ಗಂಟೆನಲ್ಲಿ 74 ಪುಟ ಇಂಗ್ಲಿಷಲ್ಲಿ ಟ್ರಾನ್ಸ್ಲೇಷನ್ ಆಗೋಯ್ತು ನನ್ನಿಂದ. ನಾನ್ ಮಾಡಿದ್ದು ಅಂತ ಇವತ್ತಿಗೂ ನನ್ಗೆ ಅನ್ಸಲ್ಲ. ಅದು ಶ್ರೀಧರ ಸ್ವಾಮಿಗಳು ನನ್ನ ಕೈಯಲ್ಲಿ ಮಾಡಿಸ್ಕೊಂಡಿದ್ದಾರೆ ಅಷ್ಟೇ ನನ್ಗನ್ಸೋದು. ಯಾಕಂದ್ರೆ ಯಾವತ್ತೂ 2:30 ಗಂಟೆಗೆ ನಾನು ಎದ್ದವನಲ್ಲ, ಮತ್ತೆ 5 ಗಂಟೆ ಆ ರೀತಿ ಕಂಟಿನ್ಯೂಸ್ ಆಗಿ ಬರ್ದವನು ಅಲ್ಲ. ಸೊ ಒಂದು ಪುಸ್ತಕನೇ ಟ್ರಾನ್ಸ್ಲೇಟ್ ಆಗೋಯ್ತು. ಇನ್ನ ಸಾರ್ವಜನಿಕ ಭಾಷಣಕ್ಕೆ ಯಾವಾಗ್ಲೂ ಕೂಡ ಹೋಗುವಾಗ ಎಷ್ಟೊತ್ತು ಅಂತ ಯಾರಾದ್ರೂ ವಾಚ್ ನೋಡ್ಕೊಳ್ಳಕ್ ಮುಂಚೆನೆ ನಿಲ್ಲಿಸ್ಬಿಡು. ಬಿಫೋರ್ ಆಡಿಯನ್ಸ್ ಲೀವ್ಸ್ ಯು,
ಯು ಲೀವ್ ದಿ ಆಡಿಯನ್ಸ್. ಇದು ನಮ್ಮ ತಂದೆ ಹೇಳ್ತಾ ಇದ್ದಿದ್ದು ಯಾವಾಗ್ಲೂ ಕೂಡ. ಆ ದೃಷ್ಟಿಯಿಂದ ಯಾವಾಗ್ಲೂ ಕೂಡ ಕೇಳುಗರ ಪೇಷನ್ಸ್ ನ ಟೆಸ್ಟ್ ಮಾಡಬೇಡ. VC ಅವರು ಎಕನಾಮಿಕ್ಸ್ ಪಾಠ ಮಾಡುವಾಗ BA ಆನರ್ಸ್ ಅಲ್ಲಿ ನಮ್ಮ ತಂದೆಗೆ ಮೇಷ್ಟ್ರಾಗಿದ್ರು. 80 ಅಂಕ ಕೊಟ್ಬಿಟ್ಟು ಹೇಳಿದ್ರಂತೆ, ನೋಡಪ್ಪ ನನ್ನ ಜೀವಮಾನದಲ್ಲಿ ಯಾರಿಗೂ 80 ಕೊಟ್ಟಿಲ್ಲ, ನಾನು 100ಕ್ಕೆ ಎಕನಾಮಿಕ್ಸ್ MA ಮಾಡು ಅಂತ. ಆದ್ರೆ ಆಗ ಎಕನಾಮಿಕ್ಸ್ MAಗೆ ಇಂಗ್ಲಿಷ್ MAಗಿಂತ ಫೀಸ್ ಜಾಸ್ತಿ ಇತ್ತಂತೆ. ಮನೆಯಲ್ಲಿ 3 ಜನ ಮಕ್ಕಳು ಓದ್ಬೇಕಾದ್ರಿಂದ ನಮ್ಮ ತಾತ ಅವರಿಗೆ ಫೀಸ್ ಕೊಡಕ್ ಆಗದೆ ಇರೋದ್ರಿಂದ ನಮ್ಮ ತಂದೆಯವರು ಇಂಗ್ಲಿಷ್ MA ಸೇರ್ಕೊಂಡ್ರಂತೆ. ಸೊ ಈ ರೀತಿಯಾಗಿ ಒಂದು ಚೇಂಜ್ ಆ ರೀತಿಯಾಗಿ ಆಯ್ತು ಅಂತ. 73ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಸೆಂಟ್ರಲ್ ಕಾಲೇಜಲ್ಲಿ ಜ್ಞಾನ ಭಾರತಿಗೆ ಶಿಫ್ಟ್ ಆದಾಗ ಕ್ಲಾಸ್ ರೂಮ್ ಅಲ್ಲಿ ಪಾಠ ಮಾಡ್ತಾ ಇದ್ದಾಗ TG ನರಸಿಂಹಮೂರ್ತಿನವ್ರು ಹೀಗೆ ಕರೆದ್ರಂತೆ ಹತ್ರ, ನಮ್ಮ ತಂದೆ ಪಾಠ ಮಾಡ್ತಾ ಇರೋವಾಗ. ಅದ್ಯಾಕೆ ಸ್ಟೂಡೆಂಟ್ ಯಾಕೆ ನನ್ನ ಹತ್ರ ಕರೀತಾರೆ ಅಂತ ನೋಡಿದ್ರೆ, ಇವ್ರು ಹೀಗೆ ಬೋರ್ಡ್ ಮೇಲೆ ಬರೆಯಕ್ ಹೋದಾಗ ಬೋರ್ಡ್ ಕೆಳಗಡೆ ಒಂದು ನಾಗರ ಹಾವು ತಲೆ ಎತ್ಕೊಂಡು ನಿಂತಿತ್ತಂತೆ. ಇವ್ರು ನೋಡದೆ ಹೋಗಿದ್ರೆ ಅದ್ರ ಮೇಲೆ ಕಾಲಿಟ್ ಬಿಡೋರು. ಅದರಿಂದ ಆಮೇಲೆ ಬಂದು ಎಲ್ಲಾ ಸ್ಟೂಡೆಂಟ್ಸ್ನು ಆಚೆ ಕಳಿಸಿ ಇವರು ಬಾಗಿಲು ಹಾಕಿ ಮಾಲಿಗೆ ಫೋನ್ ಮಾಡಿ ಆಮೇಲೆ ಅದನ್ನು ತಿರ್ಸಿದಾಗ ಆಚೆ ಕಡೆ ಸ್ಟೂಡೆಂಟ್ ಕೇಳಿದ್ರಂತೆ, ಅಲ್ಲ ಸರ್ ಹಾವು ಬಂದ್ಬಿಟ್ಟಿದ್ಯಲ್ಲ ಒಳಗಡೆಗೆ ಅಂತ. ಇವ್ರು ಹೇಳಿದ್ರಂತೆ, ಹಾವು ಒಳಗಡೆ ಬಂದಿದ್ದಲ್ಲಪ್ಪ, ಇದಿರೋದೇ ಹಾವಿನ ಜಾಗ, ನಾಗರಬಾವಿ ಇದರ ಹೆಸರು. ನಾಗಗಳಿರೋ ಜಾಗಕ್ಕೆ ನಾವು ಬಂದಿದ್ದೀವಿ, ನಮ್ದು ಅತಿಕ್ರಮ ಪ್ರವೇಶವೇ ಹೊರತು ಹಾವಿಂದಲ್ಲ, ಅದರಿಂದ ಹಾವನ್ ಬೈಬೇಡಿ ಅಂತ ಹೇಳಿದ್ರಂತೆ. ನೆಟ್ ಇಶ್ಯೂ ಆಗಿರ್ಬೋದು, 1 ನಿಮಿಷ ಕಾಲ್ ಮಾಡ್ತೀನಿ. ಹಾ ಕವಿತಾ, ಸರ್ ಕಾಲ್ ತಗೊಳ್ತಿಲ್ಲ, 1 ನಿಮಿಷ ವೆಯ್ಟ್ ಮಾಡೋಣ. ಹಾಕು. ಹಲೋ, ಈಗ ಕೇಳಿಸ್ತಾ ಇದ್ಯಾ? ಹಾ ಸರ್ ಕೇಳಿಸ್ತಿದೆ. ಹಾ ಸಾರಿ, ಅದು ಬ್ಯಾಟ್ರಿ ಇದಾಗೋಯ್ತು. ಹಾ ಪರವಾಗಿಲ್ಲ ಸರ್. ಹಾ ಈಗ ಆಗತ್ತಾ? ಹಾ ಕೇಳ್ತಿದೆ. ಸರಿ, ಅದೇ ವಿ ಸೀತಾರಾಮಯ್ಯನವರು 80 ಮಾರ್ಕ್ಸ್ ಕೊಟ್ಟು ಎಕನಾಮಿಕ್ಸ್ MA ಮಾಡಪ್ಪ ಅಂದ್ರಂತೆ. ಇವರು ಆಗ ಮನೆಯಲ್ಲಿ ಸೌಕರ್ಯ ಇಲ್ಲದೆ ಇರೋದ್ರಿಂದ ಆಗ ಇಂಗ್ಲಿಷಿಗೆ ಬರ್ಬೇಕಾಗಿತ್ತಂತೆ. ಮತ್ತೆ ಸೆನ್ಸ್ ಆಫ್ ಹ್ಯೂಮರು ಮತ್ತೆ ಬಿಟ್ಟು ಎಷ್ಟು ಚೆನ್ನಾಗಿತ್ತು ಆಗಿನ ಕಾಲದವರಿಗೆ ಅಂದ್ರೆ ಹೇಳ್ತಾರೆ ನೋಡಿ, ಕಾಮನ್ ರೂಮ್ ಮೀಟ್ ಮಾಡ್ತಾ ಇದ್ದಂತೆ ಸೆಂಟ್ರಲ್ ಕಾಲೇಜಲ್ಲಿ. KS ನಂಜುಂಡಯ್ಯ ಎಂಬತಕ್ಕಂಥ ಎಕನಾಮಿಕ್ಸ್ ಪ್ರೊಫೆಸರು MA ಕೃಷ್ಣಸ್ವಾಮಿ ಎಂಬ ಸಮೃತ ಪ್ರೊಫೆಸರ್ನ ಛೇಡಿಸ್ತಾ ಇದ್ರಂತೆ. ಕೃಷ್ಣಸ್ವಾಮಿ, ಯುವರ್ ಟ್ರಿಪಲ್ MA ಐ ಸೇ, ಯುವರ್ ಇನಿಷಿಯಲ್ MA, ಯುವರ್ ಕ್ವಾಲಿಫಿಕೇಶನ್ MA, ಯು ಆರ್ ಆಲ್ಸೋ MA ಅಂತ. ಕೃಷ್ಣಸ್ವಾಮಿ, ನಿಮ್ ಜೋಬಿಂದ ಖರ್ಚೀಫ್ ಮಾತ್ರ ತೆಗಿಬೇಡಿ, ಸೆಂಟ್ರಲ್ ಕಾಲೇಜ್ ಪೂರ್ತಿ ಸೀನ್ತಾ ಇರುತ್ತೆ ಅಂತ, ಯಾಕೆಂದ್ರೆ ನಶ ಇರೋ ಖರ್ಚೀಫು ಅಂತ. ಈ ರೀತಿಯಾಗಿ ಒಬ್ಬರನ್ನೊಬ್ಬರು ಛೇಡಿಸ್ಕೊಂಡು ಸೆನ್ಸ್ ಆಫ್ ಹ್ಯೂಮರ್ ಇರ್ತಾ ಇತ್ತಂತೆ. ಆವಾಗ ಶಿವಮೊಗ್ಗನಲ್ಲಿ ಸಹ್ಯಾದ್ರಿ ಕಾಲೇಜ್ಗೆ ವರ್ಗಾವಣೆ ಆದಾಗ ಸಮೃತ ಪ್ರಾಧ್ಯಾಪಕರಾಗಿದ್ದಂತಹ ಪ್ರೊಫೆಸರ್ TS ಕೃಷ್ಣಮೂರ್ತಿಗಳು, ಶತಾಯುಷಿಗಳು, ಇವರನ್ನು ಕೇಳಿದ್ರಂತೆ,
ಆಗ ಗರ್ಲ್ಸ್ ಸೆಕ್ಷನ್ ಬೇರೆ, ಬಾಯ್ಸ್ ಸೆಕ್ಷನ್ ಬೇರೆ ಇತ್ತಂತೆ. ಏನಪ್ಪಾ ಈಗ ಕಾಲ್ ಆಫ್ ಡ್ಯೂಟಿನೋ ಕಾಲ್ ಆಫ್ ಬ್ಯೂಟಿನೋ ಅಂತ. ಕಾಲ್ ಆಫ್ ಡ್ಯೂಟಿ ಅಂದ್ರೆ ಬಾಯ್ಸ್ ಸೆಕ್ಷನ್ ಅಂತೆ, ಕಾಲ್ ಆಫ್ ಬ್ಯೂಟಿ ಅಂದ್ರೆ ಗರ್ಲ್ಸ್ ಸೆಕ್ಷನ್ ಅಂತೆ. ಯಾರಾದ್ರೂ ನಿಮ್ಗೆ ಎಷ್ಟು ಸಂಬಳ ಬರುತ್ತೆ ಅಂದ್ರೆ ಇವ್ರು ಮಾರಿಮಿಕ ಉತ್ತರ ಕೊಡ್ತಾ ಇದ್ರು 1, 2, 3 ಅಂತ. 100 ರೂಪಾಯಿ ಸಂಬಳ, 23 ರೂಪಾಯಿ ಅಲೋಯನ್ಸ್. ಅದರಿಂದ 1, 2, 3 ತುಂಬಾ ಸುಲಭ ಜ್ಞಾಪಕ ಇಟ್ಕೊಳ್ಳೋದು ಅನ್ನೋದ್ರಿಂದ. ನಮ್ ತಂದೆಯವ್ರಿಗೂ ಮತ್ತೆ HK ರಂಗನಾಥ್ ಅವರಿಗೂ ಸಂಭಾಷಣೆ ಹೇಗ್ ನಡೀತಾ ಇತ್ತು ಅಂದ್ರೆ, ರಂಗನಾಥ್ ಯಾವಾಗ ಬಂದ್ರಿ? ರಾಮಸ್ವಾಮಿ ಎಲ್ಲಿಂದ? ರಂಗನಾಥ್ ಯಾವಾಗ ಹೊರಡ್ತೀರಾ? ರಾಮಸ್ವಾಮಿ ಎಲ್ಲಿಗೆ? ಈ ರೀತಿಯಾಗಿ ಅವರ ಒಂದು ಸಂಭಾಷಣೆ ಯಾವಾಗ್ಲೂ ಕೂಡ ನಡೀತಾ ಇತ್ತು ಅಂತ. 2003ರಲ್ಲಿ BC ರಂಗಶ್ರೇಷ್ಠ ಪ್ರಶಸ್ತಿ HK ರಂಗನಾಥ್ ಅವರು BV ರಾಜಾರಾಮ್ ಮುಖಾಂತರ ಹೇಳಿ ಕಳಿಸಿದ್ದು ಹೀಗೆ: ರಾಮಸ್ವಾಮಿ ಯಾವುದೇ ಪ್ರಶಸ್ತಿಯನ್ನು ಕೂಡ ಒಪ್ಕೊಳ್ಳೋದಿಲ್ಲ, ನಾನ್ ಹೇಳ್ದೆ ಅಂತ ಆಗ್ರಹ ಪೂರ್ವಕವಾಗಿ ಒಪ್ಪಿಸ್ಬಿಟ್ಟು ಬಾ, ಹಾಗೆ ಒಪ್ಕೋತಾರೆ ಅಂತ. ಅದು ಹಾಗೆ ಆಯ್ತಂತೆ. ಎಷ್ಟೋ ಜನರು ಅವರ ಲೆಟರ್ ಹೆಡ್ ನಲ್ಲಿ ಟೆಸ್ಟಿಮೋನಿಯಲ್ಸ್ ಬರ್ಕೊಡ್ಬೇಕು ಅಂತ ಕೇಳಿದಾಗ ತಕ್ಷಣ ಇವರು ಅದಕ್ಕೆ ಬರಿತಾ ಇದ್ರು. ಮತ್ತೆ ಯಾರಿಗೂ ಕೂಡ ನಿರಾಸೆ ಎಂಬತಕ್ಕಂಥದ್ದನ್ನೇ ಮಾಡ್ತಾ ಇರ್ಲಿಲ್ಲ. ನಾನೊಮ್ಮೆ ಯಾಕೆ ವಿಮರ್ಶೆ ಬಗ್ಗೆ ಹೆಚ್ಚು ಬರೀಲಿಲ್ಲ ಅಂತ ಕೇಳಿದ್ದಕ್ಕೆ ಅವರು 2 ಕಾರಣ ಕೊಟ್ಟಿದ್ರು. ಮೊದಲನೇದಾಗಿ, ಕೃತಿ ಪ್ರಕಾರದ ಬಗ್ಗೆ ನನಗೆ ಸಾಕಷ್ಟು ಹಿನ್ನೆಲೆ ಪ್ರೌಢಿಮೆ ಇಲ್ಲ. ಎರಡನೇದಾಗಿ, ವಿಮರ್ಶಕ ಹೊಗಳಬೇಕು ಅಂತ ಅಪೇಕ್ಷೆ ಪಡ್ತಾನೆ ಹೊರತು ವಿರೋಧಿಸಬಾರ್ದು, ಯಾರನ್ನೂ ಕೂಡ ವಿರೋಧ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಅಂತ. ಅವರು ಚಿಕ್ಕಂದಿನಲ್ಲಿ ಪಾರಂಪರಿಕವಾಗಿ ಕಾವ್ಯದ ಬಗ್ಗೆ ಸಮೃದ್ಧ ವ್ಯಾಸಂಗ ಮಾಡಿದ್ರಿಂದಲೇ ನಮ್ಮ ದರ್ಶನಗಳ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು ಅಂದ್ರೆ ಸಮೃದ್ಧ ಜ್ಞಾನ ಇಲ್ಲದೆ ಇಂಡಿಯನ್ ಫಿಲಾಸಫಿ ಬಗ್ಗೆ ಮಾತಾಡಬಾರ್ದು, ಫ್ರೆಂಚು, ಜರ್ಮನ್ನು ಮತ್ತು ಇಟಾಲಿಯನ್ ಗೊತ್ತಿಲ್ಲದೆ ವೆಸ್ಟರ್ನ್ ಫಿಲಾಸಫಿ ಬಗ್ಗೆ ಮಾತಾಡಬಾರ್ದು ಅಂತ ಹೇಳ್ತಾ ಇದ್ರು. ವಿಶ್ವೇಶ್ವರಯ್ಯನವರು ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಅಂತ ಹೇಳೋ ಹಾಗೆ ಇವರು ಹೇಳ್ತಾ ಇದ್ದಿದ್ದು ಪಬ್ಲಿಷ್ ಆರ್ ಪೆರಿಶ್ ಅಂತ. KS ನಂಜುಂಡಯ್ಯನವರು ತಮ್ಮ ಮಾವನವರಾದ SV ರಂಗಣ್ಣವರ ಬಗ್ಗೆ ಹೇಳ್ತಾ ಇದ್ರಂತೆ, ನನ್ ಮಾವಯ್ಯ ಒಳ್ಳೆ ಸ್ವಿಮ್ಮರ್ ಕಣ್ರಿ, ಎಷ್ಟೇ ಜನ ಸ್ವಿಮ್ ಮಾಡ್ತಾ ಇದ್ರು ಕೂಡ ನಾನು ಅವರನ್ನ ಕಂಡು ಹಿಡಿಯಬಲ್ಲೆ, ಏಕೆಂದ್ರೆ ಅವರ ಬಕ್ಕ ತಲೆ ಮೇಲೆ ಸೂರ್ಯನ ಕಿರಣಗಳು ಪ್ರತಿಫಲನ ಆಗೋದನ್ನ ನಾನು ನೋಡ್ತೀನಿ ಅನ್ನೋ ದೃಷ್ಟಿಯಿಂದ. ಗೋಕಾಕ್ ಅವರು VC ಆಗಿದ್ದಾಗ ಒಂದು ಸಿಂಡಿಕೇಟ್ ಮೀಟಿಂಗ್ ನಡೀತಾ ಇತ್ತಂತೆ. ಯಾವುದೋ ಮಾತಿಗೆ ಕೋಪ ಬಂದು ಯಾರೋ ರಭಸದಿಂದ ಪೇಪರ್ ವೈಟ್ ಎಸೆದ್ರಂತೆ. ಅದನ್ನೊಂಥರ ರಿಫ್ಲೆಕ್ಸ್ ಆಕ್ಷನ್ ತರಹ ನನ್ನ ತಂದೆಯವರು ಕ್ಯಾಚ್ ಹಿಡ್ಕೊಂಡ್ರಂತೆ ಆ ಪೇಪರ್ ವೈಟ್. ಅದಿಲ್ಲದೆ ಹೋಗಿದ್ರೆ ಗೋಕಾಕ್ ಅವ್ರಿಗೆ ಎಂತ ಅನಾಹುತ ಆಗ್ತಾ ಇತ್ತು ಅನ್ನೋದನ್ನ ನಾವು ಊಹಿಸ್ಕೋಬಹುದು. ಸೂಟ್ಗೆ ಮ್ಯಾಚ್ ಆಗೋದಿಕ್ಕೆ ಫಾರ್ ಎವ್ರಿಬಡಿ ಸೂಟ್ ಡಸ್ ನಾಟ್ ಸೂಟ್ ಅಂತ ಹೇಳೋರು ಯಾವಾಗ್ಲೂ ಕೂಡ. ಅಮೆರಿಕಾದಲ್ಲಿ ಬೆಳಿಗ್ಗೆ ಅಧಿಕಾರಿ, ಮಧ್ಯಾಹ್ನ ಶಿಕಾರಿ, ಸಂಜೆ ಬಿಕಾರಿ ಆಗ್ತಾರೆ ಅಂತ. ಇಫ್ someone is hired in the morning, he will be fired in the same evening. ಈ ರೀತಿಯಾಗಿ ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳಾದ ಭಾರತೀ ತೀರ್ಥರ ಆದೇಶದಂತೆ ಮಠದ ವತಿಯಿಂದ ಪ್ರಕಟ ಆಗ್ತಾ ಇದ್ದಂತಹ ಆಂಗ್ಲ ತ್ರೈಮಾಸಿಕ ತತ್ವಾಲೋಕಕ್ಕೆ 5 ವರ್ಷ ಇವರು ಸೇವೆ ಸಲ್ಲಿಸಿದ್ರು. ಹರಿಹರಪುರದ ಸಂಸ್ಥಾನದಿಂದ ಪ್ರಕಟ ಆಗ್ತಾ ಇದ್ದಂತಹ ಆಂಗ್ಲ ಮಾಸಿಕ ಬ್ಲೆಸ್ಸಿಂಗ್ಸ್ಗೆ 54 ತಿಂಗಳು ಬರೆದ ಲೇಖನಗಳೇ ಶಂಕರ ಭಗವತ್ಪಾದರ ಸಮಗ್ರ ಸ್ತೋತ್ರ ಸಾಹಿತ್ಯದ ಅವಲೋಕನ. ವಿದ್ಯಾರ್ಥಿಗಳು ಸುಲಭವಾಗಿ ನೆನಪಿಟ್ಕೊಳ್ಳೋದಿಕ್ಕೆ ತಂದೆಯವರು ಕೆಲವು ಹೇಳಿಕೆಗಳನ್ನ ಅವರಿಗೆ ಬೋಧಿಸ್ತಾ ಇದ್ರು. An essayist is an idler who rambles like a bee from subject to subject like a spectator with the ability of a talker and he is a citizen of the world ಎಂಬುದಾಗಿ. APS ಸಂಜಯ್ ಕಾಲೇಜಿನ ಪ್ರಾಂಶುಪಾಲರಾಗಿದ್ದಂತಹ S ಕೃಷ್ಣಭಟ್ಟ ಅವರು ತಮ್ಮ PhD ಥೀಸಿಸ್ ಇಂಡಿಯನ್ ಇಂಗ್ಲಿಷ್ ಡ್ರಾಮಾಗೆ
ಮುನ್ನುಡಿಗೋಸ್ಕರ ಮನೆಗೆ ಬಂದಾಗ ತಂದೆಯವರು ಹೇಳಿದ್ರಂತೆ, ಸ್ವಲ್ಪ ಸಮಯ ಬೇಕಾಗತ್ತೆ, 4 ಸೆಮಿನಾರ್ಗಳಿಗೆ ಈಗ ಪೇಪರ್ ಬರೆಯೋದಿದೆ ಅಂತ. ಅದಕ್ಕೆ ಕೃಷ್ಣ ಭಟ್ಟ ಹೇಳಿದ್ರಂತೆ, ಪರವಾಗಿಲ್ಲ ಸರ್, ನಿಮಗೆ ಬಿಡುವಾದಾಗ್ಲೇ ನೀವು ಬರ್ಕೊಡಿ, ಕರಿಯೋ ಹಸು ಹತ್ರನೇ ಎಲ್ರೂ ಕರಿಯೋದಕ್ ಬರೋದು, ಗೊಡ್ಡ ಹಸು ಯಾರಿಗೂ ಬೇಡ ಅನ್ನೋ ದೃಷ್ಟಿಯಿಂದ. ಪೇಪರ್ ಅನ್ನೋದಕ್ಕೆ ಅವರು ತಮಾಷೆಗೆ ಹೇಳ್ತಾ ಇದ್ದಿದ್ದು, ಉಪಕ್ರಮ ಉಪಸಂಹಾರಗಳಿಲ್ಲದೆ ವೃಥಾ ಪ್ರಲಪನ ಮಾಡಿದ್ರೆ ಅದೇ ಪೇಪರು ಅಂತ. ಉಪಕ್ರಮ ಉಪಸಂಹಾರ ರಹಿತತ್ವೇ ಸತಿ ವೃಥಾ ಪ್ರಲಪಿತತ್ವಂ ಪೇಪರತ್ವಂ. ಇದು ಅವರು ತಮಾಷೆಗೆ ಹೇಳ್ತಾ ಇದ್ದಂತಹ ಒಂದು ಮಾತು. ಕಾಶಿಯಲ್ಲಿ PhD ಸೆಮಿನಾರ್ಗೆ ಹೋಗಿ ಅಲ್ಲಿ ಗಂಗೆನಲ್ಲಿ ಮುಳುಗಿ ಸ್ನಾನ ಮಾಡಿ ಬನೀನ್ ಪಾಕೆಟ್ ಅಲ್ಲಿ ಇಟ್ಕೊಂಡಿದ್ದಂತಹ ವಾಚು, ದುಡ್ಡು, ವಾಪಸ್ ಬರೋದಿಕ್ಕಂತ ಟಿಕೆಟ್ ಎಲ್ಲ ಕಳ್ಕೊಂಡು ಉಟ್ಕೊಂಡಿದ್ದಂತಹ ಒಂದು ಟವಲ್ ಅಲ್ಲೇನೆ ಯಾವ ಒಬ್ಬ ಪ್ರೊಫೆಸರ್ ಇವರನ್ನ ಅಲ್ಲಿ ಕರೆಸ್ಕೊಂಡಿದ್ರು ಅವ್ರ ಮನೆಗೆ ಹೋದಾಗ ಶಿವ ಎಸ್ ಪಾಂಡೆಯ್ಯ ಅವರು ಹೇಳಿದ್ರಂತೆ, ನನ್ನನ್ನಾದ್ರೂ ಜೊತೆ ಕರ್ಕೊಂಡು ಹೋಗ್ಬಾರ್ದೇನ್ರಿ, ನಿಮಗೆ ಗೊತ್ತಿಲ್ವಾ ನಮ್ಮ ಕಾಶಿನಲ್ಲಿ ವಿಶ್ವನಾಥ ಎಷ್ಟು ಫೇಮಸ್ಸೋ ರಾಬರಿಗೂ ಅಷ್ಟೇ ಫೇಮಸ್ಸು ಅಂತ. ಬಾಲಚಂದ್ರ ರಾಜನ್ ಶ್ರೇಷ್ಠ ವಿದ್ವಾಂಸರು. 75 ವರ್ಷಗಳ ಕೆಳಗೆ ನೆಹರು ಅವರು ಭಾರತದ ಪ್ರಧಾನಮಂತ್ರಿಗಳಾಗಿದ್ದಾಗ ಡೆಲ್ಲಿಗೆ ಬಂದ್ಬಿಡು, ನೀನು ಭಾರತದಲ್ಲೇ ಸೇವೆ ಮಾಡು ಅಂತ ಕರೆಸ್ಕೊಂಡ್ರಂತೆ. ಅವರು ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಪ್ರೊಫೆಸರ್ಶಿಪ್ ಬಿಟ್ಟು ಡೆಲ್ಲಿ ಯೂನಿವರ್ಸಿಟಿಗೆ ಬಂದಾಗ ಅಲ್ಲಿದ್ದಂತಹ ಎಲ್ಲ ನಾರ್ತ್ ಇಂಡಿಯನ್ಸು ಕೂಡ ಮೆಡ್ರಾಸಿ ಅಂತ ಅವ್ರಿಗೆ ಹೀಯಾಳಿಸ್ಬಿಟ್ಟು ತೊಂದರೆ ಕೊಟ್ಟಾಗ ಅವರು ರೆಸಿಗ್ನೇಷನ್ ಲೆಟರ್ ಒಂದೇ ಒಂದು ವಾಕ್ಯ 5 ಪುಟ ಯಾತಿಗೋಸ್ಕರ ರಿಸೈನ್ ಮಾಡ್ತಾ ಇದೀನಿ ಅಂತ ಬರೆದ್ಬಿಟ್ಟು ಬಿಸಾಕ್ ಕೊಟ್ಟೋದ್ರಂತೆ. ಅದನ್ನ ನನ್ನ ತಂದೆಯವರು ಹೇಳ್ತಾ ಇದ್ದಿದ್ದು, ದಟ್ಸ್ ಎ ಕ್ಲಾಸಿಕ್ ಪ್ರೋಸ್, ಎ ಸಿಂಗಲ್ ಸೆಂಟೆನ್ಸ್ ರನ್ನಿಂಗ್ ಫಾರ್ 5 pages, ವೈ ದಟ್ ಮ್ಯಾನ್ ರಿಸೈನ್ಡ್ ಫ್ರಮ್ ಡೆಲ್ಲಿ ಯೂನಿವರ್ಸಿಟಿ ಅಂತ. ಬಾಲಚಂದ್ರ ರಾಜನ್ ನೋಡಕ್ಕೆ ತುಂಬಾ ಸ್ಫುರದ್ರೂಪಿನಂತೆ, 6 ಅಡಿ 5 ಅಂಗ್ಲ ಎತ್ತರ ಇತ್ತಂತೆ, ಅಂಡ್ ಹಿ ವಾಸ್ ಲೈಕ್ ಎ ಫಾರಿನರ್ ಅಂತ. ಅಂಥವರಿಗೆ ಇಂತಹ ಗತಿ ಬಂದು ನಮ್ಮ ದೇಶದಲ್ಲಿ ಉಳಿಸ್ಕೊಳ್ಳಕ್ ಆಗ್ಲಿಲ್ವಲ್ಲ ಅನ್ನೋದನ್ನ ಅವರು ಮತ್ತೆ ಮತ್ತೆ ಹೇಳ್ತಾ ಇದ್ರು. ಇಟಾಲಿಯನ್ ಭಾಷೆಯನ್ನ ಸೊಬಗನ್ನ ಇಂಗ್ಲಿಷ್ಗೆ ನಾವು ಕನ್ವರ್ಟ್ ಮಾಡಬಾರ್ದು. ಬಿಯಟ್ರೀಸ್ ಅಂತ ಮಾಡ್ತಾರೆ ಹೊರತು ಬಿಯಟ್ರೀಚೆ ಅಂತ ಹೇಳ್ಬೇಕು. ರೋಮ್ ಅಲ್ಲ ರೋಮ, ಪ್ಯಾರಿಸ್ ಅಲ್ಲ ಪಾರಿ, ನೇಪಲ್ಸ್ ಅಲ್ಲ ನ್ಯಾಪೋಲಿ, ಚೋಪಿನ್ ಅಲ್ಲ ಶೊಪ್ಪಾನ್, ರೋಡಿನ್ ಅಲ್ಲ ರೋಡ್ಡಾ, ಡಾನ್ ಕ್ವಿಕ್ಸಾಟ್ ಅಲ್ಲ ಡಾನ್ ಕಿಹೋತೆ. ಈ ರೀತಿಯಾಗಿಯೇ ಪ್ರೊನೌನ್ಸ್ ಮಾಡ್ಬೇಕು. ಇಲ್ಲದೆ ಹೋದ್ರೆ ನಾವು ಇಟಲಿ ಭಾಷೆಯನ್ನ ಕೊಲ್ಲೋ ಹಾಗಾಗತ್ತೆ, ಹಾಗಾಗ್ಬಾರ್ದು ಅಂತ ಹೇಳೋರು ಯಾವಾಗ್ಲೂ ಕೂಡ. ಯಾರೋ ಒಬ್ರು ಸೋಫಿಯಾ ಲಾರೆನ್ 8 ಸಲ ಮದುವೆ ಮಾಡ್ಕೊಂಡಿದ್ಲು ಅಂತ ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಂಡು ನಾನು ಹೇಳಿದ್ದಕ್ಕೆ ನಮ್ಮ ತಂದೆಯವರಿಗೆ ಅವ್ರ ತಕ್ಷಣ ಡಿಕ್ಷನರಿ ಹುಡುಕಿ, ಎಲಿಜಬೆತ್ ಟೇಲರ್ ಅಪ್ಪ 8 ಸಲ ಮದುವೆ ಆಗಿದ್ದು, ಸೋಫಿಯಾ ಲಾರೆನ್ ಅಲ್ಲ. ಯಾವ ದಿನಾಂಕದಲ್ಲಿ ಯಾರನ್ನ ಎಲ್ಲಿ ಮದುವೆ ಆದ್ಲು ಅಂತ ಕೂಡ ಅವ್ರು ಹುಡುಕಿ ನನಗೆ ಬರ್ಕೊಟ್ಟು, ಸೆಕೆಂಡ್ ಹಸ್ಬೆಂಡ್ ಅಂಡ್ 7th ಹಸ್ಬೆಂಡ್ ವಾಸ್ ದ ಸೇಮ್ ಪರ್ಸನ್, ರಿಚರ್ಡ್ ಬರ್ಟನ್, ಟು ಹೂಮ್ ಶಿ ವಾಸ್ ಮ್ಯಾರಿಡ್. ಅದರಿಂದ ಸೋಫಿಯಾ ಲಾರೆನ್ ಈಸ್ ರಾಂಗ್ ಇನ್ಫಾರ್ಮೇಶನ್ ಅಂಡ್ ಇಟ್ ಇಸ್ ಎಲಿಜಬೆತ್ ಟೇಲರ್ ವಿಚ್ ಇಸ್ ಕರೆಕ್ಟ್ ಇನ್ಫಾರ್ಮೇಶನ್ ಅಂತ ತಕ್ಷಣ ಹೇಳಿದ್ರು. ಆಸ್ ಯು ಲೈಕ್ ಇಟ್ ನಾಟಕದಲ್ಲಿ 7 stages ಆಫ್ ಮ್ಯಾನ್ ಅನ್ನೋದು ಬರುತ್ತೆ. ಅದನ್ನ ಇವರು ಕನ್ನಡದಲ್ಲಿ ಹೇಳ್ತಾ ಇದ್ದಿದ್ದು, ಮೊದಲು ಡಿಂಪಲ್ಲು, ಆಮೇಲೆ ಪಿಂಪಲ್ಲು, ಕೊನೆಗೆ ರಿಂಕಲ್ಲು ಅಂತ. ಯಾವ ರೀತಿಯಾಗಿ ದೇಹ ಬದಲಾಗತ್ತೆ ಅನ್ನೋದಕ್ಕೆ ಅವ್ರು ಹೇಳ್ತಾ ಇದ್ದಿದ್ದು. ಆ ದೃಷ್ಟಿಯಿಂದ ಬೇಂದ್ರೆ ಪದ್ಯ ಬೇಂದ್ರೆ ಬಾಯಲ್ಲಿ ಕೇಳಬೇಕು, ಇಲ್ಲದೆ ಹೋದ್ರೆ ರಾಮಚಂದ್ರ ಶರ್ಮಾ ಅಥವಾ ಸುಮತೇಂದ್ರ ನಾಡಿಗ್ ಬಾಯಲ್ಲಿ ಕೇಳಬೇಕು. ಇನ್ ಯಾರಿಗೂ ಕೂಡ ಬೇಂದ್ರೆ ಓದಕ್ ಬರೋದಿಲ್ಲ ಅಂತ ಹೇಳೋರು. ಅವರ ದೃಢವಾಗಿರ್ತಕ್ಕಂಥ ನಿಲುವು ಏನು ಅಂದ್ರೆ, ಕವಿ ಅಂದ್ರೆ ಬೇಂದ್ರೆ, ನಾಟಕಕಾರರು ಅಂದ್ರೆ ಕೈಲಾಸಮ್ಮು, ಮತ್ತು ಕಾದಂಬರಿಕಾರರು ಅಂದ್ರೆ ಭೈರಪ್ಪನವರು ಅಂತ. ಇದು ಅವರ ಸ್ಥಿರವಾಗಿರ್ತಕ್ಕಂತಹ ನಿಲುವಾಗಿತ್ತು. ಅವರ ಪ್ರೌಢ ಪ್ರಬಂಧ ಟೆನಿಸಿ ವಿಲಿಯಮ್ಸ್ ಬಗ್ಗೆ ಅವರು ಬರೆದಿದ್ದು ಇಲ್ಲಿವರೆಗೂ ಕೂಡ ಪ್ರಕಟ ಆಗಿಲ್ಲ. ಯಾಕೆಂದ್ರೆ ಅವರು ಆ ಪ್ರೌಢ ಪ್ರಬಂಧ ಬರೀತಾ ಇದ್ದಾಗ
ಟೆನಿಸಿ ವಿಲಿಯಮ್ಸ್ ಇನ್ನ ಬದುಕಿದ್ನಂತೆ. ಅವನ ಪೂರ್ತಿ ಜೀವಿತ, ಅವನ ಪೂರ್ತಿ ಕೃತಿಗಳು ಅದರಲ್ಲಿ ಬರೋ ತನಕ ಅದು ಪಬ್ಲಿಷ್ ಮಾಡಿದ್ರೆ ಸರಿಯಾಗಿರೋದಿಲ್ಲ ಅನ್ನೋ ದೃಷ್ಟಿಯಿಂದ ಅವರು ಹಾಗೆಯೇ ಅದನ್ನ ಇಟ್ಟಿದ್ರಂತೆ. ಈ ದೃಷ್ಟಿಯಿಂದ ಅವರಿಗೆ ಯಾವತ್ತೂ ಕೂಡ ಪ್ರಕಟಣೆ ಆಗಲಿ, ಪ್ರಚಾರ ಆಗಲಿ, ಪುರಸ್ಕಾರ ಆಗಲಿ, ಪ್ರಶಸ್ತಿ ಬಗ್ಗೆ ಗಮನ ಇರ್ತಾ ಇರಲಿಲ್ಲ. ಅವರು ತೀರ್ಕೊಳ್ಳೋದಕ್ಕೆ ಒಂದು 15 ದಿವಸದ ಮುಂಚೆ ಆರ್.ಕೆ. ಶ್ರೀಕಂಠನ್ ಅವರ ಮಗ ಬಂದು, ಈ ವರ್ಷ ಆರ್.ಕೆ. ಶ್ರೀಕಂಠನ್ ಪ್ರಶಸ್ತಿ ನಿಮಗೆ ಕೊಡಬೇಕು ಅಂತಿದ್ದೀವಿ ಅಂತ ಹೇಳಿದಾಗ ನಮ್ಮ ತಂದೆಯವರು ಒಂದೇ ಒಂದು ಮಾತು ಹೇಳಿದ್ರು, ನನಗಿಂತ ಯೋಗ್ಯರು, ನನಗಿಂತ ವಯಸ್ಸಲ್ಲಿ ಹಿರಿಯರು ಮತ್ತು ನನಗಿಂತ ಹೆಚ್ಚು ಸಮಾಜಕ್ಕೆ ಸೇವೆ ಮಾಡಿರೋರಿಗೆ ಕೊಡಬೇಕು, ನನಗೆ ಕೊಡಬೇಡಿ, ನಾನು ಅರ್ಹ ಅಲ್ಲ ಅಂತ ಹೇಳಿದ್ರು. ಅವರು ಹಾಗಲ್ಲ, 14ನೇ ತಾರೀಕು ಜನವರಿ ನಮ್ಮ ತಂದೆಯವರ ಹುಟ್ಟುಹಬ್ಬ, ಅವತ್ತು ನೀವು ಬರಲೇಬೇಕು ಅಂತ ಒತ್ತಾಯ ಮಾಡಿ ಹೇಳಿದಾಗ ನಾನು ಇದ್ರೆ ಬರ್ತೀನಿ ಅಂತ ಹೇಳಿದ್ರು. ಅದೇ ರೀತಿ 6 ದಿನಕ್ಕೆ ಮುಂಚೆ ಜನವರಿ 8ನೇ ತಾರೀಕು ಅವ್ರು ತೀರ್ಕೊಂಡ್ರು. ಯಾವುದನ್ನ ಅವರ ಬಾಯಲ್ಲಿ ನನಗೆ ಆ ಪ್ರಶಸ್ತಿ ನನಗಿಂತ ಉತ್ತಮರಿಗೆ ಬರಬೇಕು, ನನಗೆ ಬೇಡ ಅಂತ ಹೇಳಿದ್ರೋ ನಿಜಕ್ಕೂ ಅದು ಹಾಗೆ ಆಗೋಯ್ತು. ಈ ದೃಷ್ಟಿಯಿಂದ ಎಲ್ಲ ಅವರಿಗೆ ಬಂದಿರತಕ್ಕಂತ ಗೌರವಗಳು ಕೂಡ ವಿದೇಶದಲ್ಲೇ ಹೆಚ್ಚಾಗಿ ಹೊರತು ಸ್ವದೇಶದಲ್ಲಿ ಜಾಸ್ತಿ ಬರಲಿಲ್ಲ. ಆದರೂ ಸ್ವದೇಶ ಮೋಹ, ಸ್ವದೇಶ ವ್ಯಾಮೋಹ ಮತ್ತು ಸ್ವದೇಶಕ್ಕೆ ತನ್ನ ಸೇವೆ ಮೀಸಲಾಗಿಡಬೇಕು ಎಂಬತಕ್ಕಂತ ಅವರ ಧ್ಯೇಯ ಯಾವತ್ತೂ ಒಂದೇ ರೀತಿಯಾಗಿರ್ತಾ ಇತ್ತು. ಇಲ್ಲದೆ ಹೋದ್ರೆ ಅಮೆರಿಕಾದಲ್ಲೇ ಅವ್ರಿಗೆ ಆಫರ್ ಇತ್ತು, ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿನಲ್ಲೇ ಅವ್ರು ಬೇಕಾದ್ರೆ ಅಲ್ಲೇ ಲೆಕ್ಚರರ್ ಆಗಿ ಸೇರ್ಬೋದಾಗಿತ್ತು. ಇಲ್ಲ, ಅಮೆರಿಕನ್ ಲಿಟ್ರೇಚರ್ ಮೇಲೆ ವರ್ಕ್ ಮಾಡಿದ್ದಾರೆ ಅಂತ ಕಾನ್ಪುರ್ IIT ನಿಂದ ಆಫರ್ ಇತ್ತು. ಯಾಕೆಂದ್ರೆ ಕಾನ್ಪುರ್ IIT ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ವಿತ್ ಅಮೆರಿಕನ್ ಗವರ್ಮೆಂಟ್. ಆದ್ರೆ ಅವ್ರಿಗೆ ಬೆಂಗಳೂರು ಬಿಡೋ ಇಷ್ಟ ಇರಲಿಲ್ಲ. ಸೊ ಆ ದೃಷ್ಟಿಯಿಂದ ಆ ಆಫರ್ ಅವ್ರು ಒಪ್ಪಲಿಲ್ಲ. ಮೈಸೂರು ಯೂನಿವರ್ಸಿಟಿನಲ್ಲಿ CD ನರಸಿಂಹಯ್ಯನವರು ಬಂದ್ಬಿಡೋ ಮರಿ, ನಾನು ನಿನ್ನ ಪ್ರೊಫೆಸರ್ ಮಾಡ್ತೀನಿ ಅಂದ್ರು. ಇಲ್ಲ, ಹೋಗ್ಲಿಲ್ಲ. ಹೀಗಾಗಿ ಭಾರತದ ಮೋಹ ಒಂದು ಕಡೆ, ಬೆಂಗಳೂರು ಮೋಹ ಇನ್ನೊಂದು ಕಡೆ, ಮಲ್ಲೇಶ್ವರದ ಮೋಹ ಇನ್ನೊಂದು ಕಡೆ, ಪರಂಪರೆ ಬಗ್ಗೆ ಇದ್ದ ಮೋಹ ಇನ್ನೊಂದು ಕಡೆ. ಹೀಗಾಗ್ಬಿಟ್ಟು ಯಾವುದೇ ಒಂದು ಬೇರೆ ಆಫರ್ಸ್ ಇದ್ದು ಅಲ್ಲಿಂದ ಇನ್ನ ಚೆನ್ನಾಗಿ ಬದುಕಬಹುದಾಗಿದ್ರು ಕೂಡ ಅದನ್ನೆಲ್ಲ ನಿರಾಕರಿಸಿ ಭಾರತಕ್ಕೆ ತಮ್ಮ ಸರ್ವಸ್ವವನ್ನು ಸಮರ್ಪಿಸಿಕೊಂಡು ಪ್ರತಿ ವರ್ಷನೂ 6 ತಿಂಗಳು 8 ತಿಂಗಳು ಹೊರಗಡೆ ಇದ್ರೂ ಕೂಡ ಇಲ್ಲೇ ಇದ್ದು ಸೇವೆ ಮಾಡಬೇಕು ಎಂಬತಕ್ಕಂತ ಧ್ಯೇಯವನ್ನ ಅವರು ಕೊನೆ ತನಕ ಉಳಿಸ್ಕೊಂಡು ಬಂದರು. ಇದು ನಮ್ಮ ತಂದೆಯವರ ಒಂದು ಸಂಕ್ಷಿಪ್ತ ಪರಿಚಯ. Okay. ಕವಿತಾ, I don't know. ನಮಸ್ಕಾರ ಸರ್. ತುಂಬಾ ನಮಸ್ಕಾರ. ಮನ ಮುಟ್ಟುವಂತೆ ನೆನಪುಗಳನ್ನ ಹಂಚಿಕೊಂಡ್ರಿ. ನಮ್ಗೆ ಗೊತ್ತಿಲ್ಲದೆ ಅವರ ವಿದ್ವಾಂಸರ ಒಂದು ಮುಖವಷ್ಟೇ ನಮ್ಗೆ ಪರಿಚಯವಿದ್ದಿದ್ದು. ಅವರ ಬೇರೆ ಸಹೃದಯತೆ, ಅವರ ಒಂದು ಸೆನ್ಸ್ ಆಫ್ ಹ್ಯೂಮರ್, ಅದನ್ನೆಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳು ಕೇಳೋ ಹಾಗಿದ್ರೆ ಕೇಳ್ಬೋದು. ನನ್ನದೇ ಒಂದು ಪ್ರಶ್ನೆ ಇದೆ ಸರ್. ನೀವು ಕೇಳಿ. ಅವ್ರನ್ನ ಹತ್ತಿರದಿಂದ ನೋಡಿದ್ರಿ. ಅವರ ಹಾ. ಬರವಣಿಗೆಯಲ್ಲಿ ತೊಡಗಿಕೊಂಡಾಗ ಅವರ ಮನಸ್ಥಿತಿ ಹೇಗಿರ್ತಿತ್ತು? ಮನೇಲಿ ನಿಮ್ಗಳ ಜೊತೆ ಹೇಗೆ ಅವರು ವ್ಯವಹರಿಸ್ತಿದ್ರು? ಅದನ್ನ ಸ್ವಲ್ಪ ಹೇಳಿ ಸರ್. ಬಹಳ ಏಕಾಗ್ರತೆಯಿಂದ ಬರಿತಾ ಇದ್ರು ಅವ್ರು ಯಾವಾಗ್ಲೂ ಕೂಡ. ಅವ್ರು ಊಟಕ್ಕೆ ಕರೆದಾಗ್ಲೂ ಕೂಡ ಆ ಸೆಂಟೆನ್ಸ್ ಕಂಪ್ಲೀಟ್ ಮಾಡಿ ಆಮೇಲೆ ಎದ್ದು ಬರೋರು. ಯಾಕೆಂದ್ರೆ ಆ ಬರೀತಕ್ಕಂತ ಫ್ಲೋ ಹೋಗ್ಬಿಡತ್ತೆ, ಆ ಮೂಡ್ ಮತ್ತೆ ವಾಪಸ್ ಬರೋದಿಲ್ಲ ಅನ್ನೋ ದೃಷ್ಟಿಯಿಂದ ಯಾವಾಗ್ಲೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಏಕಾಗ್ರತೆ ಇರ್ತಾ ಇತ್ತು. ಮತ್ತೆ ರಾತ್ರಿ 2 ಗಂಟೆ ತನಕ ಓದ್ತಾ ಇದ್ರು ಅವರು. ಯಾವತ್ತೂ ಕೂಡ ಅವ್ರು ಬೇಗ ಮಲಗಿದ್ದೇ ಇಲ್ಲ. ಯಾಕೆಂದ್ರೆ ಮುಂಚೆಯಿಂದಾನೇ ಓದೋ ದಿನದಿಂದಾನೇ ಅವ್ರಿಗೆ ಅದು ಅಭ್ಯಾಸ ಆಗ್ಬಿಟ್ಟಿತ್ತು. ಸೊ ಇಷ್ಟು ಓದಬೇಕು ಅಂದ್ರೆ ಅಷ್ಟು ಓದ್ಲೇಬೇಕು, ಇಷ್ಟು ಬರಿಬೇಕು ಅಂದ್ರೆ ಅಷ್ಟು ಬರೀಲೇಬೇಕು, ಆಮೇಲೆ ಮಲಗ್ತಾ ಇದ್ದಿದ್ದವರು.
ಆಯ್ತು. ಅವ್ರಿಗೆ ಕೆಲವು ಹೀಗೆ ಆಗ್ಬೇಕು ಎಂಬತಕ್ಕಂತ ಕೆಲವು ನಿಯಮಗಳಿರ್ತಾ ಇತ್ತು. ಯಾಕೆಂದ್ರೆ ಅವ್ರಿಗೆ ಒಂಥರಹ ಬೆಳೆದು ಬಂದಿರತಕ್ಕಂತ ಶಿಸ್ತು, ಸಂಯಮ, ಅದರಿಂದ ಬೇಗ ಬೇರೆಯವರಿಗೆ ಅಕಾಮಿಡೇಟ್ ಆಗೋದು ಕಷ್ಟ ಆಗ್ತಾ ಇತ್ತು. ಮತ್ತು ನಾವು ಸಹಜವಾಗಿರ್ಬೇಕೆ ಹೊರತು ಯಾವಾಗ್ಲೂ ಕೂಡ ಯಾವುದೇ ಆರ್ಟಿಫಿಷಿಯಾಲಿಟಿ ಇರಬಾರ್ದು ಅನ್ನೋದು ಅವ್ರ ಮನಸ್ಸಲ್ಲಿ ಇದ್ದಿದ್ರಿಂದ ಸಹಜವಾಗಿ ಭಗವಂತ ನಮ್ಮನ್ನ ಹೇಗೆ ಹುಟ್ಟಿಸಿದಾನೋ ಹಾಗಿರ್ಬೇಕೆ ಹೊರತು ಈ ಎಕ್ಸ್ಟ್ರಾ ಮೇಕಪ್ ಮಾಡ್ಕೊಳ್ಳೋದು, ಹೇರ್ ಡೈ ಮಾಡ್ಕೊಳ್ಳೋದು ಅದೆಲ್ಲ ಅವ್ರಿಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಅವರು ಕೆಲವು ಹೇಗೋ ಹೇರ್ ಡೈ ಮಾಡ್ಕೊಂಡು ಬಂದಾಗ ಕೇಳೋರು, ಬಿಬ್ಗಯಾರ್ ತರಹ ಬಂದ್ಬಿಟ್ಟಿದ್ದೀರಲ್ಲ ನೀವು ಅಂತ. ಒಂದೊಂದು ಕೂದಲು ಒಂದೊಂದು ಬಣ್ಣ ಇದೆಯಲ್ಲಪ್ಪ, ಸರಿಯಾಗಿ ಡೈಯೇ ಮಾಡ್ಕೊಂಡಿಲ್ಲ ನೀವು, ಬಿಬ್ಗಯಾರ್ ನೀವು ಅಂತ. ಅದಕ್ಕೆ ಅವರು ಕೈಲಾಸಂನ ಕೋಟ್ ಮಾಡೋರು. ಕೈಲಾಸಂ ಕೆಲವು ನಾಟಕದಲ್ಲಿ ಹೇಳೋರು, ಗ್ರೇ ಹೇರ್ ಈಸ್ ಟು ಬಿ ರೆಸ್ಪೆಕ್ಟೆಡ್, ಬ್ಲಾಕ್ ಹೇರ್ ಈಸ್ ಟು ಬಿ ಸಸ್ಪೆಕ್ಟೆಡ್ ಅಂತ. ಸೊ ಆ ರೀತಿಯಾಗಿ ಯಾವತ್ತೂ ಕೂಡ ಮತ್ತೆ ಆ ಸೆನ್ಸ್ ಆಫ್ ಹ್ಯೂಮರ್ ಬಗ್ಗೆ ಕೈಲಾಸಂಗೂ ಮತ್ತೆ ಬರ್ನಾಡ್ ಶಾಗೂ ನಡೆದಿರ್ತಕ್ಕಂಥ ಸಂವಾದ ಅವ್ರು ಯಾವಾಗ್ಲೂ ಹೇಳೋರು. ಬರ್ನಾಡ್ ಶಾ ತುಂಬಾ ವಿಟ್ಟಿ ಪರ್ಸನ್ ಅಂತ ಫೇಮಸ್ ಇಂಗ್ಲೆಂಡ್ ಅಲ್ಲಿ. ಶಾ ಒಂದ್ಸಲ ಹೇಳಿದ್ನಂತೆ ಕೈಲಾಸಂಗೆ, ಐ ಆಮ್ ಐರಿಷ್ ಅಂತ, ತುಂಬಾ ಹೆಮ್ಮೆಯಿಂದ. ಅದಕ್ಕೆ ಕೈಲಾಸಂ ಹೇಳಿದ್ರಂತೆ, ಸೋ ವಾಟ್, ಐ ಆಮ್ ಐಯರಿಷ್ ಅಂತ. ಯಾಕೆಂದ್ರೆ ನಮ್ಮ ಸ್ಮಾರ್ಥ ಬ್ರಾಹ್ಮಿನ್ಸ್ ಅಲ್ಲಿ ತಮಿಳ್ ಮಾತಾಡ್ತಕ್ಕಂಥವ್ರು ಅಯ್ಯರ್ಗಳ ಜನ ಇದ್ದಾರೆ ನೋಡಿ. ಆ ಅಯ್ಯರ್ ಜನಾಂಗದಲ್ಲಿ ಕೈಲಾಸಂ ಹುಟ್ಟಿದ್ರಿಂದ ಇಫ್ ಯು ಆರ್ ಐರಿಷ್, ಐ ಆಮ್ ಐಯರಿಷ್ ಅಂತ ಹೇಳಿದ್ರಂತೆ. ಈ ರೀತಿಯಾಗಿರ್ತಕ್ಕಂಥ ಘಟನೆಗಳೆಲ್ಲ ಕೆಲವು ಅವ್ರು ಅವಾಗ ನೆನಪಿಸ್ಕೊಂಡು ನನಗೆ ಹೇಳೋರು. ಮತ್ತೆ ಸಂಜೆ ಕೂತ್ಕೊಂಡ್ರೆ 2-3 ಗಂಟೆ ಆಚೆ ಕಡೆ ಬೆಂಚ್ ಮೇಲೆ ಒಂದು ಸಮೃತ ಶ್ಲೋಕ ನನ್ನ ಹತ್ರ ಹೇಳಿಸ್ಬಿಟ್ಟು ಅದಕ್ಕೆ ಸಂವಾದಿಯಾಗಿ ಇಂಗ್ಲಿಷ್ ಅಲ್ಲಿ ಶೇಕ್ಸ್ಪಿಯರ್ದೋ ಅಥವಾ ಯಾರ್ದಾದ್ರೂ ಕವಿದೋ ಯಾವ ಸ್ಟೇಟ್ಮೆಂಟ್ ಹೊಂದಾಣಿಕೆ ಆಗತ್ತೆ ಅನ್ನೋದನ್ನ ಕೂಡ ಚರ್ಚೆ ಮಾಡೋರು. ಹಾಗಾಗಿ ನನಗೇನಾದ್ರೂ ಅಲ್ಪ ಸ್ವಲ್ಪ ಇಂಗ್ಲಿಷ್ ಜ್ಞಾನ ಬಂದಿದ್ರೆ ಅದು ಕೇವಲ ಅವರಿಂದಾನೆ. ಮತ್ತೆ ಅವರಿಗೆ ರಂಗಪ್ರಿಯ ಸ್ವಾಮಿಗಳ ಬಗ್ಗೆ ಮಹಾ ಗೌರವ ಇತ್ತು. ಏಕೆಂದ್ರೆ HS ವರದೇಶಕಾಚಾರ ಆಗಿ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ಅವರು ಪಾಠ ಮಾಡ್ತಾ ಇದ್ದಾಗ ರಂಗಪ್ರಿಯ ಸ್ವಾಮಿಗಳಾದ್ರು. ಆಮೇಲೆ ಸನ್ಯಾಸ ತಗೊಂಡು ಅವರಿಗೆ 3 ಭಾಷೆ ಮೇಲೂ ಕಮಾಂಡ್ ಇತ್ತು, ಸಂಸ್ಕೃತ, ಇಂಗ್ಲಿಷ್ ಮತ್ತು ಹಿಂದಿ. ಆ 3 ಭಾಷೆನಲ್ಲಿ ಎಷ್ಟು ಸರಾಗವಾಗಿ ಕೋಟ್ ಮಾಡ್ತಾ ಇದ್ರು ರಂಗಪ್ರಿಯ ಸ್ವಾಮಿಗಳು ಅನ್ನೋದನ್ನ ಕೇಳಿ ನಮ್ಮ ತಂದೆಯವರು ತುಂಬಾ ಸಂತೋಷ ಪಡ್ತಾ ಇದ್ರು. ಯಾಕೆಂದ್ರೆ ರಂಗಪ್ರಿಯ ಸ್ವಾಮಿಗಳು ಸಂಸ್ಕೃತ ಪಾಠದಲ್ಲಿ ಎಷ್ಟು ನಿಷ್ಣಾತರಾಗಿದ್ರು, ಇಂಗ್ಲಿಷಲ್ಲೂ ಹಾಗೆ. ಒಂದ್ಸಲ ನಾನು ನಡೆದಿರೋ ಘಟನೆ ಹೇಳ್ತೀನಿ. 74ರಲ್ಲಿ ನಾನು ಫಸ್ಟ್ ಇಯರ್ PUC ನಲ್ಲಿ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ 10:15, 11:15 ಕ್ಲಾಸ್ಗೆ ರೂಮ್ ನಂಬರ್ 8ರಲ್ಲಿ ಕೂತಾಗ ನಡೆದಿರೋ ಘಟನೆ. ಕಿಲಕಿಲ ಅಂತ 3 ಜನ ಹುಡುಗಿರು ಫಸ್ಟ್ ಬೆಂಚ್ ಅಲ್ಲಿ ನಕ್ಬಿಟ್ರು, ಈ ಗೊಡ್ಡ ಪಂಡಿತನಿಗೆ ಇಂಗ್ಲಿಷ್ ಬರಲ್ಲ ಅಂತ. ಆಗ ಇಂಗ್ಲಿಷ್ ಮಾತಾಡಿದ್ರು ನೋಡಿ ರಂಗಪ್ರಿಯ ಸ್ವಾಮಿಗಳು, ವಾಟ್ ಈಸ್ ದಟ್ ಇನ್ಕನ್ಸಿಸ್ಟೆಂಟ್, ಇರ್ರೆಲೆವೆಂಟ್, ಇನ್ಕೊಹರೆಂಟ್ ಟಾಕ್ ಗೋಯಿಂಗ್ ಆನ್ ರೈಟ್ ಬಿಫೋರ್ ಮೈ ನೋಸ್. 5 ನಿಮಿಷ ಚಚ್ಚಾಕ್ಬಿಟ್ರು ಒಂದೇ ಸೆಂಟೆನ್ಸ್. ಈ ಗೊಡ್ಡ ವಿದ್ವಾಂಸನಿಗೆ ಇಂಗ್ಲಿಷ್ ಬರತ್ತಾ ಅನ್ನೋದೇ ಎಲ್ರಿಗೂ ಪೆಟ್ಟಿಟ್ಕೊಳ್ಳೋ ಹಾಗಾಯ್ತು. ಮತ್ತೆ ಎಷ್ಟು ಲೀಲಾಜಾಲವಾಗಿ ಅವರು ಹಿಂದಿ ಕೋಟ್ ಮಾಡ್ತಾ ಇದ್ರು ರಂಗಪ್ರಿಯ ಸ್ವಾಮಿಗಳು ಅಂದ್ರೆ, ಆಚೆ ದಿನ ಪಾಚೆ ಗಯೇ ಜಬ ಚಿಡಿಯಾ ಚುಗ್ ಗಯಿ ಖೇತ್ ತಬ್ ಪಚಿತಾ ಯೇ ಕ್ಯಾ ಹೋವತ ಹೈ, ಸಬ್ ಧರತಿ ಕಾಗದ ಕರು ಲೇಖನ ಸಬ ಬನ ರಾಯ್, ಸಪ್ತ ಸಮಂದರ ಮಸಿಕರು ಗುರುಗುನು ಗುಹಾನ ಜಾಯ್. ಕಬೀರ್ ದೋಹಾಗಳೆಲ್ಲ ಈ ರೀತಿಯಾಗಿ ಆಶುವಾಗಿ ರಂಗಪ್ರಿಯ ಸ್ವಾಮಿಗಳು ಹೇಳ್ತಾ ಇದ್ರು. ಮತ್ತೆ ಇಂಗ್ಲಿಷ್ ಅವರ ಹೇಳ್ತಾ ಇದ್ದ ಕೊಟೇಶನ್ ನಮ್ಮ ತಂದೆಗೆ ತುಂಬಾ ಪ್ರಿಯವಾಗ್ತಾ ಇದ್ದಿದ್ದು ಮರ್ಚೆಂಟ್ ಆಫ್ ವೆನಿಸ್ ನಾಟಕದಲ್ಲಿ ಪೋರ್ಷಿಯಾ ಸ್ಪೀಚ್. The quality of mercy is not strained. It drops as a gentle rain upon the place beneath. It's vice blessed. It blesses him that gives and him that takes. It's mightiest in the mightiest. It becomes the throned monarch better than his crown. His scepter shows the force of temporal power, the attribute to on majesty. Wherein that sit the dread and fear of kings. But mercy is above the sceptred's way. It's enthroned in the hearts of kings. It's an attribute to God himself. An earthly power that then show like his gods. When mercy seasons justice. ಮತ್ತೆ ಯಾವ್ದಾದ್ರೂ ಒಂದು ಕವನ ಓದಬೇಕಾದ್ರೆ ಅದರ ಹಿನ್ನೆಲೆ ಹೇಗಿರ್ಬೇಕು ಮತ್ತು ಆಗಿನ ಕಾಲದ ಸಮಸಾಮಯಿಕವಾಗಿರ್ತಕ್ಕಂಥ ಸಂಬಂಧ ಹೇಗಿರ್ಬೇಕು ಅಂತ ನನಗೆ ಮನೆಯಲ್ಲಿ ಬೋಧಿಸ್ತಾ ಇದ್ದರಿಂದ ನಾನು ಫಸ್ಟ್ ಇಯರ್ PUC ನಲ್ಲಿ ಫಸ್ಟ್ ಟೆಸ್ಟ್ ಅಲ್ಲಿ ಇಂಗ್ಲಿಷ್ ಅಲ್ಲಿ 64 ಪುಟ ಬರೆದಿದ್ದೆ ಆನ್ಸರ್. ಆಗಿದ್ದಂತ ಇಂಗ್ಲಿಷ್ ಮೇಷ್ಟ್ರು, ಅವರ ಹೆಸರು ನಾನು ಹೇಳಲ್ಲ, ನನ್ನ ಮಕ್ಕದ ಮೇಲೆ ಎರಚಿ 64 ಪುಟ ಬರ್ದಿದ್ದೀರಲ್ರಿ, ಇದೇನು ಟೆಸ್ಟ್ ಪೇಪರ್ PhD ಥೀಸಿಸ್ ಏನ್ ಅನ್ಕೊಂಡಿದ್ದೀರ್ರಿ ನೀವು? ಒಂದೊಂದು ಪೇಜ್ಗೆ ಒಂದೊಂದು ಮಾರ್ಕ್ ಕೊಟ್ಟಿದ್ದೀನಿ, ತಗೊಂಡೋಗಿ ಅಂತ
64 ಮಾರ್ಕ್ಸ್ ಕೊಟ್ಟು ನನ್ನ ಮೇಲೆ ಬಿಸಾಕಿದ್ರು ಆ ಪೇಪರ್. ಆ ದೃಷ್ಟಿಯಿಂದ ಆ ಹಿನ್ನೆಲೆ ನನಗೆ ಸಿಕ್ಕಿದ್ದು ನಮ್ಮ ತಂದೆಯವರಿಂದ. ಕ್ರಿಸ್ಟಿನಾ ರಾಸೆಟ್ಟಿ ಇದು ಒಂದು ಪೊಯಮ್ ಬಿಟ್ಟಾಗ ಪೂರ್ತಿ 14th ಸೆಂಚುರಿ ಡಾಂಟೆ ಗ್ಯಾಬ್ರಿಯಲ್ ರಾಸೆಟ್ಟಿ, ಕ್ರಿಸ್ಟಿನಾ ರಾಸೆಟ್ಟಿ, ಪ್ರೀ ರಾಫೆಲೈಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ನನಗೆ ಬೋಧಿಸಿದ್ರಿಂದ ನಾನು ಅಷ್ಟನ್ನು ಆ ಆನ್ಸರ್ ಪೇಪರ್ ಅಲ್ಲಿ ಬರ್ದಿದ್ರಿಂದ ನನ್ನ ಮೇಷ್ಟ್ರಿಂದ ನಾನು ಬಯಸ್ಕೋಬೇಕಾಯ್ತು. ಈ ರೀತಿಯಾಗಿರ್ತಕ್ಕಂಥ ಕೆಲವು ಘಟನೆಗಳು ಅವಿಸ್ಮರಣೀಯವಾಗಿರ್ತಕ್ಕಂಥದ್ದು. ನಿಜವಾಗ್ಲೂ ಕೂಡ ನಾನು ಮರೆಯಕ್ಕೆ ಆಗಲ್ಲ. ಇನ್ನೊಂದು 20 ದಿವಸ ಅವ್ರೇನಾದ್ರೂ ಬದುಕಿದ್ರೆ ನಾನು ರಿಟೈರ್ ಆದ್ಮೇಲೆ ಇನ್ನ ಎಷ್ಟು ಜ್ಞಾನ ಅವರಿಂದ ಪಡ್ಕೋಬಹುದಾಗಿತ್ತೋ ಅದಕ್ಕೆ ಬಾಧಕವಾಗಿ ಭಗವಂತ ನಾನು ರಿಟೈರ್ ಆಗಕ್ಕೆ 20 ದಿವಸದ ಮುಂಚೆ ಅವ್ರನ್ನ ಕಸ್ಕೊಂಡ್ಬಿಟ್ಟ. ಅದು ನನಗೆ ಇವತ್ತಿಗೂ ಇರ್ತಕ್ಕಂಥ ಒಂದು ಕೊರಗು. ಇಲ್ಲದೆ ಹೋದ್ರೆ ನಾನು ಇನ್ನ ಎಷ್ಟು ಜ್ಞಾನ ಪಡಿಬೋದಾಗಿತ್ತು, ಎಷ್ಟು ಕಾಲ ಅವ್ರ ಜೊತೆ ಸಂವಾದ ಮಾಡ್ಬೋದಾಗಿತ್ತು ಅನ್ನೋದು ಇವತ್ತಿಗೂ ಕೂಡ ಕೊರಗು ನನಗೆ ಹಾಗೆ ಉಳ್ಕೊಂಡಿದೆ. ನಿಜಾನೇ ಸರ್, ನೀವು ಭೈರಪ್ಪನವ್ರು ಹೇಳ್ದಂಗೆ ರಾಮರಂಗೋಪನಿಷತ್ತು ಬರಿಬೇಕಾಗಿತ್ತು. ಅವಾಗ ನಮಗೂ ಎಲ್ಲರಿಗೂ ಅದರದ ಒಂದು ಸೊಗಡು ಸೊಬಗು ನಮಗೂ ಅದು ಆಸ್ವಾದ ಮಾಡಕ್ಕೆ ಸಿಗ್ತಾ ಇತ್ತು ಸರ್. ಬಹಳ ಸಂತೋಷ ಅದಾಗ್ಲಿಲ್ವಲ್ಲ, ಆಯ್ತು. ಏನ್ ಮಾಡೋದು, ಭಗವಂತ ಆಗ್ಗೊಳಿಸ್ಲಿಲ್ಲ ಅದು. ವಿಧಿ ಅಲ್ಲ ಮುಂದೆ ಸರ್, ನಾವೇನು ಮಾಡಕ್ಕಾಗಲ್ಲ ನೋಡಿ. ಅಲ್ಲ ಅದಾಯ್ತು ಸರ್, ಆದ್ರೆ ಈಗ ನಿಮ್ಮ ನೆನಪಿನ ಒಂದು ಕೆಲವು ಝಲಕಗಳನ್ನ ನಮ್ ಜೊತೆ ಹಂಚ್ಕೊಳ್ತಿದ್ದೀರಲ್ಲ, ನಿಮ್ಮಿಬ್ರು ಸಂವಾದದ್ದು, ಅದು ಕೂಡ ನಮಗ್ ಕೇಳಿದ್ರೆ ಇದೆಲ್ಲಾದ್ರೂ ಒಂದ್ ಕಡೆ ಡಾಕ್ಯುಮೆಂಟ್ ಆಗ್ಬೇಕೇನೋ ಅಂತ ಅನಿಸ್ತಾ ಇದೆ. ಅವ್ರು ನೀವು ಸಂಸ್ಕೃತದಲ್ಲಿ ಶ್ಲೋಕ ಹೇಳೋದು, ಅವ್ರು ಇಂಗ್ಲಿಷ್ ನಲ್ಲಿ ಅದಕ್ಕೆ ಸಂವಾದಿಯಾಗಿ ಒಂದ್ ಹೇಳೋದು, ಇವೆಲ್ಲ ತುಂಬಾ ವಿಶೇಷ ಅನ್ಸುತ್ತೆ ಸರ್. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ಅನ್ನೋ ಒಂದು ಪರಿಧಿ ಒಳಗೆ ಬರುವಂತಹ ವಿಷಯ ಇದು. ಮತ್ತೆ ಅವ್ರ ಸ್ಟೂಡೆಂಟ್ಸ್ ಹೇಳಿದ ಕೆಲವು ಮಾರ್ಮಿಕವಾದ ವಿಷಯಗಳನ್ನು ಅವ್ರು ಹಂಚಿಕೊಳ್ಳೋರು. ಉದಾಹರಣೆಗೆ ಉದಯ ರವಿ ಶಾಸ್ತ್ರಿ ಅಲ್ಲೇ ಇದ್ರು ಇರ್ಬೋದು. ಅವ್ರೊಂದ್ಸಲ ಸ್ಟೂಡೆಂಟ್ ಆಗಿದ್ದಾಗ ನಮ್ಮ ತಂದೆಯವ್ರನ್ನ ಕೇಳಿದ್ರಂತೆ, ನಮ್ಮ ಮಾತೃಭಾಷೆ ತೆಲುಗಾಗಿದ್ರಿಂದ ನೀವು ಅಂಟಾ ಪಂಟಾನೋ ಅಶ್ಚಾ ಪಶ್ಚಾನೋ ಅಂತ. ಏಕೆಂದ್ರೆ ಮುಲುಕ್ನಾಡು ತೆಲುಗು ಬ್ರಾಹ್ಮಿನ್ಸ್ ಆದ್ರೆ ಅಶ್ಚಾ ಪಶ್ಚಾ ಅಂತ ಮಾತಾಡ್ತಾರೆ, ನಂದವರಿಗೆ ತೆಲುಗು ಬ್ರಾಹ್ಮಿನ್ಸ್ ಆದ್ರೆ ಅಂಟಾ ಪಂಟ ಅಂತ ಮಾತಾಡ್ತಾರೆ. ನೀವು ಅಂಟಾ ಪಂಟಾನೋ ಅಶ್ಚಾ ಪಶ್ಚಾನೋ ಅಂತ ಅವ್ರು ಕೇಳಿದ್ರಂತೆ. ಅದಕ್ಕೆ ಇವರು ನಾವು ಅಂಟಾ ಪಂಟಾನಪ್ಪ, ನೀವೇನೋ ಅಶ್ಚಾ ಪಶ್ಚಾ ಅಂತ ಉತ್ತರ ಕೊಟ್ಟಿದ್ರಂತೆ. ಪ್ರಾಯಶಃ ಉದಯ ರವಿ ಅಲ್ಲಿದ್ರೆ ಅವ್ರಿಗೆ ನೆನಪಿರ್ಬೋದು ಅಂತ ಅನ್ಕೊಂಡಿದೀನಿ. ಹೌದು ಸರ್, ಖಂಡಿತ ಜ್ಞಾಪಕ ಇದೆ. ಥ್ಯಾಂಕ್ ಯು ಸರ್, ನಾನೊಂದ್ ಸ್ವಲ್ಪ ಮಾತಾಡ್ಬೋದಾ? ಹಾ, ಹೇಳಿ ಹೇಳಿ. ನೀವು ಅವ್ರು ಇನ್ನೊಂದ್ ಸ್ವಲ್ಪ 20 ದಿವಸ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ರಲ್ಲ, ಹಾ, ಅದು ನಿಜ. ಯಾವುದೇ ಮಗನಿಗೆ ತಂದೆ ಬಗ್ಗೆ ಹಾಗನ್ಸೋದು ನಿಜ, ಸಹಜ. ಆದ್ರೆ ನಿಮ್ಮನ್ ಕಂಡ್ರೆ ನಮ್ಗೆ ಅಸೂಯೆ ಆಗತ್ತೆ ಸರ್. ಒಂದೇ 1 ವರ್ಷ ವಾರದಲ್ಲಿ 6 ಗಂಟೆಗಳ ಕಾಲ ಪಾಠ ಕೇಳಿಸ್ಕೊಂಡು ನಾವು ಇಷ್ಟು ಹೆಮ್ಮೆ ಪಡ್ತೀವಿ, ತೃಪ್ತಿ ಪಡ್ತೀವಿ, ನಾವು ಎಷ್ಟು ಕಲ್ತಿದೀವಿ ಅವರಿಂದ ಅಂತ ಕೃತಾರ್ಥರಾಗ್ತೀವಿ. ಅಂತದ್ ಅವ್ರ ಮಗನಾಗಿ ಅವ್ರ ಜೊತೆ ಬದುಕಿ ಬಾಳಿದ ನೀವು ಎಷ್ಟು ಅದೃಷ್ಟವಂತರು ಸರ್. ನಿಜಾಗ್ಲೂ ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ಆಮೇಲೆ ಎಂಥ ರಾಮಕೃಷ್ಣ ಪರಮಹಂಸರ್ಗುನು ಒಬ್ಬನೇ ಒಬ್ಬ ವಿವೇಕಾನಂದ ಇದ್ದಿದ್ದು, ಅಂದ್ರೆ ಆ ಮಟ್ಟದ ವಿದ್ಯಾರ್ಥಿ. ನಾನು ನಮ್ಮ SR ಅವರ ವಿವೇಕಾನಂದ ಅಲ್ಲ, ಇನ್ನೂ ತುಂಬಾ ಬುದ್ಧಿವಂತ ವಿದ್ಯಾರ್ಥಿಗಳು ಅವ್ರಿಗಿದ್ರು. ಆದ್ರಿಂದ ಮಾತಾಡಬಾರ್ದು ಅಂತ ಅನ್ಕೊಂಡಿದ್ದೆ, ಆದ್ರೆ ತಡೆಯಕ್ಕೆ ಆಗ್ಲಿಲ್ಲ, ಮಾತಾಡ್ಬೇಕು ಅಂತ ಅನ್ನಿಸ್ತು. ಇದು ಜ್ಞಾನದ ಸಮುದ್ರಕ್ಕೆ, ಎಂಥ ದೊಡ್ಡ ಜ್ಞಾನ ಸಮುದ್ರಕ್ಕೆ ಹೋದ್ರು ಕೂಡ ನಮ್ಮ ಚೊಂಬಿದ್ದಷ್ಟೇ ಸರ್ ನಾವು ನೀರು ತುಂಬಿಸ್ಕೊಳಕ್ಕೆ ಸಾಧ್ಯ. ಅದು ಲಿಂಗ್ವಿಸ್ಟಿಕ್ಸ್ ಮೇಲೆ ನನಗೆ ತುಂಬಾ ವ್ಯಾಮೋಹ ಆಯ್ತು. MA ಸೇರಕ್ಕಿಂತ ಮುಂಚೆನೆ MA ಒಳಗೆ ಲಿಂಗ್ವಿಸ್ಟಿಕ್ಸ್ ಮಾಡ್ಬೇಕು ಅಂತ ಆಸೆ ಪಟ್ಟು ನಾನು ಬಂದಿದ್ರಿಂದ ಇವ್ರ ಪಾಠವನ್ನ, ಲಿಟ್ರೇಚರ್, ಡ್ರಾಮಾ, ಯುರೋಪಿಯನ್ ಕ್ಲಾಸಿಕ್ಸ್ ಎಲ್ಲ ನಾನು ಕಲ್ತ್ಕೊಳ್ಳೋದು, ಅಮೆರಿಕನ್ ಲಿಟ್ರೇಚರ್ ಎಲ್ಲ ಕಲ್ತ್ಕೊಳ್ಳಕ್ಕೆ ಆಗ್ಲಿಲ್ಲ. ಅದು ಒಂದೊಂದ್ ಸರ್ತಿ ಹೀಗ ಆಗ್ಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪ ಆಗುತ್ತೆ ಸರ್. ಅದು ಸರ್, ಇನ್ನೊಂದೇ ಒಂದ್ ಹೇಳ್ಬಿಡ್ತೇನೆ. ಏನ್ ಮೂರ್ತಿರಾಯರು ಒಂದ್ಸರ್ತಿ ಹೇಳಿದ್ರು, ಒಂದ್ಸರ್ತಿ ಗುರುವಿನ ಅಥವಾ ಆರಾಮಿತ್ರ ಇರ್ಬೇಕು, ಗುರುವಿನ ಸಮಾನನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಅಂದ್ಬಿಟ್ರು. ಗುರುವಿನ ಗುಲಾಮನಲ್ಲ, ಗುರುವಿನ ಸಮಾನನಾಗುವ ತನಕ ಅಂತ. ನಾವು SRಗೆ ಸಮಾನವಾಗಕ್ಕೆ ಸಾಧ್ಯವೇ ಇಲ್ಲ, ಈ ಜನ್ಮದಲ್ಲಂತೂ ಸಾಧ್ಯವೇ, ಮುಂದಿನ ಜನ್ಮದಲ್ಲೂ ಸಾಧ್ಯ ಇಲ್ಲ. ಆದ್ರೆ ಅವ್ರನ್ನ ಅನುಕರಣೆ ಮಾಡಿದ್ರೆ ಸಾಕು. ಅವ್ರನ್ನ ಅನುಕರಣೆ ಮಾಡಿದ್ರೆ ಒಬ್ಬ ಯಶಸ್ವಿ ಉಪನ್ಯಾಸಕ ಆಗಬಹುದು ಅನ್ನೋದಕ್ಕೆ ನಾನೇ ಉದಾಹರಣೆ. ನಾನು ತುಂಬಾ ಒಳ್ಳೆ ಮೇಷ್ಟ್ರು ಅಂತ ಹೇಳ್ಕೊಳ್ತಾ ಇಲ್ಲ, ಆದ್ರೆ ಅವರ ಪ್ರಭಾವದಿಂದ ಆಚೆ ಬರಕ್ ಆಗ್ಲೇ ಇಲ್ಲ ಸರ್ ನನಗೆ.
ಡ್ರಾಮಾ ಮಾಡಿದ್ರೆ, ಏನೇ ಪಾಠ ಮಾಡಿದ್ರು ಕೂಡ ಅವ್ರನ್ನೇ ಇಮಿಟೇಟ್ ಮಾಡ್ತಾ ಇದ್ದೆ ನಾನು. ಅವರು SR ಅವರು ಸುಂದರವಾದ ಹ್ಯಾಂಡ್ ರೈಟಿಂಗ್ ನಲ್ಲಿ ಬೋರ್ಡ್ ತುಂಬಾ ಬರೀತಾ ಇದ್ರು. ಅರೌಂಡ್ ದಿ ವರ್ಲ್ಡ್ ಇನ್ 1 hour, 1 ಗಂಟೆ ಒಳಗೆ ಇಡೀ ಪ್ರಪಂಚ ಪರ್ಯಟನೆ ಮಾಡಿಸ್ಬಿಡ್ತಾ ಇದ್ರು. ಎಷ್ಟು ವಿಷಯ ಹೇಳ್ತಾ ಇದ್ರು. ಟೆಕ್ಸ್ಟ್ ಬುಕ್ ಅಲ್ಲದೆ ಅದರ ಆಚೆಗಿನ ಪ್ರಪಂಚವನ್ನ ನಮ್ಗೆ ತೋರಿಸ್ಕೊಡ್ತಾ ಇದ್ರು. ಅವರಿಂದ ತುಂಬಾ ಪ್ರಭಾವಿತರಾಗಿದ್ದಾರೆ. ನಾನೊಬ್ನೇ ಅಲ್ಲ, ತುಂಬಾ ಜನ ಸ್ಟೂಡೆಂಟ್ಸ್ ಯಾರ್ಯಾರು ಟೀಚಿಂಗ್ ಲೈನ್ಗೆ ಬಂದಿದ್ರು ಅವರೆಲ್ಲ ಸರ್ ಇಂದ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಸರ್. ಇವತ್ತು ಅದನ್ನ ಸ್ಮರಿಸ್ಕೋಬೇಕಾಗಿದೆ. ಪ್ರಾತಸ್ಮರಣೀಯರು SR. ನಮಸ್ತೆ ಸರ್, ನಾನು ರವಿಶಂಕರ್ ಅಂತ. ಒಂದು ವಿಚಾರ ಕೇಳೋಣ ಅಂತ ಅನ್ಕೊಂಡೆ. ಅದು ಭೈರಪ್ಪ ಅವರದ್ದು ಅನೇಕ ಕೃತಿಗಳನ್ನ ಇವರು ಅನುವಾದ ಮಾಡಿದಾರಲ್ಲ, ಇವ್ರು ಅನುವಾದ ಮಾಡಿದಕ್ಕೆ, ರಾಮಸ್ವಾಮಿ ಅವರು ಅನುವಾದ ಮಾಡಿದಕ್ಕೆ ಭೈರಪ್ಪ ಅವರು ಹೇಗೆ ಅದನ್ನ ತಗೋತಾ ಇದ್ರು, ಅಥವಾ ಅವ್ರ ಪ್ರತಿಕ್ರಿಯೆಗಳು ಹೇಗಿತ್ತು ಅಂತ? ಅದು ತುಂಬಾ ಒಳ್ಳೆ ಪ್ರಶ್ನೆ. ಯಾಕೆಂದ್ರೆ ಭೈರಪ್ಪನವ್ರದ್ದು ಅನೇಕ ಭಾಷೆಗಳಿಗೆ ತರ್ಜುಮೆ ಆಗಿದೆ. 16 ಭಾರತೀಯ ಭಾಷೆಗಾಗಿರೋ ಜೊತೆಗೆ ಇಂಗ್ಲಿಷ್ಗಾಗಿದೆ, ಜರ್ಮನ್ಗಾಗಿದೆ, ರಷ್ಯನ್ಗಾಗಿದೆ, ಎಲ್ಲ ಆಗಿದೆ. ಅವರೇ ಮಾತಲ್ಲಿ ಹೇಳ್ಬೇಕಾದ್ರೆ ಭೈರಪ್ಪನವರು ಒಂದು ಭಾರತೀಯ ಭಾಷೆಯಿಂದ ಇನ್ನೊಂದು ಭಾರತೀಯ ಭಾಷೆಗೆ ಅನುವಾದ ಮಾಡೋದು ಸುಲಭ, ಆದರೆ ಪೂರ್ತಿ ಒಂದು ಭಾರತೀಯ ಭಾಷೆಯಿಂದ ವಿದೇಶಿ ಭಾಷೆಗೆ ಮಾಡುವಾಗ ಕಷ್ಟ ಆಗತ್ತೆ. ಹಾಗಿದ್ರೂ ಕೂಡ ರಾಮಸ್ವಾಮಿ ಅವರು ಮಾಡಿರ್ತಕ್ಕಂಥ ಒಂದು ಅನುವಾದ ಅತ್ಯಂತ ಸಮೀಪವಾಗಿರ್ತಕ್ಕಂತಹ ನನ್ನ ಒಂದು ಮೂಲಕ್ಕೆ ಬರುತ್ತೆ. ಇನ್ನು ಇದಕ್ಕಿಂತ ಒಳ್ಳೆ ಭಾಷಾಂತರ ಇಂಗ್ಲಿಷಲ್ಲಿ ಮಾಡೋದು ಬಹಳ ಕಷ್ಟ ಅಂತ ಕಾಣುತ್ತೆ ಅಂತ ಭೈರಪ್ಪನವರು ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ. ಅದು ಯಾವುದಲ್ಲಿ ಅಂದ್ರೆ, ಈ ಮಹನೀಯರ ಮಾತುಗಳಲ್ಲಿ ಮಹನೀಯರು ಅಂತ ನಾನೊಂದು ಪುಸ್ತಕ ಬರೆದಿದ್ದೀನಿ. ಇದರಲ್ಲಿ 200 ಜನ ಕನ್ನಡ ಸಾಹಿತಿಗಳು 150 ವರ್ಷದಲ್ಲಿ ಇದ್ದವರು ಒಬ್ಬರ ಮೇಲೆ ಇನ್ನೊಬ್ಬರು ಏನ್ ಹೇಳಿದ್ದಾರೆ ಅಂತ. ಇದರಲ್ಲಿ ಭೈರಪ್ಪನವರ ಬಗ್ಗೆ 200 ಜನ ಸಾಹಿತಿಗಳು ಏನ್ ಹೇಳಿದ್ದಾರೆ, ಪೂತಿನ ಬಗ್ಗೆ ಮಾಸ್ತಿ ಹೇಳಿರೋದೇನು, ಮಾಸ್ತಿ ಬಗ್ಗೆ BC ಅವ್ರು ಹೇಳಿರೋದೇನು, BC ಅವ್ರ ಬಗ್ಗೆ ರಾಜರತ್ನಂ ಹೇಳಿರೋದೇನು, ಈ ರೀತಿ ಎಲ್ಲ ಕಲೆಕ್ಟ್ ಮಾಡಿದೀನಿ. ಇದರಲ್ಲಿ ಭೈರಪ್ಪನವರು ನನ್ನ ತಂದೆಯವರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಒಂದು ಮಾತಿದೆ. ಇನ್ನೊಂದು ಪ್ರತಿಭಾ ಸಂಪನ್ನರು ಅಂದ್ಬಿಟ್ಟು VC ಸಂಪುಟದಿಂದ VC ಸಂಪದದಿಂದ ಪ್ರಕಟವಾಗಿದೆ. ಶತಾವಧಾನಿ ಗಣೇಶ್ ಅವರು ಕೂಡ ನಮ್ಮ ತಂದೆಯವರಿಗೆ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಅಲ್ಲಿ ಸ್ಟೂಡೆಂಟ್ ಆಗಿದ್ದರಿಂದ ಬಹಳ ಅಭಿಮಾನದಿಂದ 18 ಪುಟ ನನ್ನ ತಂದೆಯವರ ಬಗ್ಗೆ ಇದರಲ್ಲಿ ಬರೆದಿದ್ದಾರೆ. ಈ ಪುಸ್ತಕದಲ್ಲೂ ಕೂಡ ಸಾಕಷ್ಟು ಮಾಹಿತಿ ಸಿಗತ್ತೆ. ಪ್ರತಿಭಾ ಸಂಪನ್ನರು VC ಸಂಪದ ಭಾಗ 2. ಇದರಲ್ಲಿ ವೈಯಕ್ತಿಕವಾಗಿ 40 ವರ್ಷಗಳ ಕಾಲ ನಮ್ಮ ಮನೆಗೆ ಎವ್ರಿ ಆಲ್ಟರ್ನೇಟ್ ಡೇ ಬರೋರು ಗಣೇಶ್ ಅವರು. ಆವಾಗ ಅವರಿಗೆ ಯಾವ ರೀತಿಯಾಗಿ ಸಂಬಂಧ ಇತ್ತು ನಮ್ಮ ತಂದೆಯವರ ಜೊತೆಗೆ, ಮತ್ತು ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ತಾ ಇದ್ದಾಗ ಮೆಕ್ಯಾನಿಕಲ್ ಅಲ್ಲದೆ ಇರ್ತಕ್ಕಂಥ ಸ್ಟೂಡೆಂಟ್ಸ್, ಎಲೆಕ್ಟ್ರಿಕಲ್ಲು ಮತ್ತೆ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸ್ ಕೂಡ ಬಂದು ಕೂತ್ಕೊಂಡ್ಬಿಡೋರಂತೆ ಇವ್ರ ಕ್ಲಾಸಲ್ಲಿ, ನಮ್ಮ ತಂದೆಯವರ ಭಾಷಣ ಕೇಳಬೇಕು ಅಂತ. ಕ್ಲಾಸಲ್ಲಿ ಜನಗಳು ಜಾಸ್ತಿ ಆಗ್ಬಿಟ್ಟು ಕಿಟಕಿ ಮೇಲೆಲ್ಲ ಕೂತ್ಕೊಂಡು ಆಚೆ ಎಲ್ಲ ನಿಂತ್ಕೊಂಡು ಕೇಳೋರಂತೆ. ಸೊ ಈ ರೀತಿಯಾಗೆಲ್ಲ ಆಗ್ತಾ ಇತ್ತು ಅಂತ ಗಣೇಶ್ ಅವರು ಆ ಪ್ರತಿಭಾ ಸಂಪನ್ನರು ಪುಸ್ತಕದಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಹೇಗೆ ಅವರನ್ನು ಕಂಡೆ ಅನ್ನೋದನ್ನ ಬರೆದಿದ್ದಾರೆ. ಮನೆಗೆ ಬರ್ಬೇಕು ಅಂತ ತುಂಬಾ ಕುತೂಹಲದಿಂದ ಒಂದ್ಸಲ ಗಣೇಶ್ ಅವ್ರು ಬಂದಾಗ, ಇವರು ಬೆಳಿಗ್ಗೆ ದೇವತಾರ್ಚನೆ ಪೂಜೆ ಮಾಡ್ತಾ ಇದ್ರು. ವಿಭೂತಿ ಕುಂಕುಮ ಇಟ್ಕೊಂಡು, ಕಚ್ಚೆ ಪಂಚೆ ಉಟ್ಕೊಂಡು, ಮತ್ತೆ ಶಾಲು ಹೊದ್ಕೊಂಡು ಮಾಡ್ತಾ ಇದ್ರು. ಅವ್ರಿಗೆ ಆಶ್ಚರ್ಯ ಆಗೋಯ್ತು. ಆಚೆ ಕಡೆ ಅಯ್ಯೋ ಯಾವಾಗ್ಲೂ ಕೂಡ ಇವರು ಫುಲ್ ಸೂಟಲ್ಲಿ ಇರ್ತಾರಲ್ಲ, ಮನೇಲಿ ಹೀಗಿರ್ತಾರಲ್ಲ, ಇದು ಹೇಗೆ ಅಂತ. ಅದಕ್ಕೆ ನಮ್ಮ ತಂದೆಯವರು ಹೇಳಿದ್ರಂತೆ, ನೋಡಪ್ಪ, ಬಿ ಎ ರೋಮನ್ ವೆನ್ ಯು ಆರ್ ಇನ್ ರೋಮ್. ನಾನು ಇಂಗ್ಲಿಷ್ ಪಾಠ ಮಾಡೋವಾಗ ಆ ಡ್ರೆಸ್ ಅಲ್ಲಿ ಇರ್ತೀನಿ, ಮನೇಲಿರುವಾಗ ನಮ್ಮ ಸಂಪ್ರದಾಯ ನಾನು ಬಿಡಲ್ಲ. ಸೊ ಇಲ್ಲಿರೋದು ಬೇರೆ, ಅಲ್ಲಿರೋದು ಬೇರೆ. ಸೊ ದಿಸ್ ಇಸ್ ಇಂಟರ್ನಲ್, ದಟ್ ಇಸ್ ಎಕ್ಸ್ಟರ್ನಲ್ ಅಂತ ಹೇಳಿದ್ರಂತೆ. ಸೊ ಅದನ್ನ ಇಟ್ಕೊಂಡು ಗಣೇಶ್ ಅವರಿಗೆ ಇವರ ಮೇಲೆ ಇದ್ದಂತಹ ಒಂದು ಗೌರವ ಇನ್ನೂ ಹೆಚ್ಚಾಯ್ತು ಅಂತ ಅವರೇ ಸಾಕಷ್ಟು ಸಲ ಹೇಳಿದ್ದಾರೆ ಈ ಮಾತನ್ನು. ಅಂದ್ರೆ ಅವ್ರಿಗೆ ದೇವರು ಬಗ್ಗೆ ನಂಬಿಕೆ, ಆಚರಣೆಗಳು ಅದೆಲ್ಲ ಇಟ್ಕೊಂಡಿದ್ರು ಅನ್ಸುತ್ತೆ. ಹೌದು, ಸಂಪೂರ್ಣವಾಗಿತ್ತು ಅವರಿಗೆ ಅದೆಲ್ಲ ಕೂಡ. ಶಂಕರಾಚಾರ್ಯರು ಅದ್ವೈತ ಮತ್ತೆ ಭಗವಂತನ ಬಗ್ಗೆ ಸಾಕಷ್ಟು ಅವರಿಗೆ
ಮಾಹಿತಿ ಇತ್ತು, ಅದರ ಬಗ್ಗೆ ಲೇಖನಗಳನ್ನು ಬರೆದಿದ್ದಾರೆ. ಅದು ಇಂಗ್ಲಿಷಲ್ಲೂ ಕೂಡ ಪ್ರಕಟ ಆಗಿದೆ. ಬ್ಲೆಸ್ಸಿಂಗ್ಸ್ ಅಂತ ನಾನು ಆಗ್ಲೇ ಒಂದು ಹೇಳಿದೆ. 54 ತಿಂಗಳು 54 ಲೇಖನಗಳು ಸಂಪೂರ್ಣವಾಗಿರ್ತಕ್ಕ ಶಂಕರ ಸಾಹಿತ್ಯವನ್ನ ಇಂಗ್ಲಿಷಲ್ಲಿ ಕಾಮೆಂಟ್ರಿ ಮಾಡಿದ್ದಾರೆ ಅವರು. ಅದನ್ನು ಸರ್, ನಾನೊಂದು ನಮಸ್ಕಾರ, ನಾನು ಶಾಂತ ಅಂತ. ತುಂಬಾ ಚೆನ್ನಾಗಿತ್ತು ನಿಮ್ಮ ಒಂದು ತಂದೆಯವರ ನೆನಪುಗಳು, ಜೊತೆಗೆ ನೀವು ಮಾತಾಡಿದ ರೀತಿ ಎಲ್ಲ ಬಹಳ ಇಷ್ಟ ಆಯ್ತು. ರವಿಶಂಕರ ಅವರು ಕೇಳಿದ ಪ್ರಶ್ನೆಯ ಒಂದು ಮುಂದುವರಿಕೆ ಅಂತ ಅನ್ಕೊಳ್ಳೋಣ. ಭೈರಪ್ಪ ಅವರ ಕಾದಂಬರಿಗಳನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿದಾರಲ್ಲ, ಅದರಲ್ಲಿ ಈ ಚನ್ನರಾಯಪಟ್ಟಣ, ಹಾಸನ ಜಿಲ್ಲೆ ಆ ಕಡೆ ಹಳ್ಳಿಯ ಒಂದು ಸ್ಲ್ಯಾಂಗ್ ಅಂತಾರಲ್ಲ, ಅದು ತುಂಬಾ ಬರುತ್ತೆ ಭೈರಪ್ಪನವರ ಕಾದಂಬರಿಗಳಿಗೆ. ಅದನ್ನ ಹೇಗೆ ನಿರ್ವಾಹ ಮಾಡಿದ್ದಾರೆ, ಅದ್ರ ಸೊಗಡನ್ನ ಬಂದಿದೆಯಾ ಅದರಲ್ಲಿ? ಯಾಕಂದ್ರೆ ನಾವು ಕನ್ನಡದವ್ರಾದ್ರಿಂದ ಅನುವಾದ ಓದಕ್ಕೆ ಹೋಗಲ್ಲ ಸರಿ ಅಲ್ಲ, ಯಾವ್ದಾದ್ರು ಅಷ್ಟೇ ಮೂಲದಲ್ಲಿ ಇರೋ ಸಮಾನ ಅನುವಾದದಲ್ಲಿ ಬರೋಕ್ ಆಗೋದಿಲ್ಲ. ಅದ್ರ ಹತ್ರ ಬರ್ಬೋದೇ ಹೊರತು ಅದು ಬರೀ ಅದರಲ್ಲೂ ಕೂಡ ಇಂಗ್ಲಿಷ್ ಅಲ್ಲಿ ಮಾಡುವಾಗ ಏನಾಗತ್ತೆ ಅಂದ್ರೆ ಕನ್ನಡದಲ್ಲಿ ಇರೋದಕ್ಕೆ 1.5 ಪಟ್ಟು ಜಾಸ್ತಿ ಆಗ್ಬಿಡತ್ತೆ. ಇಂಗ್ಲಿಷ್ ಅಲ್ಲಿ ಮಾಡಿದಾಗ ಅದು ಎಕ್ಸ್ಪ್ಲನೇಷನ್ ಜಾಸ್ತಿ, ವಿವರಣೆ ಜಾಸ್ತಿ ಆಗತ್ತೆ ಹೊರತು ನೇರ ಅನುವಾದ ಮಾಡೋದು, ನೀವ್ ಹೇಳಿದಾಗ ಕನ್ನಡ ಸ್ಲ್ಯಾಂಗು, ಹಳ್ಳಿಲಿ ಇರ್ತಕ್ಕಂಥ ಭಾಷೆ, ಅದನ್ನೆಲ್ಲ ಇಂಗ್ಲಿಷ್ ತರೋದು ಬಹಳ ಕಷ್ಟ ಆಗತ್ತೆ. ಇಂಗ್ಲಿಷ್ ಅಲ್ಲೂ ಕೂಡ ನಾರ್ದರ್ನ್ ಇಂಗ್ಲಿಷ, ನೀವು ಆಕ್ಸ್ಫರ್ಡ್ ಇಂಗ್ಲಿಷ, ಕೇಂಬ್ರಿಡ್ಜ್ ಇಂಗ್ಲಿಷ, ಕಿಂಗ್ಸ್ ಇಂಗ್ಲಿಷ, ಯಾವ ಇಂಗ್ಲಿಷ್ ನೀವು ಭಾಷಾಂತರ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಇದು ಕೂಡ ಡಿಪೆಂಡ್ ಆಗತ್ತೆ. ಸೊ ಆ ದೃಷ್ಟಿಯಿಂದ ಭಾಷಾಂತರ ಎಷ್ಟಿದ್ರು ಕೂಡ ಭಾಷಾಂತರನೇ. ಇಟಲಿ ದೇಶದಲ್ಲಿ ಒಂದು ಮಾತಿದೆ, ಆಲ್ ಟ್ರಾನ್ಸ್ಲೇಟರ್ಸ್ ಆರ್ ಟ್ರೈಟರ್ಸ್, ಆಲ್ ಟ್ರಾನ್ಸ್ಲೇಟರ್ಸ್ ಆರ್ ಮ್ಯೂಟಿಲೇಟರ್ಸ್ ಅಂತ. ಆ ದೃಷ್ಟಿಯಿಂದ ಅದಕ್ಕೆ ಸಂವಾದಿಯಾಗಿ ಹೇಳ್ಬೇಕಾದ್ರೆ ಒಂದು ಜರ್ಮನ್ ಕೊಟೇಶನ್ ಇದೆ, ಎ ಗುಡ್ ಟ್ರಾನ್ಸ್ಲೇಷನ್ ಈಸ್ ಲೈಕ್ ಕಿಸ್ಸಿಂಗ್ ಒನ್ಸ್ ಓನ್ ವೈಫ್ ಓವರ್ ಅ ವೇಲ್ ಅಂತ. ಸೊ ಇದು ಜರ್ಮನ್ ಟ್ರಾನ್ಸ್ಲೇಷನ್, ಅದು ಫ್ರೆಂಚ್ ಬರತಕ್ಕಂಥದ್ದು. ನಾನು ಮೂಲ ಕೋಟ್ ಮಾಡ್ತಾ ಇಲ್ಲ, ಅಲ್ಪ ಸ್ವಲ್ಪ ಜರ್ಮನ್ ಬರುತ್ತೆ ನನಗೆ. ನಮ್ಮ ತಂದೆಯವ್ರಿಗೆ ಫ್ರೆಂಚ್ ಚೆನ್ನಾಗಿ ಬರ್ತಾ ಇತ್ತು. ಫ್ರೆಂಚ್ ಅವ್ರ ಜೊತೆ ಎಲ್ಲಾನು ಅವರು ಫ್ರೆಂಚ್ ಅಲ್ಲೇ ಇದ್ ಮಾಡ್ತಾ ಇದ್ರು. ಯಾಕೆಂದ್ರೆ ಅಮೆರಿಕಾದಲ್ಲಿ ಇಂಗ್ಲಿಷ್ MA ಕ್ಯಾಲಿಫೋರ್ನಿಯಾನಲ್ಲಿ ಮಾಡ್ಬೇಕಾದ್ರೆ ಒಂದು ಪೇಪರ್ ಫ್ರೆಂಚ್ ಅಲ್ಲೇ ಆನ್ಸರ್ ಮಾಡ್ಬೇಕಾಗಿತ್ತು. ಮತ್ತೆ ಮೂರ್ತರಾಯರಿಗೂ ಅವ್ರಿಗೂ ಇದ್ದ ಒಂದು ಕಾಮನ್ ಪಾಯಿಂಟ್ ಅಂದ್ರೆ ಇಬ್ಬರಿಗೂ ಫ್ರೆಂಚ್ ಚೆನ್ನಾಗಿ ಬರ್ತಾ ಇದ್ದಿದ್ದು. ತಾರ್ತೂಫ್ ಅನ್ನ ಪೂರ್ತಿ ಒರಿಜಿನಲ್ ಫ್ರೆಂಚ್ ಇಂದ ಕನ್ನಡಕ್ಕೆ ಅನುವಾದ ಮಾಡಿದ್ರು ಮೂರ್ತರಾಯರು, ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇಟ್ಕೊಂಡಲ್ಲ. ಅದೇ ರೀತಿಯಾಗೇನೆ ಯಾವತ್ತೂ ಕೂಡ ಮೂಲ ಭಾಷೆಯಿಂದಾನೇ ಮಾಡ್ಬೇಕು ಅನ್ನೋದು ನಿಶ್ಚಲವಾಗಿರ್ತಕ್ಕಂಥ ಒಂದು ಇದು. ಸಂಸ್ಕೃತ ಬರದೆ ಇಂಡಿಯನ್ ಫಿಲಾಸಫಿ ಮೇಲೆ ಮಾತಾಡಬಾರ್ದು, ಫ್ರೆಂಚು, ಜರ್ಮನ್, ಇಟಾಲಿಯನ್ ಬರದೆ ವೆಸ್ಟರ್ನ್ ಫಿಲಾಸಫಿ ಮೇಲೆ ಮಾತಾಡಬಾರ್ದು ಅನ್ನೋದು ನಮ್ಮ ತಂದೆಯವರ ದೃಢವಾಗಿರ್ತಕ್ಕಂಥ ನಿಲುವಿತ್ತು. ಎರಡನ್ನೂ ಇಂಗ್ಲಿಷಲ್ಲಿ ಓದ್ಕೊಂಡ್ಬಿಟ್ಟು ಎರಡರ ಮೇಲೂ ಅಥಾರಿಟೇಟಿವ್ ಆಗಿ ಮಾತಾಡ್ತೀವಿ ಅಂತ ಹೋಗೋದು ಎಷ್ಟು ಮೂರ್ಖತನ ಅಂತ ಹೇಳುವರು ಅವರು ಯಾವತ್ತೂ ಕೂಡ. ಆಸ್ಯತಾಮ್ ಎಂಬತಕ್ಕಂಥ ಒಂದು ಸಂಸ್ಕೃತ ತೆಗೆದುಕೊಂಡ್ರೆ ಫ್ರೆಂಚ್ ಅಲ್ಲಿ ನೋಡಪ್ಪ ಅಸಾವು ಅಂತ ಆಗತ್ತೆ. ನೀನು ಪಾಂಡಿಚೇರಿಗೆ ಹೋದ್ರೆ ಪ್ರತಿ ಒಂದು ರಸ್ತೆ ಮೇಲೂ ಕೂಡ ಅರ್ಧ ತಮಿಳು ಅರ್ಧ ಫ್ರೆಂಚ್ ಅಲ್ಲಿ ಬೋರ್ಡ್ ಇರುತ್ತೆ. ರೂ ಮಾರಿಯಮ್ಮನ್ ಕೊಯಿಲ್, ರೂ ಅನ್ನೋದು ಫ್ರೆಂಚ್ ವರ್ಡ್, ಮಾರಿಯಮ್ಮನ್ ಕೊಯಿಲ್ ಅನ್ನೋದು ತಮಿಳ್ ವರ್ಡ್. ಯಾಕೆಂದ್ರೆ ಪಾಂಡಿಚೇರಿ ತಮಿಳ್ನಾಡಿಗೆ ಬಾರ್ಡರ್ ಅಲ್ಲಿ ಇರೋದ್ರಿಂದ ಅದು ಬರುತ್ತೆ. ಮದರ್ ಫ್ರೆಂಚ್ ಲೇಡಿ ಆದ್ರಿಂದ ಫ್ರೆಂಚ್ ಇನ್ಫ್ಲೂಯೆನ್ಸ್ ಇದೆ, ಅರವಿಂದೋ ಅಲ್ಲಿ ಇರೋದ್ರಿಂದ ಆ ದೃಷ್ಟಿಯಿಂದ ಎರಡೂ ಭಾಷೆ ಅಲ್ಲಿ ಬಂದೇ ಬರುತ್ತೆ. ಮತ್ತು ಇಟಾಲಿಯನ್ ತುಂಬಾ ಮ್ಯೂಸಿಕಲ್ ಲ್ಯಾಂಗ್ವೇಜ್ ಅಂತ ಅವ್ರು ಹೊಗಳೋರು. ROME ಅಂತ ರೋಮಾ ಅಂತ ಪ್ರೊನೌನ್ಸ್ ಮಾಡಬಾರ್ದು, ರೋಮಾ. ವೆನಿಸ್ ಅಲ್ಲ ವೆನಿಟ್ಸಿಯಾ, ನೇಪಲ್ಸ್ ಅಲ್ಲ ನ್ಯಾಪೋಲಿ, ರೆವೆನ್ನ, ಸುಡೋವಾ, ಪುಡೋವಾ, ಜಿನೋವಾ, ಮುಡೋವಾ. ದ ಮೋಸ್ಟ್ ಹ್ಯಾಂಡ್ಸಮ್ ಪೀಪಲ್ ಆರ್ ಇಟಾಲಿಯನ್ಸ್, ಅಂಡ್ ಇಫ್ ಇಟಾಲಿಯನ್ಸ್ ಸ್ಟಾರ್ಟ್ ಸ್ಪೀಕಿಂಗ್ ಇಟ್ ಈಸ್ ಲೈಕ್ ಸಿಂಗಿಂಗ್ ಅಂತ ಹೇಳೋರು. ಅಷ್ಟು ಮ್ಯೂಸಿಕಲ್ ಭಾಷೆ. ಕೇಳಿ 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 ನಮ್ಮ ಕಿವಿಗೆ ಒಂದು ಸಂಸ್ಕಾರ ಆಗ್ಬೇಕಪ್ಪ. ಮತ್ತೆ ಸಂಗೀತದ ಬಗ್ಗೆ ಕೂಡ ಅವರಿಗೆ ತುಂಬಾ ಒಲವಿತ್ತು. ನಾನು ಚಿಕ್ಕಂದಿನಿಂದನೇ ನನ್ನ ಶೇಷಾದ್ರಿಪುರಂ ರಾಮೋತ್ಸವಕ್ಕೆ ಸಂಗೀತ ಕರ್ಕೊಂಡು ಹೋಗೋರು. MD ರಾಮನಾಥನ್ ಕಚೇರಿ ಅಂದ್ರೆ ಅವ್ರಿಗೆ ತುಂಬಾ ಪ್ರಿಯ. ಯಾಕೆಂದ್ರೆ MD ರಾಮನಾಥನ್ ಹಾಡಿದ್ರೆ ಆಳವಾಗಿ ಬಾವಿನಲ್ಲಿ 60 ಅಡಿಯಿಂದ ನೀರ್ ಬರೋ ಹಾಗೆ ಅವರ ಕಂಠ ಇದೆಯಪ್ಪ. MD ರಾಮನಾಥನ್ ಕ್ಲಾಸಿಕಲ್ ಮ್ಯೂಸಿಕ್, ಬೇಟೋವನ್ನು, ಬಾಕು, ಝೈಕೋವಿಸ್ಕಿ, ಹೈಡನ್ನು, ವಿವಾಲ್ಡಿ, ಇದು ಫ್ರೆಂಚ್ ಬರ್ತಕ್ಕಂತಹ ಕ್ಲಾಸಿಕಲ್ ವೆಸ್ಟರ್ನ್ ಮ್ಯೂಸಿಕ್. ಅದರಿಂದ ಪಾಪ್ ಮ್ಯೂಸಿಕ್ ಕೇಳಬೇಡ, ಕೇಳಿದ್ರೆ ಕ್ಲಾಸಿಕಲ್ ಮ್ಯೂಸಿಕ್ ಕೇಳು. ಇಂಡಿಯನ್ ಕ್ಲಾಸಿಕಲ್ ಆಗ್ಲಿ, ಹಿಂದೂಸ್ತಾನಿ ಆಗ್ಲಿ, ಕರ್ನಾಟಿಕ್ ಆಗ್ಲಿ, ಅಥವಾ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಆಗ್ಲಿ ಮಾಡ್ಬೇಕು. ಬೀಟೋವನ್ ಅಂತ ಹೇಳ್ತಾರೆ, ತಪ್ಪಪ್ಪ, ಅದು ಬೇಟೋವನ್ ಅಂತ ಪ್ರೊನೌನ್ಸ್ ಮಾಡ್ಬೇಕು ಅಂತ ತುಂಬಾ ಸಲ ತಿದ್ದಿ ನನಗೆ ಬಹಳ ಮಾರ್ಗದರ್ಶನ ಮಾಡಿದ್ದಾರೆ ಅವರು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀಕಂಠರಾವ್ ಅಂತ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಾನು ಡಾಕ್ಟರ್ ಶ್ರೀಕಂಠರಾವ್ ಅಂತ. ಡಾಕ್ಟರ್ ರಂಗನಾಥ್
ಡಾಕ್ಟರ್ ರಾಮಸ್ವಾಮಿ ಇಬ್ಬರಿಗೂ ಡಾಕ್ಟರ್ ಆಗುವಂತ ಪರಮ ಸೌಭಾಗ್ಯ ನನಗೆ ಸಿಕ್ಕಿದೆ. ರಾಮಸ್ವಾಮಿಗಳನ್ನ ಬಹಳ ಹತ್ತಿರದಿಂದ ಬಲ್ಲೆ. ಸುಮಾರು 15-20 ವರ್ಷ ಅವರಿಗೆ ಸಣ್ಣ ಪುಟ್ಟ ವೈದ್ಯಕೀಯ ಸೇವೆಯನ್ನ ಕೊಡುವಂತ ಸಿಕ್ಕಿದ್ದು ನನಗೆ ಪರಮ ಸೌಭಾಗ್ಯ. ರಾಮಸ್ವಾಮಿಗಳನ್ನ ಅವರನ್ನ ಎಷ್ಟೋ ಸತಿ ಅವ್ರ ಜೊತೆ ಕೂತು ಮಾತಾಡಿದ್ದೀನಿ, ಅವ್ರ ಜೊತೆ ಓಡಾಡಿದ್ದೀನಿ, ಅವ್ರ ಜೊತೆ ಭೈರಪ್ಪನವರ ಫಂಕ್ಷನ್ಗಳಿಗೆ ಹೋಗಿದ್ದೀನಿ, ಸಂತೇಶ್ವರಕ್ಕೆ ಹೋಗಿದ್ದೀನಿ. ತುಂಬಿದ ಕೊಡ ಅವರು, ತುಂಬಿದ ಕೊಡ. ಅದು ಏನು ಜ್ಞಾನನೋ, ಅದು ಹೇಗೆ ಸಂಪಾದನೆ ಮಾಡಿದ್ರು. ನಾನು ಒಂದ್ಸರಿ ಯೋಚನೆ ಮಾಡ್ತಾ ಇದ್ದೆ, ನಮ್ಮ ಗುರು ಪರಂಪರೆಯಲ್ಲಿ ವಸಿಷ್ಠರ ಮಗ ಶಕ್ತಿ, ಶಕ್ತಿಯ ಮಗ ಪರಾಶರ ಮಗ ವ್ಯಾಸರ ಮಗ ಶುಕಮುನಿಗಳು, ಹಾಗೆ ರಾಮಸ್ವಾಮಿಗಳು, ರಂಗನಾಥ್ ಒಂದು ರೀತಿ ಗುರು ಪರಂಪರೆ ಅವರು. ಅವರಿಬ್ರು ಮಹಾನ್ ದಿಗ್ಗಜಗಳು. ಅವ್ರಿಗೆ ಒಬ್ರು ಇಂಗ್ಲಿಷ್ ನಲ್ಲಿ ಅತ್ಯಂತ ಪ್ರಬುದ್ಧ ಜ್ಞಾನ, ಇವ್ರಿಗೆ ಸಂಸ್ಕೃತದಲ್ಲಿ. ಹಾಗಂತ ಇವ್ರಿಗೆ ಸಂಸ್ಕೃತ ಓದಿದ್ರೆ ಇವ್ರಿಗೂ ಇಂಗ್ಲಿಷ್ ಗೊತ್ತು, ಅವ್ರಿಗೆ ಇಂಗ್ಲಿಷ್ ಗೊತ್ತಿರೋ ಜೊತೆಗೆ ಸಂಸ್ಕೃತನೂ ಚೆನ್ನಾಗಿ ಗೊತ್ತು. ಮಾತೃಭಾಷೆ ತೆಲುಗು ಆದ್ರೂನು ಕನ್ನಡ, ಇಂಗ್ಲಿಷು, ಸಂಸ್ಕೃತದಲ್ಲಿ ಇಬ್ಬರಿಗೂ ಅತ್ಯಂತ ಪ್ರಬುದ್ಧ ಜ್ಞಾನ, ಪರಿಪೂರ್ಣ ಜ್ಞಾನ, ಸಂಪೂರ್ಣ ಜ್ಞಾನ. ಶಿಕ್ಷಣ ಕ್ಷೇತ್ರಕ್ಕೆ, ಸಾಹಿತ್ಯ ಕ್ಷೇತ್ರಕ್ಕೆ ಇಬ್ರು ಅಪಾರವಾದಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅಪಾರವಾದ ಕೊಡುಗೆ. ಇದು ಅತ್ಯಂತ ಏನಂತಾರೆ, ಬಹಳ ಅಪರೂಪದ ತಂದೆ ಮಗ ಜೋಡಿ ಈ ತರ ಸಿಗೋದು ಬಹಳ ಕಷ್ಟ. ಇಬ್ರು ಮಹಾಜ್ಞಾನಿಗಳು, ಮಹಾ ಸಾಧಕರು. ನಾನು ಅವ್ರಿಗೆ ಗುರುಗಳಿಗೆ ಒಂದು ದೊಡ್ಡ ನಮನವನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಜಾಯಿನ್ ಆಗಿದ್ದೆ ನಮ್ಮ ಪುಣ್ಯ ಸರ್. ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ನೀವು ಜಾಯಿನ್ ಆಗಿದ್ದೀರಲ್ಲ, ಅದೇ ಒಂದು ದೊಡ್ಡದಕ್ಕೆ ನಮಗೆ. ಇಲ್ಲ, ಇನ್ನ ಲಿಂಕ್ ನೋಡಿದ ಕೂಡಲೇ ನಾನು ಅನ್ಕೊಂಡೆ, ನಾನು ಇದ್ರಲ್ಲಿ ಜಾಯಿನ್ ಆಗ್ಬೇಕು, ಗುರುಗಳಿಗೆ ಒಂದು ನಮನವನ್ನ, ವಾಕ್ಯ ನಮನವನ್ನ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಬೆಳಗ್ಗೆನೆ. ನಿಮ್ಮ ಪೇಷಂಟ್ಗಳು ಪಾಪ ಕಾಯ್ತಾ ಇರ್ತಾರೆ, ಅವ್ರ ಮಧ್ಯ ನೀವು ಬಿಡುವು ಮಾಡ್ಕೊಂಡು ಬಂದ್ರಲ್ಲ, ಅದೇ ನಮ್ಮ ಸೌಭಾಗ್ಯ. ಇಲ್ಲ ಸರ್, ಈ ತರ ಕಾರ್ಯಕ್ರಮ ಪರಮ ಸೌಭಾಗ್ಯ. ಇದನ್ನ ಅಟೆಂಡ್ ಮಾಡೋದೇ ನಮ್ಮ ಪುಣ್ಯ. ಆಗ್ಲಿ, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. Good evening, Professor Ranganath. Good evening, sir. May I speak for a minute? Yes, please. Yeah. Professor Ramaswamy is a globetrotter with a universal vision. Like Shankara, of whom it has been said that is no other than the embodiment of Shankara's God, walking on earth in a personified form. Your father was like goddess Saraswati in masculine form, Pumbhava Saraswati, inspiring all of us, not one but many. It's a great pleasure that I could be allowed to join this meeting. I am very thankful to you for allowing me to join the meeting, and I enjoyed every joke that you cracked in the name of others, in spite of the fact that I do not understand Kannada. Some of it I could somehow glean halfway through, and the other English jokes, of course, I always enjoy. And thank you very much for inviting me. I will have another occasion to speak to each other. Thank you very much. Thank you for joining, sir, in spite of your busy schedule. No, I was actually busy. Actually, I came to Voltaire from Kakinada. Immediately I switched on this. Yes. Okay. I didn't want to miss you or your wonderful words. Thank you very much. Thank you.
ಧನ್ಯವಾದ, ನಮಸ್ತೆ.